ಏನು ನಿನ್ನದಲ್ಲ ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ಏನು ನಿನ್ನದಲ್ಲ ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ಆಕಾಶವೆಷ್ಟೇ ಇರಲು, ಭೂಮಿ ಎಷ್ಟೇ ಇರಲು, ನೀರು ಎಷ್ಟೇ ಇರಲು, ಗಾಳಿ ಎಷ್ಟೇ ಇರಲು, ಈ ಲೋಕವ ಬಿಟ್ಟು ಹೋಗಲೇಬೇಕು. ಏತಕ್ಕೆ? ಆ ದೇವರು ಕೊಟ್ಟ ಕಾಲವು ಮುಗಿಯಿತು ಆತ್ಮಕ್ಕೆ. ಜನ್ಮ ಕಾರಣ ಏನೆಂದು ತಿಳಿದುಕೋ. ಈ ಜನನ ಮರಣಗಳ ಮಧ್ಯ ಕಾಲವು ಏತಕೋ. ಕಾಣಿಸದ ಆತ್ಮರಂಗ ಪ್ರವೇಶವು ಅದು ಮರಳಿ ಹೋಗಲು ಭುವಿಯಿಂದ ಕ್ಷಣ ಮಾತ್ರವು. ಸಂಪಾದಿಸಿದೆ ನೀನು, ಬಿಟ್ಟು ಹೋದೆ ನೀನು, ಮರಣಿಸಿ ನಿನ್ನವರಿಗೆ ನೀನು ಉಚಿತ ಭಸ್ಮವಾದೆ. ಮಣ್ಣಲ್ಲಿ ಹೂಳಲು ಆತುರ, ಬಂಧುಗಳಿಗೆ ದಾರಿ ಅವಸರ, ಶವವ ನೋಡಲೆಂದೇ ಬರುವರು, ಅಳುತ್ತಲೇ ಇರುವರು ಕೆಲವರು. ಮರಣದ ಸುದ್ದಿಯ ಕೇಳಿದ ಕ್ಷಣವೇ ಮನುಷ್ಯರು ಮಾಡುವ ಕಾರ್ಯವಿದು. ಸೃಷ್ಟಿಸಿದ ದೇವರಿಗಾಗಿ ಕೆಲಸವೇನು ನೀ ಮಾಡಿದೆ? ಏನು ನಿನ್ನದಲ್ಲ ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ಜನಿಸಿದ್ದು ಏತಕ್ಕೆ ನೀನು? ಈ ಸೃಷ್ಟಿಕರ್ತ ನಿನಗ್ಯಾರು? ಜನ್ಮಿಸಿದವರು ಎಲ್ಲರೂ ಎಲ್ಲಿಗೆ ಹೊರಟು ಹೋಗುವರು? ಮೃತ್ಯು ಬರುವುದು ಹೇಗೆ ಯಾರಿಗೆ? ಸಾಯುವುದು ಹೇಗೆ ನೀ ಕಡೆಗೆ? ಆತ್ಮ ಪ್ರವೇಶ ಹೇಗೆ ಜಗತ್ತಿಗೆ? ಸತ್ತ ಮೇಲೆ ಹೋಗುವುದೆಲ್ಲಿಗೆ? ಈ ವಿಷಯವು ತಿಳಿವ ಮೊದಲೇ ಮರಣವು ಬರುವುದು ಆ ಘಳಿಗೆ. ನಿನ್ನ ಸೃಷ್ಟಿಸಿದ ದೇವರೇ ಪಿತನೆಂದು ತಿಳಿಯಲಿಲ್ಲ ನೀ ಕೊನೆಗೂ. ಏನು ನಿನ್ನದಲ್ಲ ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ದೇವರೇ ಬರೆಸಿದನು
ನಿನಗಾಗಿ ಬರೆಸಿದನು. ಆದಿಕಾಂಡ ವಿಮೋಚನ ಕಾಂಡ, ಯಾಜಕ ಕಾಂಡ ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಯೆಹೋಶುವ ನ್ಯಾಯ ಸ್ಥಾಪಕರು ಋತು, ಸಮುವೇಲನ ಮೊದಲ ಗ್ರಂಥ, ಸಮುವೇಲನ ಎರಡನೇ ಗ್ರಂಥ, ಮೊದಲ ಅರಸುಗಳು ಎರಡನೇ ಅರಸುಗಳು, ಪೂರ್ವಕಾಲ ವೃತ್ತಾಂತ ಮೊದಲ ಗ್ರಂಥ, ಪೂರ್ವಕಾಲ ವೃತ್ತಾಂತ ಎರಡನೇ ಗ್ರಂಥ, ಎಜ್ರ ನೆಹೆಮಿಯ ಎಸ್ತೇರು ಯೋಬು ಕೀರ್ತನೆಗಳು ಜ್ಞಾನೋಕ್ತಿಗಳು ಪ್ರಸಂಗಿ ಪರಮಗೀತ, ಯೆಶಾಯನ ಗ್ರಂಥವು ಯೆರೆಮೀಯನ ಗ್ರಂಥವು, ಪ್ರಲಾಪ ವಾಕ್ಯಗಳು ಯೆಹೆಜ್ಕೇಲ ದಾನಿಯೇಲ ಹೋಶೇಯ, ಯೋವೇಲ ಆಮೋಸ ಓಬದ್ಯ ಯೋನಾ ಮೀಕಾ ನಹೂಮ ಹಬಕ್ಕೂಕ ಜೆಫನ್ಯ, ಹಗ್ಗಾಯ ಜೆಕರ್ಯ ಮಲಾಕಿ, ಹಳೆ ಒಡಂಬಡಿಕೆಯ ಪುಸ್ತಕಗಳು ಇವುಗಳೇ. ದೇವರು ಬರೆಸಿದ ಗ್ರಂಥವು ಬೈಬಲು, ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ, ಯೋಹಾನ ಸುವಾರ್ತೆ, ಅಪೊಸ್ತಲರ ಕೃತ್ಯಗಳು, ರೋಮ ಪತ್ರಿಕೆ, ಕೊರಿಂಥ ಮೊದಲ ಪತ್ರಿಕೆ, ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ, ಗಲಾತ್ಯರಿಗೆ, ಎಫೆಸಯರಿಗೆ, ಫಿಲಿಪಿಯರಿಗೆ, ಕೊಲೊಸ್ಸೆಯರಿಗೆ, ಮೊದಲ ಥೆಸಲೋನಿಕದವರಿಗೆ, ಎರಡನೇ ಥೆಸಲೋನಿಕದವರಿಗೆ, ತಿಮೊಥಿಯನ ಮೊದಲ ಪತ್ರಿಕೆ, ತಿಮೊಥಿಯನ ಎರಡನೇ ಪತ್ರಿಕೆ, ತೀತನಿಗೆ ಫಿಲೆಮೋನನಿಗೆ, ಪ್ರಿಯರಿಗೆ ಪತ್ರಿಕೆ, ಯಾಕೋಬನ ಪತ್ರಿಕೆ, ಪೇತ್ರನ ಮೊದಲ ಪತ್ರಿಕೆ, ಪೇತ್ರನ ಎರಡನೇ ಪತ್ರಿಕೆ, ಯೋಹಾನ ಮೊದಲ ಪತ್ರಿಕೆ, ಯೋಹಾನ ಎರಡನೇ ಪತ್ರಿಕೆ, ಯೋಹಾನ ಮೂರನೇ ಪತ್ರಿಕೆ, ಯೂದ ಪ್ರಕಟಣೆ ಗ್ರಂಥವು, ದೇವರು ಬರೆಸಿದ ಗ್ರಂಥವು ಬೈಬಲು, ಮೊದಲ ಮನುಷ್ಯನು ನಂಬಿದ ದೇವರು ಒಬ್ಬನೇ, ಇದು ದೇವರ ಪರಿಚಯ, ನಮ್ಮೆಲ್ಲರ ಪರಿಚಯ, ಇದು ದೇವರ ಪರಿಚಯ, ಆ ದೇವರ ಪುಸ್ತಕ. ಕಣ್ಮುಚ್ಚಿ ಪ್ರಿಯರೇ ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾದ ಅವಕಾಶದಲ್ಲಿ ನೀವು ಸತ್ಯವೇದದಲ್ಲಿ ಬರೆಸಿರುವಂಥ ಮಾತುಗಳನ್ನು ಆಲೋಚನೆ ಮಾಡಬೇಕಾದರೆ ತಂದೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂಥ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಅಪವಾದಿಯ ಆಯುಷು. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ಅಪವಾದಿಯ ಆಯುಷು. ಆಯುಷು ಅಂದರೆ ಏನು? ಇಷ್ಟಕ್ಕೂ ಆಯುಷು ಈ ಪದಕ್ಕಿರುವಂಥ ಅರ್ಥ ಏನು? ನಮ್ಮ ಆಯುಷ್ಕಾಲ, ಹೌದಾ ಇಲ್ವಾ?
ನಾವು ಜೀವಿಸಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಜೀವಿಸ್ತಿದ್ದಾನೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೂ ದೇವರು ಒಂದೊಂದು ಆಯುಷ್ ಕಾಲವನ್ನು ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಅದೇ ಆಯುಷ್ ಕಾಲವನ್ನು ನಮಗೆ ನೋಡಿದ್ರೆ 60 ವರ್ಷ 70 ವರ್ಷ. ಇಷ್ಟಕ್ಕೂ ಅಪವಾದಿಗೆ ಒಂದು ಆಯುಷ್ ಕಾಲವನ್ನು ದೇವರು ಕೊಟ್ಟಿದ್ದಾರೆ. ಆ ಆಯುಷ್ ಕಾಲ ಎಷ್ಟು? ಆಯುಷ್ ಕಾಲ ಆದ ನಂತರ ಏನಾಗಬೇಕು? ಅಪವಾದಿ ಸೈತಾನನು ನೀವು ಕರಿತೀರಲ್ವ ಬೇರೆ ಬೇರೆ ಪದಗಳನ್ನು ಉಪಯೋಗ ಮಾಡಿ, ಅಪವಾದಿ, ಸೈತಾನನು, ಘಟಸರ್ಪ. ಓಕೆ, ಈ ಅಪವಾದಿಗೆ ಆಯುಷ್ ಕಾಲ ಎಷ್ಟು ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ ಇವತ್ತು. ಈ ಅಪವಾದಿಗೆ ಅಂತ್ಯ ಆದರೆ, ಈ ಅಪವಾದಿ ಆಯುಷ್ ಮುಗಿದ್ರೆ ನಮ್ಮೆಲ್ಲರಿಗೂ ಸಂತೋಷ, ಹೌದಾ ಇಲ್ವಾ? ಹೌದಾ? ನಾವು ಯಾವುದರಿಂದ ಪರಲೋಕವನ್ನು ಕಳ್ಕೊತಾ ಇದ್ದೀವಿ? ಅಪವಾದಿಯಿಂದ. ನಮ್ಮನ್ನು ಪರಲೋಕದ ದಾರಿಯಿಂದ ತಪ್ಪಿಸುವಂತಹ ಕೆಲಸವನ್ನು ಯಾರು ಮಾಡ್ತಿದ್ದಾರೆ? ಅಪವಾದಿ. ಹಾಗಾದರೆ ಇಷ್ಟು ದಿನ ನಮ್ಮನ್ನು ದಾರಿ ತಪ್ಪಿಸಿ, ನಮಗೆ ಕಷ್ಟಗಳನ್ನು ಕೊಟ್ಟು, ದೇವರಿಂದ ದೂರ ಮಾಡಿ, ಬಾಧೆಗಳಲ್ಲಿ ಬೀಳಿಸಿ, ಆ ಬಾಧೆಗಳಲ್ಲಿ ದೇವರನ್ನು ದೂಷಿಸೋ ಹಾಗೆ ಮಾಡುವಂಥದ್ದು ಯಾರು? ಅಪವಾದಿ. ಅಪವಾದಿ ಒಂದು ಸರಿ ಅಪವಾದಿ ಅಂತ್ಯ ಆಯಿತು, ಅಪವಾದಿ ಆಯುಷ್ ಮುಗೀತು ಅಂತ ಹೇಳಿದ್ರೆ ಎಷ್ಟು ಕುಣಿದು ಕುಪ್ಪಳಿಸ್ಬೇಕು ನಾವು ರೂಲ್ ಪ್ರಕಾರ, ಹೌದಾ? ಈಗ ಹಾಗಾದರೆ ಅಷ್ಟು ದೊಡ್ಡ ಉತ್ತರವನ್ನು ಇವತ್ತು ಈ ಸಂದೇಶದಲ್ಲಿ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಎಷ್ಟು ದೊಡ್ಡ ಉತ್ತರವನ್ನು? ಅಪವಾದಿಗೆ ಆಯುಷ್ ಕೊಟ್ಟಿದ್ದಾರೆ ದೇವರು. ಆ ಟೈಮ್ ಸ್ಪ್ಯಾನ್ ಆಗಿದ ತಕ್ಷಣ, ಕಾಲಾವಧಿ ಮುಗಿದ ತಕ್ಷಣ ಅಪವಾದಿ ಅಂತ್ಯ ಆಗತ್ತೆ. ನಾವು ಕುಣಿದು ಕುಪ್ಪಳಿಸುವಂತಹ ಸಮಯ ಹತ್ತಿರ ಬರುತ್ತೆ. ಹಾಗಾದರೆ ಇಷ್ಟಕ್ಕೂ ಅಪವಾದಿ ಅಂತ್ಯ ಯಾವಾಗತ್ತೆ ಅದನ್ನು ನೋಡ್ಲಿಕ್ಕೆ ಹೊರಟಿದ್ದೀವಿ ಪ್ರಿಯರೇ. ಓಕೆ, ಅಪವಾದಿಯ ಅಂತ್ಯವನ್ನು ನೋಡುವುದಕ್ಕೆ ಮೊದಲು ಅಂತ್ಯ ಗೊತ್ತಾಗಬೇಕಾದ್ರೆ ಏನು ಗೊತ್ತಾಗಬೇಕು? ಪ್ರಾರಂಭ ಗೊತ್ತಾಗಬೇಕು. ಅಪವಾದಿಯ ಅಂತ್ಯ ಯಾವಾಗತ್ತೆ, ತನಗೆ ದೇವರು ಕೊಟ್ಟಿರುವಂಥ ಕಾಲಾವಧಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ನಮ್ಗೆ ಅರ್ಥ ಆಗಬೇಕಾದ್ರೆ ಅಪವಾದಿಯ ಪ್ರಾರಂಭದ ಬಗ್ಗೆ, ಅಪವಾದಿಯ ಜನನದ ಬಗ್ಗೆ ನಮಗೊಂದಷ್ಟು ವಿಚಾರ ಅರ್ಥ ಆಗಬೇಕು. ಈಗಾಗಲೇ ಅಪವಾದಿಯ ಜನನದ ಬಗ್ಗೆ ಸುಮಾರು ಸಾರಿ ನೀವು ಕೇಳಿದ್ದೀರ. ಆದರೂ ಸಹ ಇನ್ನೊಂದು ಸಾರಿ ಒಂದು 5 ನಿಮಿಷ ಅಪವಾದಿಯ ಜನನದ ಬಗ್ಗೆ ಆಲೋಚನೆ ಮಾಡೋಣ. ಅಪವಾದಿ ಹೇಗೆ ಅಪವಾದಿ ಆದ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಅದಾದ ನಂತರ ಒಂದು 10 ನಿಮಿಷ ಆಗಿದ ತಕ್ಷಣ ಅಪವಾದಿಯ ಆಯುಷು ಯಾರ ಕೈಯಲ್ಲಿದೆ, ನಿಜವಾಗ್ಲೂ ಅಪವಾದಿ ಅಂತ್ಯ ಆಗುವಂತಹ ಡೇಟ್ ಏನು ಅಂತ ಹೇಳಿ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಮೊಟ್ಟ ಮೊದಲನೇದಾಗಿ ಒಂದು 10 ನಿಮಿಷ ಅಪವಾದಿಯ ಜನನ. ಈ ಜನನದ ಮೆಸೇಜ್ ತುಂಬ ಜನ ನಿಮಗೆ ಗೊತ್ತು. ಅಪವಾದಿ ಹೇಗೆ ಅಪವಾದಿಯಾಗಿ ಬದಲಾದ ಅಂತ ಹೇಳಿ ನಿಮಗೆ ಗೊತ್ತಿದ್ರು. ಹೊಸಬರು ಯಾರಾದರೂ ಒಬ್ಬರಾದರೂ ನೋಡ್ತಿದ್ರೆ ಆ ಒಬ್ಬರಿಗೋಸ್ಕರ ಈ 10 ನಿಮಿಷ ನೋಡ್ತಾ ಇದ್ದೀವಿ. ಅಪವಾದಿಯ ಜನನ ಹೇಗಾಯಿತು? ಹಾಗಾದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ ಏನೇ ಸೃಷ್ಟಿಯಾಗಬೇಕಾದ್ರೂ ಯಾರ ಅನುಮತಿ ಬೇಕು? ದೇವರ ಅನುಮತಿ ಬೇಕು. ಹಾಗಾದರೆ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಅಪವಾದಿನ ಏನಕ್ಕೆ ಹುಟ್ಟಿಸ್ಬೇಕಿತ್ತು ದೇವರು? ಅಪವಾದಿನ ಹುಟ್ಟಿಸಿಲ್ಲ ಅಂತ ಹೇಳಿದ್ದಿದ್ರೆ, ಅಪವಾದಿಯನ್ನು ದೇವರು ಸೃಷ್ಟಿ ಮಾಡಿಲ್ಲ ಅಂತ ಹೇಳಿದ್ದಿದ್ರೆ ನಮಗೆ ಕಷ್ಟನೇ ಇರ್ತಾ ಇರಲಿಲ್ವಲ್ಲ ಬ್ರದರ್? ನಮ್ಮನ್ನು ಪಾಪದಲ್ಲಿ ಬೀಳಿಸೋದಕ್ಕೆ ಯಾರೂ ಇರ್ತಿರಲಿಲ್ಲ, ದೇವರಿಂದ ದೂರ ಮಾಡಲಿಕ್ಕೆ ಯಾರೂ ಇರ್ತಾ ಇರಲಿಲ್ಲ. ನಾವೆಲ್ಲರೂ ಆರಾಮಾಗಿ ಪರಲೋಕವನ್ನು ಹೊಂದ್ಕೊಬಿಡ್ತಾ ಇದ್ವಲ್ವಾ? ಅಪವಾದಿಯನ್ನು ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕಿತ್ತು? ಇದು ಸ್ವಲ್ಪ ಜನರ ವಾದನೆ. ಅಪವಾದಿಯನ್ನು ದೇವರು ಸೃಷ್ಟಿ ಮಾಡಿಲ್ಲ ಪ್ರಿಯರೇ. ಮತ್ತೆ ಹೇಳ್ತಿದ್ದೀನಿ, ಅಪವಾದಿಯನ್ನಾಗಿ ದೇವರು ಸೃಷ್ಟಿ ಮಾಡಿಲ್ಲ. ದೇವರು ಸೃಷ್ಟಿ ಮಾಡಿದಾಗ ಹೆಂಗಿತ್ತಂತೆ? ನಾವೀಗ ಏನು ನೋಡ್ತಿದ್ದೀವಿ? ಸೈತಾನನು ಅಪವಾದಿ ಅಂತ ಏನು ಕರಿತಿದ್ದೀವಿ. ಈ ಸೈತಾನನ ರೂಪ, ಈ ಅಪವಾದಿಯ ರೂಪ ಮೊದಲು ಹೆಂಗಿತ್ತು? ದೇವದೂತರ ರೂಪ. ಹಾಗಾದರೆ ಪ್ರಪ್ರಥಮವಾಗಿ ದೇವರು ಅಪವಾದಿಯನ್ನಾಗಿ ಸೃಷ್ಟಿ ಮಾಡಿಲ್ಲ. ಏನು ಮಾಡಿದ್ರು ದೇವರು? ಮೊಟ್ಟ ಮೊದಲನೇದಾಗಿ ಯೇಸು ಕ್ರಿಸ್ತರನ್ನು ನಿರ್ಮಾಣ ಮಾಡಿ, ಅದಾದ ನಂತರ ದೇವದೂತರ ಅವಶ್ಯಕತೆ ಬಂದಾಗ ಕೋಟ್ಯಾನುಕೋಟಿ ದೇವದೂತರನ್ನು ದೇವರು ಮಾಡ್ತಾರೆ. ಓಕೆ, ಈ ಕೋಟ್ಯಾನುಕೋಟಿ ದೇವದೂತರನ್ನು ಮಾಡಿದಾಗ ಈ ಕೋಟ್ಯಾನುಕೋಟಿ ದೇವದೂತರಲ್ಲಿ ಸ್ವಲ್ಪ ಜನರನ್ನು ಏನು ಮಾಡ್ತಾರೆ? ಇಷ್ಟು ಜನರಿಗೆ ಮುಖ್ಯಸ್ಥರಾಗಿ ನೇಮಿಸ್ತಾ ಹೋಗ್ತಾರೆ. ಹೌದಾ ಇಲ್ವಾ? ಕೋಟ್ಯಾನುಕೋಟಿ ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಒಬ್ಬರ ಕೈಯಿಂದನೇ ಆಗುತ್ತೆ? ಪ್ರೈಮ್ ಮಿನಿಸ್ಟರ್ ಇದ್ದಾನೆ ನಮ್ಮ ಭಾರತ ದೇಶಕ್ಕೆ. ಈ ಪ್ರೈಮ್ ಮಿನಿಸ್ಟರ್ ಬಂದು ಎಲ್ಲೆಲ್ಲಿ ಈ ಡ್ರೈನೇಜ್ಗಳೆಲ್ಲ ಓಪನ್ ಆಗಿದೆ, ಇದಕ್ಕೆ ಸಿಮೆಂಟ್ ಹಾಕ್ಸುವಂತಹದ್ದು, ಗಾರೆ ಕೆಲಸ ಮಾಡಿಸುವಂತಹದ್ದೆಲ್ಲ ಮಾಡೋದಿಲ್ಲ. ಹಾಗಾದರೆ ಅವ್ರ ಮೇಲಿದ್ದಾರೆ ಅಂತ ಹೇಳಿದ್ರೆ ಅವ್ರ ಕೆಳಗಡೆ ತುಂಬ ಜನ ಇರ್ತಾರೆ ಈ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ನೋಡ್ಕೊಳ್ಲಿಕ್ಕೋಸ್ಕರ. ಹೌದಾ? ಅವರ ಕೆಳಗೆ ಇನ್ನೊಂದಷ್ಟು ಜನ ಇರ್ತಾರೆ. ಆ ಅಧಿಕಾರಿಗಳ ಕೆಳಗೆ ಉದಾಹರಣೆಗೆ
MP ಗಳು MLAಗಳೆಲ್ಲ ಏನಿದ್ದಾರೆ ನಮ್ಮ ಏರಿಯಾಗಳಲ್ಲಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಇವರ ಕೆಳಗೆ ಜನರಾಗಿರುವಂಥ ನಾವೆಲ್ಲ ಇದ್ದೀವಿ. ನಮಗೇನಾದರೂ ಕಷ್ಟ ಬಂದರೆ ಯಾರಿಗೆ ಹೇಳ್ಕೊಳ್ಳುವಂತಹ ಬಾಧ್ಯತೆ ನಮಗಿದೆ? ಪ್ರೈಮ್ ಮಿನಿಸ್ಟ್ರಿಗೆ ಕಾಲ್ ಮಾಡಿದ್ರೆ ಆಗುತ್ತೆ? CM ಕಾಲ್ ಮಾಡ್ಬೋದಾ? ಇಲ್ಲ. ನಮ್ಮ ಏರಿಯಾದಲ್ಲಿ ಯಾರಿದ್ದಾರೋ ಕೌನ್ಸಿಲರ್, ಅವ್ರ ಹತ್ರ ಹೇಳಿ ಇನ್ಫಾರ್ಮೇಷನ್ ಕೊಟ್ಟರೆ ಅಲ್ಲಿಂದ ಹೋಗಿ ಮೇಲಧಿಕಾರಿಗಳಿಗೆ ತಲುಪುತ್ತೆ ಅದು. ಹೌದಾ? ಇದರಿಂದ ನಮಗೇನರ್ಥ ಆಯಿತು? ದೇವರು ಸಹ ಪರಲೋಕದಲ್ಲಿ ಈ ಕೋಟ್ಯಾನುಕೋಟಿ ದೇವದೂತರನ್ನು ಸೃಷ್ಟಿ ಮಾಡಿದಾಗ ಈ ಕೋಟ್ಯಾನುಕೋಟಿ ದೇವದೂತರ ಮೇಲೆ ಇನ್ನೊಂದು ಹೈರಾರ್ಕಿ ಇರ್ತಾರೆ. ಏನು? ಪ್ರಧಾನ ದೇವದೂತರು ಇವರು. ಓಕೆ, ಒಂದಷ್ಟು ಜನ ದೇವದೂತರನ್ನು ಒಬ್ಬ ದೂತನ ಕೈಯಲ್ಲಿ ಕೊಡ್ತಾರೆ. ಅಂದರೆ ಒಬ್ಬ ದೂತನು ಅಂದರೆ ಈ ಥರ ಅಧಿಕಾರಿಗಳು, ದೇವದೂತರಲ್ಲಿ ಅಧಿಕಾರಿಗಳು ಸುಮಾರಷ್ಟು ಜನ ಇರ್ತಾರೆ. ನಾವು ಓದ್ತೀವಲ್ವ ಸತ್ಯವೇದದಲ್ಲಿ, ಮಿಕಾಯೇಲನು, ಗಬ್ರಿಯೇಲನು ಅಂತ ಹೇಳಿ. ಹಾಗಾದರೆ ಒಂದಷ್ಟು ಜನ ದೇವದೂತರಿಗೆ ಹೆಡ್ ಇನ್ನೊಬ್ಬರು. ಹೌದಾ? ಆ ಹೆಡ್ಗಳಿಗೆ ಇನ್ನೊಂದಷ್ಟು ಜನ ಪ್ರಮುಖರು. ಇದು ನಮ್ಗೆ ಅರ್ಥ ಆದರೆ ಹಾಗೆ ಪರಲೋಕದಲ್ಲಿ ಈ ದೇವದೂತರ ಮುಖ್ಯಸ್ಥರು ಯಾರಿದ್ದಾರೆ? ಆ ಮುಖ್ಯಸ್ಥರ ಕೈ ಕೆಳಗೆ ಇನ್ನೊಂದಷ್ಟು ಜನ ದೇವದೂತರು ಇರ್ತಾರೆ. ಹೌದಾ? ಆ ಮುಖ್ಯಸ್ಥರ ಕೈ ಕೆಳಗೆ ಇನ್ನೊಂದಷ್ಟು ಜನ ದೇವದೂತರು ಇರ್ತಾರೆ. ಈಗ ಅಷ್ಟೊಂದು ಕೋಟ್ಯಾನುಕೋಟಿ ದೇವದೂತರಲ್ಲಿ ಒಬ್ಬನಿಗೆ ಒಂದು ಆಲೋಚನೆ ಬರುತ್ತೆ, ಒಬ್ಬ ದೂತನಿಗೆ ಒಂದು ಆಲೋಚನೆ ಬರುತ್ತೆ. ಆ ಆಲೋಚನೆ ಏನು? ಇಷ್ಟಕ್ಕೂ ಆ ಕಾಲದಲ್ಲಿ ಏನು ನಡೀತಿದೆ? ಪರಲೋಕದ ನಿರ್ಮಾಣ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳನ್ನು ಮುಂದೆ ಸೃಷ್ಟಿ ಮಾಡ್ತೀನಿ. ಇನ್ನು ನಮ್ಮನ್ನು ಸೃಷ್ಟಿ ಮಾಡಿಲ್ಲ ಪ್ರಿಯರೇ, ಆದಾಮನನ್ನು ಸೃಷ್ಟಿ ಮಾಡಿಲ್ಲ. ಆ ಕಾಲದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನನ್ನ ಮಕ್ಕಳನ್ನು ನಾನು ಮುಂದೆ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದೀನಿ. ಆ ಮಕ್ಕಳನ್ನು ಮುಂದೆ ಸೃಷ್ಟಿ ಮಾಡ್ತೀನಲ್ವ, ಅವರಿಗೋಸ್ಕರ ಒಂದು ಲೋಕವನ್ನು ನಿರ್ಮಾಣ ಮಾಡಬೇಕು. ಅದು ಪರಲೋಕ. ನಮಗೆ ಪೌರಸ್ಥಿತಿಯಾಗಿರುವಂತಹ ದೇವರು ನನ್ನಿಂದ ನನ್ನ ಮಕ್ಕಳನ್ನು ಸೃಷ್ಟಿ ಮಾಡ್ತೀನಿ, ಮುಂದೆ ನನ್ನ ಮಕ್ಕಳನ್ನು ನಾನು ಹೆರ್ತೀನಿ, ಈ ಮಕ್ಕಳು ಭೂಮಿಯ ಮೇಲೆ ಬದುಕಿ ಮತ್ತೆ ನನ್ನ ಹತ್ರ ಬರ್ತಾರಲ್ವ, ಅವರಿರೋದಕ್ಕೋಸ್ಕರ ಒಂದು ಮಹಾ ನಿರ್ಮಾಣವನ್ನು ಮಾಡ್ತೀನಿ. ಅದರ ಹೆಸರು ಪರಲೋಕ. ಪರಲೋಕದ ನಿರ್ಮಾಣ ಆಗ್ತಿದೆ. ಯಾರಿಗೋಸ್ಕರ? ಮುಂದೆ ಹುಟ್ಟುವಂತಹ ಮಕ್ಕಳಿಗೋಸ್ಕರ. ದೂತರು ಮೊದಲೇ ಸೃಷ್ಟಿಯಾಗೋಗಿದ್ದಾರೆ ಪರಲೋಕದಲ್ಲಿ. ಈಗ ದೂತರೆಲ್ಲ ನೋಡ್ತಿದ್ದಾರೆ, ಎದುರು ನೋಡ್ತಿದ್ದಾರೆ. ಏನಂತ? ದೇವರನ್ನ ನೋಡ್ತಿದ್ದಾರೆ. ಏನಂತ? ಅಲ್ಲ, ನಮ್ಮನ್ನು ಪ್ರಪ್ರಥಮವಾಗಿ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ಟು ಆಗೋಗಿದೆ. ಈಗ ನಾವು ಇಷ್ಟು ದಿನದಿಂದ ಈ ದೇವ್ರಿಗೆ ಸೇವೆ ಮಾಡ್ತಿದ್ದೀವಿ. ಇಷ್ಟು ಸುಂದರವಾಗಿ ನಿರ್ಮಾಣ ನಡೀತಿರುವಂತಹ ಈ ಪರಲೋಕ ಏನಿದೆ, ಇದನ್ನು ನಮಗೆ ಕೊಡದೆ ಯಾರಿಗೆ ಕೊಡ್ತಾರಂತೆ? ತನ್ನ ಮಕ್ಕಳಿಗೆ. ಹೋಗ್ಲಿ, ಮಕ್ಕಳಿದ್ದಾರೆ ಈಗ? ಇಲ್ಲ, ಮುಂದೆ ಸೃಷ್ಟಿ ಮಾಡ್ತಾರಂತೆ. ಅವರು ಭೂಮಿ ಮೇಲೆ ಹೋಗಬೇಕಂತೆ. ಅದಾದ ನಂತರ ಮತ್ತೆ ಬರ್ತಾರಂತೆ, ಅವರಿಗೆ ಪರಲೋಕ ಕೊಡ್ತಾರಂತೆ. ಇದೇನಾದರೂ ಸರಿಯಾಗಿದೆಯಾ? ಇದೇನಾದರೂ ಚೆನ್ನಾಗಿದೆಯಾ? ಒಬ್ಬನಿಗೆ ಮಾತ್ರ ಪ್ರಿಯರೇ ಆಲೋಚನೆ ಬಂದಿದ್ದು, ದೇವದೂತರಲ್ಲಿ ಒಬ್ಬನಿಗೆ ಮಾತ್ರ. ಆ ದೂತನ ಸ್ಟ್ಯಾಂಡರ್ಡ್ ಏನು ಪರಲೋಕದಲ್ಲಿ? ಆ ದೂತನ ಸ್ಥಾನ ಏನು? ಪ್ರಧಾನ ದೂತನು. ಅಂದರೆ ಒಂದಷ್ಟು ಜನ ದೂತರು ಈತನ ಕೈ ಕೆಳಗಿದೆ. ಈಗ ನೆಕ್ಸ್ಟ್ ಆಲೋಚನೆ, ಇಷ್ಟು ಸುಂದರವಾಗಿರುವಂಥ ಪರಲೋಕವನ್ನು ಮಕ್ಕಳು ಕೊಡ್ತಾರಾ? ಓಕೆ, ಇಷ್ಟಕ್ಕೂ ನೀವು ಮಕ್ಕಳು ಕೊಡಬೇಕಾದ್ರೆ ಆ ಅಧಿಕಾರ ದೇವರ ಕೈಯಲ್ಲಿದ್ದರೆ ಅಲ್ವ ಮಕ್ಕಳಿಗೆ ಕೊಡೋದು? ಪರಲೋಕದ ಅಧಿಕಾರ ಯಾರ ಕೈಯಲ್ಲಿದ್ದರೆ ಮಕ್ಕಳು ಕೊಡ್ತಾರೆ? ದೇವ್ರ ಕೈಯಲ್ಲಿದ್ದರೆ ತನ್ನ ಮಕ್ಕಳು ಕೊಡ್ತಾರೆ, ನಮಗೆ ಕೊಡದೆ. ಹೌದಾ? ಯಾಕೆ? ನೀವೇ ಯೋಚನೆ ಮಾಡಿ ಪ್ರಿಯರೇ. ನಿಮಗೊಂದಷ್ಟು ಕೋಟಿ ಆಸ್ತಿ ಇದೆ ಅಂತ ಹೇಳಿದ್ರೆ, ಅಷ್ಟು ಕೋಟಿ ಆಸ್ತಿ ಇದೆ ಅನ್ನೋ ಹಾಗೆ ತಕ್ಕ ಹಾಗೆ ನಿಮಗೆ ಬೇಕಾಗಿರೋ ಹಾಗೆ ನಿಮಗೊಂದಷ್ಟು ಜನ ಕೆಲಸದವರನ್ನು ಅಪಾಯಿಂಟ್ ಮಾಡ್ಕೊಂಡಿರ್ತೀರಾ. ಹೌದಾ ಇಲ್ವಾ? ಅವ್ರಿಗೆ ಸುಮಾರು 1 ಲಕ್ಷ ಪೇಮೆಂಟ್ ಕೊಡ್ತೀರಾ, 50,000 ಪೇಮೆಂಟ್ ಕೊಡ್ತೀರಾ, 20,000 ಕೊಡ್ತೀರಾ. ಹೌದಾ? ಈ ಎಲ್ಲರಿಗೂ ಕೊಡ್ತಿರ್ತೀರಾ. ಒಂದು ಸ್ವಲ್ಪ ವರ್ಷ ಆಗುತ್ತೆ, 20 ವರ್ಷ ಆಯಿತು, 30 ವರ್ಷ ಆಯಿತು ಅಂದಿದ ತಕ್ಷಣ ಕೆಲಸದವ್ರು 20 ವರ್ಷದಿಂದ ನಿಮ್ಮ ಹತ್ರನೇ ಕೆಲಸ ಮಾಡ್ತಿದ್ದಾರೆ ಅಂದಿದ ತಕ್ಷಣ ನಿಮಗಿರುವಂಥ ಆಸ್ತಿಯನ್ನೆಲ್ಲ ಅವ್ರಿಗೆ ಕೊಡ್ತೀರಾ? ಬರೆದು ಕೊಡೋದಿಲ್ಲ. ಏನಕ್ಕೋಸ್ಕರ ಕೊಡ್ತೀರಾ? ಅವರು ಸದಾಕಾಲ ನಿಮ್ಮ ಕೆಲಸಕ್ಕೋಸ್ಕರ ಅಪಾಯಿಂಟ್ ಆಗಿರುವಂಥವರು. ಯಾರಿಗೆ ಕೊಡ್ತೀರಾ? ಈಗ ಕೆಲಸದವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಆ ಒಂದು ಮನೆಯಲ್ಲಿ ಒಂದು 50 ಜನ ಕೆಲಸದವ್ರು ಇದ್ದಾರೆ, ದೊಡ್ಡ ಶೌಕಾರ. ಈಗ 50 ಜನನೂ ಪ್ಲ್ಯಾನ್ ಮಾಡಿ, ಈಗ ಸರಿಯಾಗಿ ಏನು ಮಾಡೋಣ, ಈ ಮನೆ ಯಜಮಾನ ಏನಿದಾನೋ ಈತನ ಪ್ರಾಣವನ್ನು ತೆಗೆದುಬಿಡೋಣ. ಏನಕ್ಕೋಸ್ಕರ? ಮಕ್ಕಳು ಕೊಡ್ತಾನಂತೆ ಆಸ್ತಿ. ನಾವು 20 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ನ್ಯಾಯ ಇದೆಯಾ? ನ್ಯಾಯವಾಗಿ ತನಗಿರುವಂತಹ ಸ್ವತ್ತು ತನ್ನ ಮಕ್ಕಳಿಗೆ ಹೋಗಬೇಕು. ತಿಂಗಳು ಕೊಡ್ತಿದ್ದಾರಲ್ವ? ಮಾಡ್ತಿರುವಂಥ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಕೊಡ್ತಿದ್ದಾರಾ ಇಲ್ವಾ? ಸಂಬಳವಾಗಿ ಕೊಡ್ತಿದ್ದಾರೆ. ಇಲ್ಲಿ ಒಬ್ಬ ಶ್ರೀಮಂತನ ಲೆಕ್ಕದಲ್ಲಿದೆ ನಿಜ. ಆದರೆ ಪರಲೋಕದಲ್ಲೂ ಸಹ ಈ ದೂತರ ಕೆಲಸವೂ ಇಷ್ಟೇ. ಏನು? ಒಂದು, ಪರಲೋಕದಲ್ಲಿ ಸೇವಕರಾಗಿರುವಂತಹದ್ದು. ಎರಡನೇದು, ಮಕ್ಕಳು ಸೃಷ್ಟಿಯಾದ ಮೇಲೆ ಮಕ್ಕಳಿಗೆ ಸೇವೆ ಮಾಡುವಂತಹದ್ದು, ಅಂದರೆ ಮನುಷ್ಯರಿಗೆ ಸೇವೆ ಮಾಡುವಂತಹದ್ದು. ಸುಮ್ಮನೆ ಇರಬೇಕು. ಹೌದಾ ಇಲ್ವಾ? ಏನು ಆಲೋಚನೆ ಬಂತು?
ನಿನ್ನ ಮಕ್ಕಳಿಗೆ ನೀನು ಪರಲೋಕ ಕೊಡಬೇಕು ಅಂತ ಹೇಳಿದ್ರೆ ಪರಲೋಕದ ಅಧಿಕಾರ ನಿನ್ನ ಕೈಯಲ್ಲಿದ್ದರೆ ಅಲ್ವಾ. ಈಗ ಅದಕ್ಕೇನು ಮಾಡೋಣ? ದೇವರ ಸ್ಥಾನದಲ್ಲೇ ಹೋಗಿ ಕೂತ್ಕೊಬಿಟ್ರೆ ಹೆಂಗಿರುತ್ತೆ? ಪರಲೋಕದ ಅಧಿಕಾರನೇ ನನ್ನ ಕೈಯಲ್ಲಿ ಬಂದುಬಿಟ್ರೆ ಹೇಗಿರುತ್ತೆ? ಹಂಗೆ ದೇವರನ್ನೇ ಸ್ವಲ್ಪ ಕೆಳಗಡೆ ಎಸ್ಬಿಟ್ಟು ನಾನೇ ಹೋಗಿ ಆ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಅಂತ ಆಲೋಚನೆ ಬಂತು ಅಷ್ಟೇ ಪ್ರಿಯರೇ. ಆಲೋಚನೆ ಬಂತು ಅಷ್ಟೇ. ಅದಾಯ್ತಾ? ಆ ಕೆಲಸ ಆಯ್ತಾ? ಆಲೋಚನೆ ಬಂತು. ಏನಾಯಿತು ತನ್ನ ಗತಿ? ಪೇತ್ರನ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಪೇತ್ರನ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ. ದೇವದೂತರು ಪಾಪ ಮಾಡ್ತಾರೆ. ಏನು ಪಾಪ ಮಾಡಿದಿಷ್ಟಕ್ಕೂ ಆ ಸಿಂಹಾಸನ ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರು ಅಷ್ಟೇ. ಆ ಪ್ರಧಾನ ದೂತನ ಮನಸ್ಸಿನಲ್ಲಿ ಆಲೋಚನೆ ಬಂದರೆ ಅವ್ರ ಕೆಳಗಡೆ ಇರುವಂಥವ್ರಿಗೆಲ್ಲ ಏನು ಪ್ರೇರೇಪಣೆ ಆಗುತ್ತೆ? ನಮ್ಮ ಲೀಡ್ರೆಲ್ಲೋ ನಾವು ಅಲ್ಲೇ. ಒಂದಷ್ಟು ಜನ ದೂತರು, ಈ ಪ್ರಧಾನ ದೂತ ಆಗಿರುವಂಥ ಅಪವಾದಿ, ಇಷ್ಟು ಜನರಿಗೆ ಬಂದಿದ್ದ ಆಲೋಚನೆ ಏನು? ಪರಲೋಕ ನನಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಾನೇ ದೇವರ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಪಾಪ ಮಾಡಿದಾಗ ಏನು ಮಾಡಿದ್ರಂತೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಪ್ಪಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಎಲ್ಲಿಂದ ಎಲ್ಲಿ ಬಂದರು? ಪ್ರಧಾನ ದೇವದೂತರಾಗಿದ್ದರು. ಆ ಸ್ಥಾನ ಸಾಕು ಅಂತ ಅಂದ್ಕೊಂಡಿದ್ರೆ ನಾನೇ ಒಬ್ಬ ದೂತ, ನನ್ನ ಕೆಳಗೆ ಇಷ್ಟೊಂದು ಜನ ದೇವದೂತರಿದ್ದಾರೆ, ಇದಕ್ಕಿಂತ ಅಧಿಕಾರ ಬೇಕಾ ಅಂತ ಅಂದ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೌದಾ? ಇನ್ನೂ ದೊಡ್ಡ ಅಧಿಕಾರ ಬೇಕು ಅಂತ ಹೋಗಿದ್ದಕ್ಕೆ ಏನಾಯಿತು? ಅಲ್ಲಿಂದ ಹಿಡಿದು ನರಕಕ್ಕೆ ದೊಬ್ಬಿಬಿಟ್ರಂತೆ ದೇವರು. ಹೌದಾ? ಪ್ರಪ್ರಥಮವಾಗಿ ಈ ಭೂಮಿ ಮೇಲೆ ನರಕಕ್ಕೆ ಹೋದಂಥವ್ರು ಯಾರು? ಅಪವಾದಿನೇ. ನಮ್ಮೆಲ್ಲರಿಗಿಂತ ನಾವೆಲ್ಲರೂ ಹೋಗೋದಕ್ಕಿದ್ದೀವಿನ್ನ. ಧನವಂತ ಯಾತನೆ ಪಡುವಂತಹ ಸ್ಥಳದಲ್ಲಿದ್ದಾರೆ. ಲಾಜರನು ಧನವಂತರ ಸಂದರ್ಭವನ್ನು ನಾವು ಓದಿದ್ದೀವ. ಧನವಂತ ಎಲ್ಲಿದ್ದಾರೆ? ಯಾತನೆ ಪಡುವಂತಹ ಸ್ಥಳ. ನರಕಕ್ಕೆ ಹೋಗಿದ್ದಾರಾ? ನರಕಕ್ಕೆ ಹೋಗಿಲ್ಲ. ಆದರೆ ಪ್ರಪ್ರಥಮವಾಗಿ ಆದಿಯಲ್ಲೇ ಯಾರು ನರಕಕ್ಕೆ ಬಿದ್ದರು? ಮೊಟ್ಟ ಮೊದಲನೇದಾಗಿ ಅಪವಾದಿ. ಏನಕ್ಕೋಸ್ಕರ? ಅಪವಾದಿಯ ಜನನ ಹೆಂಗಾಯಿತು? ದೇವರು ಸೃಷ್ಟಿ ಮಾಡಿಲ್ಲ. ಅಪವಾದಿಯನ್ನಾಗಿ ದೇವರು ಸೃಷ್ಟಿ ಮಾಡಿಲ್ಲ, ದೇವದೂತನನ್ನಾಗಿ ಮಾಡಿದ್ರು. ಆತನ ಕೆಳಗಡೆ ಒಂದಷ್ಟು ಜನ ದೇವದೂತರು ಇರೋ ಹಾಗೆ ಇಟ್ಟರು. ಆಸೆ ಪಟ್ಟಿದ್ದಕ್ಕೆ ನರಕಕ್ಕೆ ದೊಬ್ಬಿದ್ರು. ಅದಾದ ನಂತರ ಅಪವಾದಿಗೆ ಬಂದಿದ್ದ ಆಲೋಚನೆ ಏನು? ನನಗೆ ಕೊಡಬೇಕು ಅಂತ ನಾನು ಕೋರ್ಕೊಂಡಂತಹ ಲೋಕವನ್ನು ಮಕ್ಕಳಿಗೆ ಕೊಡ್ತೀನಿ ಅಂತ ಅಂದ್ಕೊಂಡಲ್ವ? ನೋಡೋಣ ಆ ಮಕ್ಕಳು ಹೆಂಗೆ ಬರ್ತಾರೋ ನಿನ್ನ ಹತ್ರ. ಅದೇ ಅಲ್ವ? ಎಲ್ಲಿ ಓದ್ತೀವಿ ಇದನ್ನು ನಾವು? ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 2ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 2ನೇ ವಚನ 22. ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಈಗ ನೋಡಿ ಪ್ರಿಯರೇ, ಅಬ್ಸರ್ವ್ ಮಾಡಿ. ಆ 1000 ವರ್ಷಗಳಾದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆಯಾಗಬೇಕು. ಈ 1000 ವರ್ಷ ಎಲ್ಲಿದ್ದರು? ಇಷ್ಟಕ್ಕೂ ಪಾಪ ಮಾಡಿದ ನಂತರ, ಪರಲೋಕಕ್ಕೆ ಆಸೆ ಪಟ್ಟ ನಂತರ ನರಕದಲ್ಲಿ. ಅದಾದ ನಂತರ ಸ್ವಲ್ಪ ಕಾಲ ದೇವರು ಬಿಡುಗಡೆ ಮಾಡ್ತಿದ್ದಾರಂತೆ ಅದೇ ಅಪವಾದಿಯನ್ನು. 1000 ವರ್ಷ ಅಂದ ತಕ್ಷಣ 1000 ವರ್ಷ ಅಂತ ಹೇಳಿ ಅನ್ಕೋಬಾರ್ದು. ಏನು ಅನ್ಕೋಬೇಕು? ದೀರ್ಘಕಾಲ. ಇದನ್ನು ಸುಮಾರು ಒಂದು 10 ಸರಿ ಆದರೂ ಕೇಳಿದ್ದೀರ ಕನಿಷ್ಠ ಪಕ್ಷ ಬೇರೆ ಬೇರೆ ಸಂದೇಶಗಳಲ್ಲಿ. 1000 ವರ್ಷ ಅಂದರೆ ದೀರ್ಘಕಾಲ. ಓಕೆ, ದೀರ್ಘಕಾಲ ನರಕದಲ್ಲಿದ್ದ ನಂತರ ಇನ್ನು ಸ್ವಲ್ಪ ಕಾಲ ಬಿಡುಗಡೆ ಕೊಡ್ತಿದ್ದಾರಂತೆ ದೇವರು. ಬಿಡುಗಡೆ ಏನಕ್ಕೋಸ್ಕರ ಕೊಡ್ತಿದ್ದಾರೆ? ನಮ್ಮ ಪರೀಕ್ಷೆಗೋಸ್ಕರ. ಈಗ ಬಯಲು ಸಿಕ್ತು. ಮೊಟ್ಟ ಮೊದಲು ಶಿಕ್ಷೆ ಅನುಭವಿಸಿದ್ದು ಯಾರಾದರೂ ಈ ಪ್ರಪಂಚದಲ್ಲಿ ಲೋಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಅಪವಾದಿಗೇನು ಸಿಕ್ತು? ಬಯಲು ಸಿಕ್ತು. ಎಷ್ಟು ಕಾಲ? ಪೂರ್ತಿ ಬಿಡುಗಡೆ ಅಲ್ಲ ಅದು. ಮತ್ತೆ ಹೋಗ್ಬೇಕು ಶಿಕ್ಷೆಗೆ, ಮತ್ತೆ ಹೊರಟೋಗ್ಬೇಕು. ಸ್ವಲ್ಪ ಕಾಲ ಸಿಕ್ಕಿದೆ. ಈ ಸ್ವಲ್ಪ ಕಾಲ ಅಂದರೆ ಎಷ್ಟು? ಇಷ್ಟಕ್ಕೂ ಆಗಾಗ ನಮಗಿರುವಂಥ ಆಯುಷ್ಕಾಲನೇ ನಾವು ದೊಡ್ಡದು ಅಂತ ಅನ್ಕೋತಿರ್ತೀವಿ. ಹೌದಾ? 60 ವರ್ಷ ಎಷ್ಟು ದೊಡ್ಡದಪ್ಪ, 70 ವರ್ಷ ಎಷ್ಟು ದೊಡ್ಡದು ಅಂತ ನಾವು ಅನ್ಕೋತೀವಿ. 60 ವರ್ಷ ಎಷ್ಟು ಚಿಕ್ಕದು ಗೊತ್ತಾ ಪ್ರಿಯರೇ? ಸರಿಯಾಗಿ ಹೇಳಬೇಕಾದ್ರೆ ಈ ಪ್ರಪಂಚ ಸೃಷ್ಟಿಯಾದಾಗಿನಿಂದ ಕೊನೆ ಕಾಣುವವರೆಗೂ ಇರುವಂತಹದ್ದು 3 ಟೈಮ್ ಫೇಸಸ್. ಮತ್ತೆ ಹೇಳ್ತಿದ್ದೀನಿ, 3 ಕಾಲಗಳನ್ನು ಈ ಪ್ರಪಂಚ ನೋಡಬೇಕು. ಮೊಟ್ಟ ಮೊದಲನೇದಾಗಿ ಯಾವ ಕಾಲ?
ಆದಾಮನನ್ನು ಸೃಷ್ಟಿ ಮಾಡುವುದಕ್ಕಿಂತ ಹಿಂದೆ ಇದ್ದಂತಹ ಕಾಲ. ಹೌದಾ? ಎಷ್ಟು ಸಾವಿರಾರು ಕೋಟ್ಯಾನುಕೋಟಿ ವರ್ಷ ದೇವರು ಸೃಷ್ಟಿ ಮಾಡಿರ್ಬೋದು. ಇದು ಮೊಟ್ಟ ಮೊದಲನೇ ಕಾಲ. ಆದಾಮನ್ನು ಸೃಷ್ಟಿ ಮಾಡಲಿಕ್ಕೆ ಹಿಂದೆ ಇದ್ದಂತಹ ಕಾಲ, ಮೊಟ್ಟ ಮೊದಲನೇ ಕಾಲ. ಇದು ದೀರ್ಘಕಾಲ. ಆದಾಮನು ಸೃಷ್ಟಿಯಾದ ನಂತರ ಯೇಸುಕ್ರಿಸ್ತನ ಎರಡನೇ ಬರೋಣದವರೆಗೂ ಇರುವಂತಹ ಕಾಲ ಅತಿ ಚಿಕ್ಕ ಕಾಲ. ಯೇಸುಕ್ರಿಸ್ತನ ಎರಡನೇ ಬರೋಣ ಆದಮೇಲೆ ಪರಲೋಕಕ್ಕೆ ಹೋಗೋರು ಪರಲೋಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗೋರು ನರಕಕ್ಕೆ ಹೋಗ್ತಾರೆ. ಅಲ್ಲಿ ಎಷ್ಟು ಕಾಲ? ಶಾಶ್ವತ ಕಾಲ. ಅಂದರೆ ಈ ಮೂರೂ ಟೈಮ್ ಫೇಸಸ್ಗಳಲ್ಲಿ ಅತಿ ದೀರ್ಘವಾಗಿರುವಂತಹದ್ದು ಯಾವುದು? ಕೊನೆಯದು. ಹೌದಾ? ಈಗ ಸೈತಾನನು ಸಹ ತಪ್ಪು ಮಾಡಿ ನರಕಕ್ಕೆ ದೊಬ್ಬಿದ ನಂತರ ಸ್ವಲ್ಪ ಕಾಲ ಬಿಡುಗಡೆ ಆಗಬೇಕಂತೆ. ಆ ಸ್ವಲ್ಪ ಕಾಲ ಯಾವುದು ಇಷ್ಟಕ್ಕೂ? ಆದಾಮನು ಸೃಷ್ಟಿಯಾದಂದಿನಿಂದ ಯೇಸುಕ್ರಿಸ್ತರ ಎರಡನೇ ಬರೋಣ. ಇದೇ ಅಲ್ವಾ ಅಪವಾದಿಗೆ ಕೊಟ್ಟಿರುವಂಥ ಟೈಮ್ ಫೇಸ್? ಇಷ್ಟೇ ಅಲ್ವಾ? ಏನೇ ಮಾಡಬೇಕಂದ್ರೂ ಸಹ ಈ ಕಾಲದಲ್ಲಿ ಮಾಡಬೇಕು. ಎಷ್ಟು ಜನರನ್ನು ಪಾಪಿಗಳನ್ನಾಗಿ ಟರ್ನ್ ಮಾಡಬೇಕಂದ್ರೂ ಇಷ್ಟು ಕಾಲದಲ್ಲೇ ಮಾಡಬೇಕು. ಅಪವಾದಿಗಿರುವಂತಹ ಸಮಯ ಅಷ್ಟೇ. ಇದೆಲ್ಲ ಕಾಣಿಸುತ್ತೆ ನಮಗೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಚನ. 8:29. ಅವರು ದೇವರ ಮಗನೇ. ಯಾರು ಮಾತಾಡ್ತಿರುವಂತಹದ್ದು ಇಷ್ಟಕ್ಕೂ? ಅಪವಾದಿಯ ಸೈನ್ಯ. ಏನಂತಿದೆ ಇಷ್ಟಕ್ಕೂ? ನಮ್ಮ ಗೊಡವೆ ನಿನಗೇಕೆ. ಅದಕ್ಕಿಂತ ಮುಂದೆ ಒಂದು ಮಾತನ್ನು ಹೇಳಿದ್ರಲ್ವ, ದೇವರ ಮಗನೇ. ಯೇಸುಕ್ರಿಸ್ತರನ್ನು ನೋಡಿದ ತಕ್ಷಣ ಈ ಸೈನ್ಯ, ಅಪವಾದಿಯ ಸೈನ್ಯಕ್ಕೆ ಬಂದಿದ್ದ ಮಾತಿಯನ್ನು ಬಾಯಲ್ಲಿ, ದೇವರ ಮಗನೇ. ನಾವು ಮಾತ್ರ ಯೇಸು ದೇವರೇನಾ? ಈ ಪ್ರಶ್ನೆಗಳೆಲ್ಲ ನಮಗೆ ಇರುವಂತಹದ್ದು ಪ್ರಿಯರೇ. ಯಾಕೆ? ಇದು ನೋಡಿದ ತಕ್ಷಣ ಗೊತ್ತಾಗಬೇಕು. ಈ ಅಪವಾದಿಯ ಸೈನ್ಯ ಅನ್ನುವಂತಹದ್ದು ನೆನ್ನೆ ಮೊನ್ನೆ ಕ್ರಿಯೇಟ್ ಆಗಿದ್ದಲ್ಲ. ಇದು ಆದಿಘಟ ಸರ್ಪದ ಸೈನ್ಯ ಅಂತ ಹೇಳಿ ಗೊತ್ತಾಗೋಗ್ಬೇಕು. ಯಾಕೆ? ಆದಿಯಲ್ಲಿ ನಡೆದಿರುವಂತಹ ಎಲ್ಲ ವಿಚಾರಗಳು ಗೊತ್ತು ಅಪವಾದಿಗೆ. ಹೌದಲ್ವಾ? ನಿಮಗೆ ಹೇಳಿದೆ ನಾನು, ಆದಾಮನ ಸೃಷ್ಟಿಯಾಗಲಿಕ್ಕಿಂತ ಮುಂಚೆ ಯಾರು ಸೃಷ್ಟಿಯಾಗಿದ್ದರು? ಒಂದು ದೂತ ಅಪವಾದಿಯಾಗಿ ಬದಲಾಗೋಗಿದೆ. ಅಪವಾದಿಯ ಜನನ ಆದಾಮನ ಸೃಷ್ಟಿಗಿಂತ ಮೊದಲು. ಅಪವಾದಿಗೆ ಯೇಸುಕ್ರಿಸ್ತರು ಯಾರು ಅಂತಲೂ ಗೊತ್ತು, ತಂದೆಯಾಗಿರುವಂಥ ದೇವರು ಯಾರು ಅಂತ ಗೊತ್ತು, ಪರಿಶುದ್ಧಾತ್ಮ ದೇವರು ಯಾರು ಅಂತಲೂ ಗೊತ್ತು. ಏನು ಬಂತು ಬಾಯಲ್ಲಿ? ದೇವರ ಮಗನೇ. ಮುಂದೆ ನಮ್ಮ ಗೊಡವೆ ನಿನಗೇಕೆ. ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದೆಯಾ ಎಂದು ಕೂಗಿದರು. ಏನಂತೆ? ಅದಕ್ಕೆ ಗೊತ್ತಾಗೋಗಿದೆ. ಅದಕ್ಕೂ ಒಂದು ಕಾಲ ಇದೆ, ನನಗೂ ಒಂದು ಕಾಲ ಇದೆ. ನಾನು ಏನೇ ಮಾಡಬೇಕಂದ್ರೂ ಏನರಲ್ಲಿ ಮಾಡಬೇಕು? ಈ ಕಾಲದ ಒಳಗೆ ಮಾಡಬೇಕು. ನಮ್ಮ ಕಾಲ ಇನ್ನೂ ಬಂದಿಲ್ಲ. ಯಾವಾಗ ಮಾತಾಡ್ತಿರೋದು? 2000 ವರ್ಷಗಳ ಹಿಂದೆ ಯೇಸುಕ್ರಿಸ್ತರು ಭೂಮಿಯ ಮೇಲೆ ಇರಬೇಕಾದ್ರೆ ಏನಂತ ಹೇಳ್ತಿದೆ? ನಮ್ಮ ಕಾಲ ಇನ್ನೂ ಬಂದಿಲ್ಲ. ದೇವರು ನಮಗೆ ಅಂತ ಹೇಳಿ ಒಂದು ಟೈಮ್ ಸ್ಪ್ಯಾನ್ ಕೊಟ್ಟಿದ್ದಾರಲ್ವ. ಯಾವಾಗಷ್ಟು ಶುರು ಆಯ್ತದು? ಆದಾಮನ ಕಾಲದಿಂದ ಸೃಷ್ಟಿಯಾಗಿ. ಏಕೆ ನಿಮಗೆ ಗೊತ್ತು? ಆದಾಮನಿಗೆ ಹಣ್ಣು ತಿನ್ನಬೇಕು, ಅವಳಿಗೆ ಹಣ್ಣು ತಿನ್ನಬೇಕು ಅಂತ ಪ್ರೇರೇಪಿಸಿದ್ದು ಅಪವಾದಿ. ಆಗಾಗಲೇ ಅಪವಾದಿ ಬಿಡುಗಡೆ ಆಗೋಯ್ತು ಆ ಸಮಯದಲ್ಲಿ. ಅಲ್ಲಿಂದ ಹಿಡಿದು ಅಪವಾದಿಗೆ ಕೊಟ್ಟಿರುವಂತಹ ಸಮಯ ಈ ಲೋಕ ಇರುವವರೆಗೆ ಮಾತ್ರ, ಈ ಲೋಕಕ್ಕೆ ಅಂತ್ಯ ಬರುವವರೆಗೆ ಮಾತ್ರ. ಅಲ್ಲ ಯೇಸು ದೇವರ ಮಗನೇ, ನಮಗೆ ಕೊಟ್ಟಿರುವಂತಹ ಕಾಲ ಇನ್ನೂ ಇದೆ. ಯಾವಾಗವರೆಗೂ ಇರುತ್ತೆ? ಈ ಆಕಾಶ ಭೂಮಿ ಅಳಿದು ಹೋಗುವವರೆಗೂ ಇರುತ್ತೆ. ಅಲ್ಲಿವರೆಗೂ ನಮ್ಮ ಕಾಲ ಇದೆಯಲ್ವ. ನೀನು ಇವಾಗಲೇ ಬಂದು ಎದುರು ನಿಂತ್ಕೊಂಡಿದ್ಯಾ. ಈಗೇನಾದರೂ ನೀನು ನರಕಕ್ಕೆ ಹೋಗು ಅಂತ ಹೇಳಿದ್ರೆ ಅನ್ಯಾಯ ಅಲ್ವಾ? ದೇವರು ನಮಗೊಂದಷ್ಟು ಕಾಲ ಕೊಟ್ಟಿದ್ದಾರೆ. ಆ ಕಾಲದವರೆಗೂ ನಾವು ಇರೋ ಹಾಗೆ ನಮ್ಮನ್ನು ಇಲ್ಲೇ ಈ ಭೂಮಿಯ ಮೇಲೆ ಇರಿಸು. ಅದೇ ಅಲ್ವಾ ಬೇಡ್ಕೊತಿರುವಂತಹದ್ದು. ಅಂದರೆ ಅಪವಾದಿ ಗೊತ್ತಾಗಿದೆ, ಅದಕ್ಕೂ ಒಂದು ಆಯುಷ್ಕಾಲ ಇದೆ, ದೇವರು ಕೊಟ್ಟಿರುವಂಥ ಆಯುಷ್ಕಾಲ. ಇನ್ನೊಂದು ವಚನವನ್ನು ನೋಡಿ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನ. 12. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಏನಕ್ಕೆ ಹೇಳ್ತಿದ್ದಾರೆ? ಪರಲೋಕದಲ್ಲಿರುವಂಥ ದೂತರಿದ್ದಾರೆ, ನೀವು ಹರ್ಷಗೊಳ್ಳಿ ಅಂದರೆ ನೀವು ಸಂತೋಷವಾಗಿರಿ. ಯಾರಿಗಂತೆ ಶ್ರಮೆ? ಭೂಮಿ, ಸಮುದ್ರ ಎಲ್ಲಿದೆ? ಭೂಮಿ ಮೇಲೆ. ಹೌದಾ? ಈ ಮಾತನ್ನು ಏನಕ್ಕೋಸ್ಕರ ಹೇಳಿದ್ರು ಪ್ರಿಯ ದೇವರು? ಮತ್ತೆ ಹೋದ್ರನ್ನ ಅದೇ ಮಾತನ್ನು, ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಪರಲೋಕದಲ್ಲಿ ಇರುವಂಥವರಿಗೆ ಸಂತೋಷ. ನೆಕ್ಸ್ಟ್, ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಏನಕ್ಕೋಸ್ಕರ ಈ ಮಾತು ಹೇಳ್ತಿದ್ದಾರೆ? ಕೆಟ್ಟ ಆಲೋಚನೆ, ನಾನು ದೇವರ ಸ್ಥಾನದಲ್ಲೇ ಹೋಗಿ ಕುತ್ಕೋಬೇಕು ಅಂತ ಕೆಟ್ಟ ಆಲೋಚನೆ ಹೊಂದಿರುವಂಥ ಅಪವಾದಿ ಏನಾದ? ಪರಲೋಕದಿಂದ ದೊಬ್ಬಲ್ಪಟ್ಟ. ನರಕಕ್ಕೆ ಹೋದಾಗ ಗೊತ್ತಾಯಿತು.
ಈಗ ನರಕದಿಂದ ಮತ್ತೆ ಪರ್ಮಿಷನ್ ಬೇಲ್ ತೊಗೊಂಡ್ಮೇಲೆ ಎಲ್ಲಿಗೆ ಬಂದ? ಸ್ವಲ್ಪ ಕಾಲ ಇದೆಯಲ್ವ ಆಯುಷ್ಕಾಲ, ಎಲ್ಲಿಂದ? ಆದಾಮನ ಕಾಲದಿಂದ ಹಿಡಿದು ಕೊನೆಯವರೆಗೂ, ಈ ಭೂಮಿಯ ಕೊನೆಯವರೆಗೂ. ಅಲ್ಲಿವರೆಗೂ ಆಯುಷ್ಕಾಲ ಸಿಕ್ಕಿದೆಯಲ್ವ. ಈಗ ಏನು ಮಾಡಬೇಕು? ಭೂಮಿ ಮೇಲೆ ಹೋಗಿ ಮನುಷ್ಯರನ್ನು ಮೋಸ ಮಾಡಬೇಕು. ಅದೇ ಅಲ್ವ ತನ್ನ ಕೆಲಸ. ಅದಕ್ಕೆ ಹೇಳ್ತಿದ್ದಾರೆ, ಯಾರಿಗೆ ಶ್ರಮೆ? ಭೂಮಿಯ ಮೇಲಿರುವಂಥವರಿಗೆ ಶ್ರಮೆ. ಭೂಮಿ ಮೇಲೆ ಯಾರಿದ್ದಾರೆ ಪ್ರಿಯರೇ? ಮನುಷ್ಯರೇ. ಭೂಮಿಗೆ, ಅದಕ್ಕೆ ಭೂಮಿ ಮಣ್ಣು ಅಂತ ಹೇಳಿದ್ರೆ ಮನುಷ್ಯರ, ಮಣ್ಣು ಅಂದರೆ ಭೂಮಿನ ಮನುಷ್ಯರೇ. ಈಗ ಭೂಮಿಗೆ ಶ್ರಮೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಭೂಮಿಯ ಮೇಲಿರುವಂಥ ಮನುಷ್ಯರಿಗೆ ಶ್ರಮೆ. ಪರಲೋಕದಿಂದ ತಳ್ಳಿಬಿಟ್ರು. ಪರಲೋಕದವ್ರು ಹಾಯಾಗಿರ್ಬೋದು. ಇನ್ನು ಈ ಥರ ಕೆಟ್ಟ ಆಲೋಚನೆ ಹೊಂದಿರತಕ್ಕಂಥ ದೇವದೂತರಿದ್ದಾರ ಇನ್ನು? ಯಾರಿಗೆ ಶ್ರಮೆ? ಭೂಮಿ ಮೇಲಿರುವಂಥ ಮನುಷ್ಯರಿಗೆ. ನಮ್ಮನ್ನೇ ಅಲ್ವ ಬೀಳಿಸುವಂತಹದ್ದು. ಸಮುದ್ರದ ಮೇಲೆ ಅತಿ ಹೆಚ್ಚಾಗಿ ವ್ಯವಹಾರ ನಡೆಸುವಂಥವ್ರು ಮನುಷ್ಯರೇ. ಭೂಮಿ ಮೇಲೆ ವಾಸ ಮಾಡುವಂಥವ್ರು ಮನುಷ್ಯರೇ. ಇರುವಂತಹದ್ದು ಮನುಷ್ಯರೇ ಭೂಮಿ ಮೇಲೆ. ನಿಮಗೆ ಶ್ರಮೆ. ಮುಂದೆ ಓದೋಣ. ಎಷ್ಟು ಕಾಲ ಇದೆಯಂತೆ ಸೈತಾನನಿಗೆ? ಆಯುಷ್ಕಾಲ ಎಷ್ಟಂತೆ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಯಾರ ಕಡೆಗೆ ಇಳಿದು ಬಂದಿದ್ದಾರೆ? ಮನುಷ್ಯರ ಕಡೆಗೆ. ಸೈತಾನನು ತನಗಿರುವ ಕಾಲ ಸ್ವಲ್ಪವೇ ಎಂದು ತಿಳಿದು. ಸ್ವಲ್ಪನೇನಾ? ಲೆಕ್ಕ ಹಾಕಿ ನೋಡಿದ್ರೆ ಪ್ರಿಯರೇ, ಆದಾಮನು ಸೃಷ್ಟಿಯಾಗಿದ್ದ ಕಾಲ ಸುಮಾರು, ಆದಾಮನ ಕಾಲ ಈಗ ನಾವೇನಿದ್ದೀವಿ ಈ ಕಾಲಕ್ಕೆ ಹೋಲಿಸಿ ನೋಡಿದ್ರೆ ಈ ಮಧ್ಯದಲ್ಲಿರುವಂಥ ಟೈಮ್ ಗ್ಯಾಪ್ ಸುಮಾರು ಒಂದು 6000 ವರ್ಷ ಅಂತ ಹೇಳಿ ಅಂದ್ಕೊಳ್ಳೋಣ ಪ್ರಿಯರೇ. ವಿಜ್ಞಾನದ ಪ್ರಕಾರವು 6000 ವರ್ಷ ಸುಮಾರು. ನಾನು ಹೇಳ್ತಿರುವಂತಹದ್ದು ಇಷ್ಟೇ ಅಂತ ನಾನು ಹೇಳ್ತಿಲ್ಲ. ಸುಮಾರು ಆದಾಮನಿಂದ ಈಗಿನ ಕಾಲದವರೆಗೂ ಎಷ್ಟು ವರ್ಷ? 6000 ವರ್ಷ. 6000 ವರ್ಷ. ಹೌದಾ? ಯೇಸು ಕ್ರಿಸ್ತರು ಯಾವಾಗ ಬರ್ಬೋದು? ನಮ್ಗೆ ಯಾರಿಗೂ ಗೊತ್ತಿಲ್ಲ. ಓಕೆ, ಅದನ್ನು ಬಿಡೋಣ. 6000 ವರ್ಷದಿಂದ ಅಪವಾದಿ ಬಿಡುಗಡೆಯಾಗೇ ಇದ್ದಾನೆ. 6000 ವರ್ಷದಿಂದ ಬಿಡುಗಡೆಯಾಗೇ ಇದ್ದಾನೆ. ಇದು ಚಿಕ್ಕ ಕಾಲನ ದೊಡ್ಡ ಕಾಲನ? ನಮ್ಮ ಪ್ರಕಾರ ನಮಗೆ ದೊಡ್ಡ ಕಾಲ. ಹೌದಾ ಇಲ್ವಾ? 60 ವರ್ಷನೇ ನಮಗೆ ದೊಡ್ಡ ಕಾಲ ಅಂದರೆ, ನಾವು ಬದುಕುವಂತಹ ಕಾಲ 60 ವರ್ಷನೇ ದೊಡ್ಡ ಕಾಲ ಅಂದರೆ 6000 ವರ್ಷದಿಂದ ಬದುಕಿದ್ದಾನೆ. ಆದರೆ ದೇವ್ರು ಏನಂತಿದ್ದಾರೆ ಗೊತ್ತಾ? ಅಪವಾದಿ ತನಗಿರುವಂತಹ ಕಾಲ ಸ್ವಲ್ಪವೇ ಅಂತ ತಿಳಿದು. ದೇವರ ಲೆಕ್ಕದಲ್ಲಿ 6000 ವರ್ಷವೂ ಏನು? ಸ್ವಲ್ಪನೇ. ಯಾಕೆ ನೀವು ಮುಂದೆ ಹೋಗ್ತಿದ್ದೀರಲ್ವ? ಪರಲೋಕವನ್ನು ನೋಡುವಂಥವ್ರು ಪರಲೋಕಕ್ಕೆ ಹೋಗ್ತಿದ್ದೀರಲ್ವ? ನರಕವನ್ನು ನೋಡುವಂಥವ್ರು ನರಕಕ್ಕೆ ಹೋಗ್ತಿದ್ದೀವಲ್ವ? ಈಗ ಈ ಪರಲೋಕದಲ್ಲಿ ನಾವು ಜೀವನ ಮಾಡುವಂಥ ಕಾಲಕ್ಕೆ ಹೋಲಿಸಿ ನೋಡಿದ್ರೆ ಈ 6000 ವರ್ಷ ಅನ್ನುವಂತಹದ್ದು ಬಹಳ 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 ಚಿಕ್ಕದ್ದು. ಅದಕ್ಕೆ ಹೇಳಿದ್ದಾರೆ ದೇವರು ಸೈತಾನನ ಕುರಿತಂತೆ ಏನಂತ? ತನಗೆ ಕೊಡಲ್ಪಟ್ಟಿರುವಂತಹ ಕಾಲ ಸ್ವಲ್ಪವೇ ಎಂದು ತಿಳಿದು. ನಾವು ಮಾತ್ರ ನಮ್ಮ ಕಾಲ ಬಹಳ 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 ದೊಡ್ಡದು ಅಂತ ಅನ್ಕೋತಿದ್ದೀವಿ. ಹೌದಾ ಇಲ್ವಾ? ಚಿಕ್ಕ ಹುಡುಗ ಬೈಬಲ್ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ, ಅಥವಾ ಬೇಡ, ನೀವು ಯಾವ ಧರ್ಮವನ್ನು ನಂಬಿತೀರೋ ಆ ಧರ್ಮದ ಗ್ರಂಥವನ್ನೇ ಹಿಡ್ಕೊಂಡು ಕೂತಿದ್ದಾನೆ ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ವಯಸ್ಸಾದಂಥವ್ರು ಬಂದೊಂದು ಮಾತು ಹೇಳ್ತಾರೆ, ಅಥವಾ ಅಣ್ಣಂದಿರೋ ಯಾರಾದರೂ ಇದ್ರೋ ಬಂದೊಂದು ಮಾತು ಹೇಳ್ತಾರೆ. ಈಗಲೇನಾ ಇದು ಬೈಬಲ್ ಓದೋ ಅಭ್ಯಾಸ ಈಗಲೇ ಬೆಳೆಸ್ಕೊಂಡ್ರೆ ಹೆಂಗೆ? ಇನ್ನೂ ಟೈಮ್ ಇದೆ, ನಿನಗಿನ್ನೂ 18 ವರ್ಷವೂ ಆಗಿಲ್ಲ, 60 ವರ್ಷ ಆಗುತ್ತೆ ನೋಡು, ಮೂಲೆಯಲ್ಲಿ ಕೂತ್ಕೋತೀಯ ನೋಡು, ಆಗ ಬೈಬಲ್ ಓಪನ್ ಮಾಡಬೇಕು. ಅಂದರೆ ನಮ್ಮ ಲೆಕ್ಕದಲ್ಲಿ ನಮಗೆ ಕೊಟ್ಟಿರುವಂಥ ಆಯುಷ್ಕಾಲ ಬಹಳ ದೊಡ್ಡದ್ದು. ಕೊನೆಯ ಕಾಲದಲ್ಲಿ ಬೈಬಲ್ ಓದಿದ್ರೆ ಸಾಕು. ದೇವರು 6000 ವರ್ಷನೇ ಚಿಕ್ಕದ್ದು, ಸ್ವಲ್ಪ ಕಾಲನೇ ಅಪವಾದಿಗೆ ಕೊಟ್ಟಿರುವಂತಹದ್ದು ಅಂತ ಹೇಳಿ ಬರೆಸಿದ್ದಾರೆ. ನಮಗೇನು ಅರ್ಥ ಆಗಬೇಕು ಪ್ರಿಯರೇ? ಯಾವಾಗೂ ಓದುವಂಥ ಮಾತು ಪೇತ್ರನ ಮೊದಲನೇ ಪತ್ರಿಕೆ. ಈ ರೆಫರೆನ್ಸ್ ಆಗಿದ ತಕ್ಷಣ ಇವತ್ತಿನ ಸಂದೇಶಕ್ಕೆ ಹೋಗೋಣ. ಪೇತ್ರನ ಮೊದಲನೇ ಪತ್ರಿಕೆ 5:8, 5ನೇ ಅಧ್ಯಾಯ 8ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಸ್ವಲ್ಪ ಕಾಲನೇ ಅಂತ ಸೈತಾನಿಗೆ ಗೊತ್ತಾಗೋಗಿದೆಯಾ? ಸ್ವಲ್ಪ ಕಾಲನೇ ನನಗೆ ಆಯುಷ್ಕಾಲ ಕೊಟ್ಟಿರುವಂತಹದ್ದು. ಓಕೆ, ಈಗ ಏನು ಮಾಡ್ತಿದ್ದಾನಂತೆ? ಆ ಸ್ವಲ್ಪ ಕಾಲದಲ್ಲಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಸಿಕ್ಕಿದ್ರೆ ನುಂಗೋದೇನಾ? ನುಂಗತ್ತೆ ಅಂದರೆ ಅದಕ್ಕೆ ಅರ್ಥ ಏನು? ಅದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಏನು? ಅದರ ಕೊಟ್ಟಿರುವಂತಹ ಆಯುಷ್ಕಾಲ ಸ್ವಲ್ಪನೇ ಅಂತ ಸೈತಾನನ ಅರ್ಥ ಮಾಡ್ಕೊಂಡು ಏನು ಮಾಡ್ತಿದ್ದಾನಂತೆ? ನುಂಗುತ್ತಿದ್ದಾನ ಜನರನ್ನು. ಅದಕ್ಕೆ ಅರ್ಥ ಏನು ಪ್ರಿಯರೇ? ಆಗಾಗ ಆಫೀಸಿಗೆ ತುಂಬ ಟೈಮ್ ಆಗೋಗಿದೆ, ಅಥವಾ ಮಕ್ಕಳಿಗೆ ತುಂಬ ಟೈಮ್ ಆಗೋಗಿದೆ, ಇನ್ನೊಂದು 5 ನಿಮಿಷ ಇದೆ, ಇಲ್ಲಿಂದ ಸ್ಕೂಲಿಗೆ ನಡ್ಕೊಂಡು ಹೋಗಲಿಕ್ಕೆ 3 ನಿಮಿಷ ಆಗುತ್ತೆ, 2 ರೋಡ್ ದಾಟಿ ಹೋಗಬೇಕು. ಓಕೆ,
ಇನ್ನು 2 ನಿಮಿಷ ಇದೆ. ಈ 2 ನಿಮಿಷ ಗ್ಯಾಪಲ್ಲಿ ಒಂದು ತಟ್ಟೆ ತಿನ್ನಬೇಕು. ಮನೇಲಿ ಏನಾದರೂ ಇಷ್ಟ ಆಗಿರುವಂತಹದ್ದು ಮಾಡಿಟ್ಬಿಟ್ಟಿದ್ದಾರೆ. ಏನು ಮಾಡ್ತಾರೆ? ಅಗಿದು ತಿಂತಾರೆ, ನುಂಗಿ ತಿಂತಾರೆ. ನುಂಗಿ ಆದರೂ ಶಾಲೆಗೆ ಹೋಗಬೇಕು, ಬಿಟ್ಟು ಮಾತ್ರ ಹೋಗಬಾರ್ದು. ಯಾಕೆಂದರೆ ನನಗಿಷ್ಟ ಆಗಿರುವಂಥ ಐಟಮ್ ಅಲ್ವಾ. ಈಗ ನಮಗೇನರ್ಥ ಆಯಿತು? ಅಪವಾದಿ ಹೆಂಗೆ ಕೆಲಸ ಮಾಡ್ತಿದ್ದಾನಂತೆ? ತನಗೆ ಕೊಡಲ್ಪಟ್ಟಿರುವಂತಹ ಕಾಲ ಸ್ವಲ್ಪನೇ ಅಂತ ತಿಳ್ಕೊಂಡು ಆ ಕಾಲದಲ್ಲಿ ಎಷ್ಟು ಜನರನ್ನು ನರಕ ಕರ್ಕೊಂಡು ಹೋಗ್ಲಿಕ್ಕಾಗತ್ತೋ ಅಷ್ಟು ಜನರನ್ನು ಕರ್ಕೊಂಡು ಹೋಗಬೇಕು. ಪರಲೋಕ ಕೊಡಲ್ಲ ಅಂತ ಅಂದಿದ್ದು ಈ ಮಕ್ಕಳ ನಿಮಿತ್ತವಾಗಿ ಅಲ್ವಾ? ಮಕ್ಕಳಿಗೆ ಕೊಡಬೇಕು, ನಮಗೆ ಕೊಡಲ್ಲ ಅಂತ ಅಂದಲ್ವಾ? ಈ ಮಕ್ಕಳು ಹೆಂಗೆ ಪರಲೋಕಕ್ಕೆ ಬರ್ತಾರೋ ನಾನು ನೋಡ್ತೀನಿ. ನನಗೆ ಕೊಟ್ಟಿರುವಂಥ ಕಾಲ ಸ್ವಲ್ಪನೇ ಆಗಿರ್ಬೋದು. ಸ್ವಲ್ಪ ಅಂದರೆ ಅರ್ಥ ಮಾಡ್ಕೋಬೇಕು, ಆದಾಮನ ಕಾಲದಿಂದ ಹಿಡಿದು ಕೊನೆಯವರೆಗೂ, ಯೇಸು ಕ್ರಿಸ್ತ 2ನೇ ಬರೋಣದವರೆಗೂ 1000 ವರ್ಷ. ಅದು ನಮ್ಮ ದೃಷ್ಟಿಯಲ್ಲಿ ದೊಡ್ಡದ್ದು, ದೇವರ ದೃಷ್ಟಿಯಲ್ಲಿ ಅದು ಚಿಕ್ಕದ್ದು. ಯಾಕೆ? ದೇವರು ನಮ್ಮ ಜೀವಿತ ಆದ ನಂತರ, ನಮ್ಮ ಸಾವಾದ ನಂತರದ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡಿ ಬರೆಸಿರುವಂತಹದ್ದು. ಅದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಇದೇನೂ ಇಲ್ಲ, ಅದು ಶಾಶ್ವತವಾಗಿರುವಂತಹದ್ದು. ಆದಾಮನ ಕಾಲದಿಂದ ಪ್ರಪಂಚ ಅಳಿಯುವ ಕಾಲ ಬಹಳ ಚಿಕ್ಕದ್ದು. ಒಂದು 10,000 ವರ್ಷ ಇರ್ಬೋದಾ, 15,000 ವರ್ಷ ಇರ್ಬೋದಾ, ಅಷ್ಟೇ. ಆದರೆ ನಾವು ಹೋಗುವಂತಹ ಶಾಶ್ವತವಾಗಿರುವಂಥ ಕಾಲ ಕೋಟ್ಯಾನುಕೋಟಿ ವರ್ಷಗಳಾದರೂ ಅಳಿಯದೇ ಇರುವಂತಹದ್ದು. ಈಗ ಇಷ್ಟೊತ್ತು ನಮಗೇನು ಅರ್ಥ ಆಯಿತು? ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಪವಾದಿ? ಹೆಂಗೆ ಕೆಲಸ ಮಾಡ್ತಿದ್ದಾನೆ ಅಪವಾದಿ? ನುಂಗೋದೆ, ಯಾರಾದರೂ ಕಾಣಿಸಿದ್ರೆ ಅಗಿದು ತಿನ್ನುವಷ್ಟು ಟೈಮ್ ಇಲ್ಲ. ಆಸೆ ತೋರಿಸೋದು, ಒಂದೇ ಸರಿ ಬೀಳಿಸುವಂತಹದ್ದು. ಇವತ್ತು ಸ್ವಲ್ಪ, ನಾಳೆ ಸ್ವಲ್ಪ ಬೀಳಿಸೋದಿಲ್ಲ, ಒಂದೇ ಸರಿ ದೇವರಿಂದ ದೂರ ಮಾಡುವಂತಹದ್ದು. ಈ ಥರ ಕೆಲಸ ಮಾಡ್ತಿದ್ದಾನೆ. ಇಷ್ಟೊತ್ತು ನಾವು ಆಲೋಚನೆ ಮಾಡಿರುವುದರಲ್ಲಿ ಏನೇನು ಅರ್ಥ ಆಯಿತು? ಇನ್ನೂ ಸಂದೇಶವನ್ನು ಶುರು ಮಾಡಿಲ್ಲ ಪ್ರಿಯರೇ, ಈಗಿಂದ ಶುರು ಮಾಡೋಣ. ಅದಕ್ಕೆ ಮುಂಚೆ ಇಷ್ಟೊತ್ತು ಆಲೋಚನೆ ಮಾಡಿರೋದ್ರಲ್ಲಿ ಏನು ಅರ್ಥ ಆಯಿತು? ಅಪವಾದಿಯ ಆಯುಷ್ಯು, ಅಪವಾದಿಯ ಅಂತ್ಯ ನಮಗೆ ಅರ್ಥ ಆಗಬೇಕಾದ್ರೆ ಅಪವಾದಿಯ ಪ್ರಾರಂಭ ಅರ್ಥ ಆಗಬೇಕು. ಇಷ್ಟಕ್ಕೂ ಅಪವಾದಿಯ ಪ್ರಾರಂಭ ಅಂದಿದ ತಕ್ಷಣ ತುಂಬ ಜನ ಪ್ರಶ್ನೆ ಮಾಡುವಂತಹದ್ದು, ಅಪವಾದಿಯನ್ನು ದೇವರು ಸೃಷ್ಟಿ ಮಾಡದೇ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ದೇವರು ಸೃಷ್ಟಿ ಮಾಡಿಲ್ಲ ಬ್ರದರ್. ಅಪವಾದಿಯನ್ನು ಇದಕ್ಕೆ ಹಿಂದೆ, ಅಪವಾದಿಯಾಗಿ ಬದಲಾಗುವುದರ ಹಿಂದೆ ದೇವದೂತರಾಗಿ ದೇವದೂತನನ್ನು ಸೃಷ್ಟಿ ಮಾಡಿದ್ದು. ಆ ದೂತನು ಆಸೆಪಟ್ಟು ಅಪವಾದಿಯಾಗಿ ಬದಲಾಗಿದ್ದು. ಈಗ ಬದಲಾದಂಥ ಅಪವಾದಿ ಎಲ್ಲಿದ್ದ? ಶಿಕ್ಷೆಯಲ್ಲಿ. ಸ್ವಲ್ಪ ಕಾಲ ಬೇಲ್ ಸಿಕ್ಕಿದೆಯಾ? ಸ್ವಲ್ಪ ಕಾಲನೇ. ಈ ಬೇಲ್ ಸಿಕ್ಕಿರುವಂಥ ಕಾಲ ಆಗೋಗಿದ ತಕ್ಷಣ ಏನಾಗಬೇಕು? ಮತ್ತೆ ಶಿಕ್ಷೆಗೆ ಹೊರಟೋಗ್ಬೇಕು. ತನ್ನ ಜನ್ಮಸ್ಥಳ ಆಗೋಗಿದೆ, ಅದು ತನ್ನ ನೇಟಿವ್ ಪ್ಲೇಸ್ ಆಗೋಗಿದೆ. ಈಗ ಅಲ್ಲಿಗೆ ಹೊರಟೋಗ್ಬೇಕು ಮತ್ತೆ. ಈಗ ನಿಜವಾಗ್ಲೂ ನಮ್ಮ ಸಂದೇಶಕ್ಕೆ ಬರ್ತಿದ್ದೀವಿ. ಅಪವಾದಿಯ ಜನನ ಯಾವಾಗ ಅಂತ ಹೇಳಿ ನಮಗೆ ಅರ್ಥ ಆಯಿತು, ಹೇಗಾಯಿತು ಅಂತ ನಮ್ಗೆ ಅರ್ಥ ಆಯಿತು. ಅಪವಾದಿಯ ಅಂತ್ಯನೂ ನೋಡಬೇಕಲ್ವ? ಅಪವಾದಿ ಈ ಭೂಮಿಯ ಮೇಲೆ ಬಿದ್ದಾಗ, ಅಂದರೆ ತಾನು ರಿಲೀಸ್ ಆದಾಗ, ನರಕದಿಂದ ರಿಲೀಸ್ ಆಗಿ ಭೂಮಿಯ ಮೇಲೆ ಜನರನ್ನು ಮೋಸಗೊಳಿಸ್ಲಿಕ್ಕೋಸ್ಕರ ಬಂದಾಗ ಅಪವಾದಿ, ದೇವರೇನಂದರು? ಭೂಮಿ ಮೇಲಿರುವಂಥವರೇ ನಿಮಗೆ ಶ್ರಮೆ, ನೀವು ಕಷ್ಟಪಡಬೇಕು. ಏಕೆಂದರೆ ಅಪವಾದಿ ನನ್ನನ್ನು ನಿಮ್ಮನ್ನು ದೂರ ಮಾಡಲಿಕ್ಕೆ ಸಾವಿರಾರು ಕುತಂತ್ರಗಳನ್ನು ಮಾಡ್ತಾನೆ. ನೀವು ಹುಷಾರಾಗಿರಬೇಕು, ನಿಮಗೆ ಕಷ್ಟ ಬರುತ್ತೆ, ಶ್ರಮೆ ಬರುತ್ತೆ. ಹೌದಾ? ಅಪವಾದಿ ಭೂಮಿ ಮೇಲೆ ಬಂದಾಗ ದೇವ್ರು ಏನು ಇನ್ಸ್ಟ್ರಕ್ಷನ್ ಕೊಟ್ಟರು? ನಿಮಗೆ ಶ್ರಮೆ. ಈಗ ಅಪವಾದಿ ಹೋದಾಗ, ಅಂದರೆ ಅಪವಾದಿ ಅಂತ್ಯ ಆಗಿ ಆಯುಷ್ ಮುಗಿದಾಗ ನಮಗೆಲ್ಲ ಏನು ಸಂತೋಷ, ಹೌದಾ ಇಲ್ವಾ? ಇಷ್ಟು ವರ್ಷ ನಮ್ಮನ್ನು ಬೀಳಿಸಬಾರ್ದಾಗಿರುವಂಥ ಪಾಪಗಳಲ್ಲಿ ಬೀಳಿಸ್ತಲ್ವ? ಇಷ್ಟು ವರ್ಷ ನಮ್ಮ ಕೈಯಲ್ಲಿ ತಪ್ಪು ಮಾಡಿಸಿ ದೇವರಿಗೆ ದೂರ ಮಾಡ್ದಲ್ವ? ನಿನಗೆ ಸಿಗುವಂತಹ ಶಿಕ್ಷೆ, ನಿನ್ನ ಅಂತ್ಯವನ್ನು ನಾವೆಲ್ಲರೂ ನೋಡಬೇಕು ಅಂತ ಖುಷಿ, ಸಂತೋಷ ಏನಾದರೂ ಇದ್ದರೆ, ಅಪವಾದಿ ಅಂತ್ಯ ನೋಡಬೇಕು ಅನ್ನುವಂಥ ಸಂತೋಷ ಇದ್ದರೆ, ಈ ಸಂದೇಶವನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಶುರು ಮಾಡ್ತಿದ್ದೀನಿ. ಅಪವಾದಿಯ ಅಂತ್ಯ, ಅದೇ ಅಲ್ವಾ ನಮ್ಮ ಟಾಪಿಕ್. ಅಪವಾದಿ ಕೊಟ್ಟಿರುವಂಥ ಆಯುಷು, ಅಪವಾದಿಯ ಆಯುಷು ಯಾವಾಗ ಮುಗಿಯುತ್ತೆ? ಇಷ್ಟಕ್ಕೂ ಅಪವಾದಿಯ ಆಯುಷು. ಇನ್ನೊಂದಷ್ಟು ಜನ ಬೇರೆ ಸ್ಪೆಷಲ್ಲಾಗಿ ಪ್ರಶ್ನೆ ಮಾಡ್ತಿರ್ತಾರೆ. ಏನಂತ ಪ್ರಶ್ನೆ ಮಾಡ್ತಿರ್ತಾರೆ? ಅಲ್ಲ, ಅಪವಾದಿಯನ್ನು ಸರಿ ಆಯಿತು ಬ್ರದರ್, ನೀವು ಹೇಳಿರೋ ಹಾಗೆ ಅಪವಾದಿಯನ್ನು ದೇವರು ಸೃಷ್ಟಿ ಮಾಡಿಲ್ಲ ಅಂತ ಹೇಳಿದ್ರಿ. ಸರಿ, ದೇವರು ಸೃಷ್ಟಿ ಮಾಡಿಲ್ಲ, ಅದೇ ಬದಲಾಯಿತು ಆಸೆಪಟ್ಟು ಅಂತ ಹೇಳಿದ್ರಿ. ಓಕೆ, ಆದರೆ ಅಟ್ಲೀಸ್ಟ್ ಅಪವಾದಿಯನ್ನು ಸಾಯಿಸ್ಬೋದಲ್ವಾ? ಅಪವಾದಿಯ ಅಂತ್ಯಗೊಳಿಸ್ಬೋದಲ್ವಾ ದೇವ್ರೇ? ಅಷ್ಟು ಶಕ್ತಿ ದೇವ್ರ ಹತ್ರ ಇದೆಯಲ್ವಾ? ಅಷ್ಟೊಂದು ಕೋಟಿ ದೇವದೂತರಿದ್ದಾರೆ ಅಂತಿದ್ದೀರಲ್ವಾ? ಯುದ್ಧ ಮಾಡ್ಬೋದಲ್ವಾ ಅಪವಾದಿಯ ಮೇಲೆ ಯುದ್ಧ ಮಾಡಿ ಒಂದು ಸರಿ ಅಪವಾದಿಯನ್ನು ಅಂತ್ಯಗೊಳಿಸಿದ್ರೆ, ಅಪವಾದಿ ಮನುಷ್ಯರ ತಂಟೆಗೆ ಏನಕ್ಕೋಸ್ಕರ ಬರ್ತಾನೆ? ನಮ್ಮನ್ನು, ದೇವರನ್ನು ದೂರ ಏನಕ್ಕೋಸ್ಕರ ಮಾಡ್ತಾನೆ? ನಮ್ಮನ್ನು ನರಕಕ್ಕೆ ಏನಕ್ಕೋಸ್ಕರ ಕರ್ಕೊಂಡು ಹೋಗ್ತಾನೆ? ಒಂದೇ ಸರಿ ದೇವ್ರ ಅಪವಾದಿಯನ್ನು ಮುಗಿಸ್ಬಿಡ್ಬೋದಲ್ವಾ? ಇದೇ ಅಲ್ವಾ ನಮ್ಮ ಪ್ರಶ್ನೆ. ಆದರೆ ನಮಗಿಷ್ಟು ವರ್ಷ ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು ಗೊತ್ತಾ? ನಮ್ಮನ್ನು ಡೈಲಿ ಯಾರು ಸಂದೇಶ ಶುರುವಾಗಿದೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ.
ನಮ್ಮನ್ನು ಡೈಲಿ ಯಾರು ಪಾಪದಲ್ಲಿ ಬೀಳಿಸ್ತಿದ್ದಾನೋ, ನಮಗೆ ಡೈಲಿ ಯಾರು ಕಷ್ಟ ಬಂದು ಈ ಕಷ್ಟದಲ್ಲಿ ನೀನು ದೇವ್ರಿಗೆ ದೂಷಿಸಬೇಕು ಅಂತ ಹೇಳಿ ಪ್ರೇರೇಪಿಸ್ತಿದ್ದಾನೋ, ದೇವರನ್ನು ನಮ್ಮನ್ನು ದೂರ ದೂರ ಮಾಡ್ತಿದ್ದಾನೋ, ನಮ್ಮನ್ನು ಯಾರು ನರಕಕ್ಕೆ ಹೋಗೋ ಹಾಗೆ ಪ್ರೇರೇಪಿಸ್ತಿದ್ದಾನೋ, ಕೆಟ್ಟ ಕೆಟ್ಟ ಅಭ್ಯಾಸಗಳಲ್ಲಿ ಬೀಳಿಸಿ ಮಾಡಬಾರ್ದಾಗಿರುವಂಥ ಕೆಲಸಗಳನ್ನು ಮಾಡಿಸ್ತಿದ್ದಾನೋ, ನಮ್ಮ ಶತ್ರು, ನಮ್ಮ ವಿರೋಧಿಯಾಗಿರುವಂಥ ಅಪವಾದಿಯ ಅಂತ್ಯ, ಇವನ ಕುತ್ತಿಗೆಯ ಮೇಲೆ ಕತ್ತಿಯ ನೆಟ್ಟು ಎಳೆಯುವಂಥ ಅವಕಾಶ ಯಾರು ಕೊಟ್ಟಿದ್ದಾರೆ ಗೊತ್ತಾ ದೇವರು? ಈ ಅವಕಾಶ, ಈ ಚಾನ್ಸ್ ನಮ್ಮ ಕೈಯಲ್ಲೇ ಇದೆ ಪ್ರಿಯರೇ. ಮತ್ತೆ ಹೇಳ್ತಿದ್ದೀನಿ, ಅಪವಾದಿಯ ಅಂತ್ಯ ನೋಡುವಂತಹದ್ದು, ಅಪವಾದಿಯನ್ನು ಮುಗಿಸುವಂತಹ ಚಾನ್ಸ್ ಯಾರು ಕೊಟ್ಟಿದ್ದಾರೆ ದೇವರು? ನಮಗೆ. ದೇವರ ಅಪವಾದಿಯನ್ನು ಮುಗಿಸ್ಬೇಕು ಅಂತ ಅಂದಿದ್ದಿದ್ರೆ ಪ್ರಾರಂಭದಲ್ಲೇ ಕ್ಲೋಸ್ ಮಾಡಿಬಿಡ್ತಿದ್ರು ಚಾಪ್ಟರನ್ನು. ಏನಕ್ಕೋಸ್ಕರ ಇದಾನೆ ಗೊತ್ತಾ? ಯಾರ ಕೈಯಿಂದ ಅಂತ್ಯ ಆಗಬೇಕು ಅಂತ ಇದೆ ಗೊತ್ತಾ? ಅಪವಾದಿ ನಮ್ಮ ಕೈಯಿಂದ, ದೇವರ ಮಕ್ಕಳಾಗಿರುವಂಥ ನಿಮ್ಮ ಕೈಯಿಂದ. ಇದೇನು ಬ್ರದರ್ ವಿಚಿತ್ರವಾಗಿ ಹೇಳ್ತಿದ್ದೀರಾ? ಅಪವಾದಿ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅಪವಾದಿ ಸೌಂಡ್ ಏನಾದರೂ ಕೇಳಿಸುತ್ತಾ? ಕೇಳಿಸೋದಿಲ್ಲ. ಎಲ್ಲಿದ್ದಾನೆ ಅಂತ ಹೇಳಿ ಹುಡ್ಕೊಂಡು ಹೋಗೋದು, ಹೆಂಗೆ ಹುಡ್ಕೋದು, ಹೆಂಗೆ ಮುಗಿಸೋದು? ಹೌದಾ? ಇವತ್ತು ನೋಡೋಣ ಪ್ರಿಯರೇ, ಅದ್ಭುತವಾಗಿರುವಂತಹ, ನಾವು ಯಾವತ್ತೂ ಸಹ ಆಲೋಚನೆಯೂ ಮಾಡದೇ ಇರುವಂತಹ ರಹಸ್ಯವನ್ನು ದೇವರು ಹೇಳಲಿಕ್ಕೆ ಹೊರಟಿದ್ದಾರೆ. ಏನಂತೆ? ಅಪವಾದಿ ಅಂತ್ಯ ನಮ್ಮ ಕೈಯಲ್ಲಿದೆಯಾ? ನಮಗಿದೆಯಾ ಅವಕಾಶ? ನಮಗಿದೆಯಾ? ನಮಗೇನು ಕೊಟ್ಟರು ಇಷ್ಟಕ್ಕೂ ಅವಕಾಶವನ್ನು? ಅಪವಾದಿಯ ಅಂತ್ಯವನ್ನು ಹಾಡುವಂಥ ಅವಕಾಶ ನಮಗೂ ಏನಕ್ಕೆ ಕೊಟ್ಟರು ದೇವರು? ಯಾರಿಂದ ಯುದ್ಧ ಶುರು ಆಯಿತು ಹೇಳಿ? ಪರಲೋಕದಲ್ಲಿ. ಯಾರಿಂದ ಯುದ್ಧ ಶುರು ಆಯಿತು? ಪರಲೋಕ ನನಗೇ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೈತಾನನು ಅಂದ್ಕೊಂಡಾಗ ದೇವರು ಯಾರಿಗೋಸ್ಕರ ಸೃಷ್ಟಿ ಮಾಡ್ತಿದ್ರು ಪರಲೋಕವನ್ನು? ಮಕ್ಕಳಿಗೋಸ್ಕರ, ನಮಗೋಸ್ಕರ. ಹೌದಾ? ನಮಗೋಸ್ಕರ ದೇವರು ಸೃಷ್ಟಿ ಮಾಡಬೇಕಾದ್ರೆ ಪರಲೋಕವನ್ನು ಮಕ್ಕಳು ಕೊಡ್ತೀಯ ಅಲ್ವಾ ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದಲೇ ಅಲ್ವಾ ಯುದ್ಧ ಮಾಡಿದ್ದು? ನಮ್ಮ ನಿಮಿತ್ತಲೇ ಅಲ್ವಾ ಯುದ್ಧ ಶುರುವಾಗಿತ್ತು? ಯುದ್ಧ ಶುರುವಾಗಿದ್ದು ಏನಕ್ಕೋಸ್ಕರ? ಪರಲೋಕದಲ್ಲಿ ದೇವರ ವಿರುದ್ಧ ಅಪವಾದಿ ಅಂದರೆ ದೂತನು ತಿರುಗಿ ಬಿದ್ದಿದ್ದು ಏನಕ್ಕೋಸ್ಕರ? ಪರಲೋಕಕ್ಕೋಸ್ಕರ. ಆ ಪರಲೋಕ ಯಾರಿಗೋಸ್ಕರ ಕೊಡಬೇಕು ಅಂತ ದೇವರು ಸೃಷ್ಟಿ ಮಾಡ್ತಿದ್ರು? ನಮಗೋಸ್ಕರ. ಡೈರೆಕ್ಟಾಗಿ ಹೇಳ್ಬಿಡಿ, ಈಗ ಪರಲೋಕದಲ್ಲಿ ಯುದ್ಧ ಯಾರಿಂದ ಶುರು ಆಯಿತು? ನಮ್ಮಿಂದ ಶುರು ಆಯ್ತು. ದೇವರಿಂದ ಶುರು ಆಯಿತಾ? ನಮಗೆ ಕೊಡಬೇಕು ಅಂತ ಒಂದು ಲೋಕವನ್ನು ದೇವರು ಸೃಷ್ಟಿ ಮಾಡ್ತಿದ್ರು. ಆ ಲೋಕಕ್ಕೋಸ್ಕರ ಅಪವಾದಿಯ ಕಣ್ಣು ಬಿತ್ತು. ಯಾರಿಂದ ಶುರು ಆಯಿತು ಪರಲೋಕದಲ್ಲಿ ಯುದ್ಧ? ಮುಂದೆ ಬರುವಂತಹ ಮಕ್ಕಳಿಗೋಸ್ಕರ ದೇವರು ಸೃಷ್ಟಿ ಮಾಡ್ತಾ ಇದ್ದಂತಹ ಪರಲೋಕಕ್ಕೋಸ್ಕರ ಯುದ್ಧ ಶುರು ಆಯಿತು. ಸರಿಯಾಗಿ ಹೇಳಬೇಕಾದ್ರೆ ಆ ಲೋಕ ನಮಗೋಸ್ಕರ ಮಾಡ್ತಿದ್ರು. ಇನ್ನೂ ಸರಿಯಾಗಿ ಹೇಳಬೇಕಾದ್ರೆ ನಮ್ಮಿಂದಲೇ ಅಪವಾದಿ ದೇವರ ವಿರುದ್ಧ ತಿರುಗಿ ಬೀಳೋ ಹಾಗೆ ಆಲೋಚನೆ ಬಂತು. ಹೌದಾ ಇಲ್ವಾ? ಮಕ್ಕಳಿಂದಲೇ ಅಲ್ವಾ ಶುರು ಆಯಿತು ಯುದ್ಧ. ಆಗಾಗ ಪೌರುಷ ಹೊಂದಿರುವಂತಹ ತಂದೆ ತಾನೇನೋ ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ. ರೋಡಲ್ಲಿ ಬರಬೇಕಾದ್ರೆ ಯಾರ್ಯಾರು ಚಿಕ್ಕವ್ರು ಏನೇನೋ ಮಾತಾಡ್ತಿರ್ತಾರೆ. ನಿನಗೆ ಬುದ್ಧಿ ಕಲಿಸ್ತೀನಿ, ನಾನೆಲ್ಲ ಕಲಿಸುವಂತಹದ್ದು. ಯಾಕೆಂದರೆ ನನ್ನ ಸ್ಟೇಟಸ್ ಬೇರೆ. ಯಾರ ಕೈಯಲ್ಲಿ ಕಲಿಸ್ತೀನಿ ಗೊತ್ತಾ ನಿನಗೆ ಬುದ್ಧಿ? ನನ್ನ ಮಗ ಇದ್ದಾನೆ, ಅವನಿಗಿನ್ನ 5 ವರ್ಷ 6 ವರ್ಷ, ಅವನ ಕೈಯಿಂದ ನಿನಗೆ ಬುದ್ಧಿ ಕಲಿಸ್ತೀನಿ ಅನ್ನುವಂತಹದನ್ನು ಕೇಳಿದ್ದೀವ, ನೋಡಿದ್ದೀವ? ಹೌದು. ಸ್ವಾಭಿಮಾನ, ಪೌರುಷ ಏನಾದರೂ ಇದ್ದರೆ ಈ ಮಾತುಗಳು ನಮ್ಮ ಬಾಯಿಂದ ಬರ್ತಾ ಇರುತ್ತೆ. ದೇವರು ಸಹ ಮಾಡಿರುವಂತಹ ಶಪಥ ಏನು? ನಾನು ನಿನ್ನನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೋ ಕಾಲದಲ್ಲಿ ಮುಗಿಸ್ತಾ ಇದ್ದೆ. ಮುಗಿಸೋದು ಯಾರು ಗೊತ್ತಾ? ನಿನ್ನನ್ನು ಮುಗಿಸುವಂತಹದ್ದು ಯಾರು ಗೊತ್ತಾ? ನನ್ನ ಮಕ್ಕಳು. ನನ್ನ ಮಕ್ಕಳ ಕೈಯಿಂದ ನಿನ್ನ ಅಂತ್ಯವನ್ನು ಕಾಣಿಸ್ತೀನಿ. ಹೌದಾ? ಎಲ್ಲಿದೆ ಬ್ರದರ್ ಕತೆ? ನೀಟಾಗಿ ಸರಿಯಾಗಿ ಹೇಳ್ಕೊಂಡು ಹೋಗ್ತಿದ್ದೀರಾ. ಎಲ್ಲಿದೆ ಇದೆಲ್ಲ? ಬೈಬಲಲ್ಲಿ ತೋರಿಸಿ ನೋಡೋಣ ಮುಂದೆ. ಅದಕ್ಕೆ ಮುಂಚೆ ಒಂದು ಪಿಕ್ಚರ್ ಇರಬೇಕಲ್ವ ನಮ್ಮ ತಲೆಯಲ್ಲಿ, ಅದಕ್ಕೋಸ್ಕರ ಇಷ್ಟನ್ನು ಹೇಳಿದೆ. ಹಾಗಾದರೆ ಅಪವಾದಿಯ ಕಡೆಗಾಣಿಸುವಂಥ ಅವಕಾಶ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಅಪವಾದಿಯನ್ನು ಸಂಹಾರ ಮಾಡುವಂತಹ ಕತ್ತಿ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇದೆ. ಅದನ್ನು ಇಟ್ಕೊಂಡು ನಾವು ಏನು ಮಾಡ್ತಿದ್ದೀವಿ ಇಷ್ಟು ವರ್ಷ? ನಿಜವಾಗ್ಲೂ ನಾವು ಮನಸ್ಸು ಮಾಡಿದರೆ, ಭೂಮಿ ಮೇಲಿರುವಂತಹ ಕ್ರೈಸ್ತರೆಲ್ಲರೂ ಮನಸ್ಸು ಮಾಡಿದರೆ, ನಿಜವಾಗ್ಲೂ ಅಪವಾದಿಯ ಅಂತ್ಯ ಹಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಿದ್ರೆ ಯಾವತ್ತೋ ಅಪವಾದಿ ಅಂತ್ಯ ಆಗೋಗ್ತಿತ್ತು. ಯಾವಾಗಲೋ ಯೇಸು ಕ್ರಿಸ್ತರ 2ನೇ ಬರೋಣ ಆಗೋಗ್ತಿತ್ತು ಪ್ರಿಯರು. ಇಷ್ಟಕ್ಕೆ ನಾವೆಲ್ಲ ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಈಗ ಆರಾಮಾಗಿ ಪರಲೋಕದಲ್ಲಿ ಇರ್ತಾ ಇದ್ವಿ ತಂದೆ ಜೊತೆ. ಯಾಕಿದ್ದೀವಿ? ಅಪವಾದಿ ಯಾಕೆ ಇನ್ನೂ ಬದುಕಿದ್ದಾನೆ? ದೇವರು ನಮಗೆ ಕೊಟ್ಟಿರುವಂಥ ಕತ್ತಿಯನ್ನು ಎಲ್ಲಿಟ್ಕೊಂಡಿದ್ದೀವಿ ನಾವು? ಎಲ್ಲೋ ಎಸೆದ್ಬಿಟ್ಟು, ಎಲ್ಲೋ ಹಿಂದೆ ಎಲ್ಲೋ ಬಿಟ್ಬಿಟ್ಟು, ಎಲ್ಲೋ ದೂರವಾಗಿ ಎಸ್ತು. ಆ ಕತ್ತಿಗೂ ನಮಗೂ ಸಂಬಂಧನೇ ಇಲ್ಲ. ಆ ಕತ್ತಿಯನ್ನು ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ. ಅಪವಾದಿಯ ಅಂತ್ಯ, ಅಪವಾದಿಯ ಸಂಹಾರ ನೀವೇ ಮಾಡಬೇಕು ಅಂತ ದೇವರು ಕೊಟ್ಟರೆ ಅದನ್ನು ದೂರವಾಗಿ ಎಸ್ಬಿಟ್ಟು ಬಂದುಬಿಟ್ಟಿದ್ದೀವಿ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಸರಿಯಾಗಿ ಯೂಸ್ ಮಾಡ್ತಿದ್ದೀವಿ ಆ ಕತ್ತಿಯನ್ನು. ಇಷ್ಟಕ್ಕೂ ಅದು ಏನದು? ಅಪವಾದಿಯನ್ನು ಕಡೆಗಣಿಸುವಂತಹ ಆಯುಧ ಏನು? ಅಪವಾದಿಯನ್ನು ಸಂಹಾರ ಮಾಡುವಂತಹದ್ದು ಹೆಂಗೆ? ನಮ್ಮ ಕೈಯಲ್ಲಿ ಇದೆಯಂತೆ ಆ ಕೀ, ನಮ್ಮ ಕೈಯಲ್ಲಿ ಇದೆಯಂತೆ ಆ ಕತ್ತಿ.
ಹೆಂಗೆ ಇಷ್ಟಕ್ಕೂ ಮೊಟ್ಟ ಮೊದಲನೇ ವಚನ. ಇಷ್ಟೊತ್ತು ಕೇಳಿರುವಂತಹ ರೆಫರೆನ್ಸ್ಗಳನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಇನ್ನು ಮುಂದೆ ಕೇಳುವಂತಹ ರೆಫರೆನ್ಸ್ಗಳನ್ನು ಸಪ್ರೇಟಾಗಿ ಬರ್ಕೊಳ್ಳಿ. ಥೆಸ್ಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಥೆಸ್ಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. 2:8. ಅವನು ತೆಗೆದುಬಿಡಲ್ಪಟ್ಟ ಕೂಡಲೇನು ಆ ಅಧರ್ಮ ಸ್ವರೂಪನು ಕಾಣಬರುವನು. ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಇಲ್ಲಿ ದೇವರು? ಆ ಅಧರ್ಮ ಸ್ವರೂಪನು ಕಾಣಬರುವನು. ಇಷ್ಟಕ್ಕೂ ಅಧರ್ಮ ಸ್ವರೂಪನು ಅಂದರೆ ಯಾರು? ಯಾರ್ಯಾರೋ ಅನ್ಕೋಬಾರ್ದು, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಮತ್ತೆ ಹೇಳ್ತಿದ್ದೇನೆ, ಅಧರ್ಮ ಸ್ವರೂಪನು ಅಂದರೆ ಯಾರು? ಧರ್ಮ ಅಂದರೆ ಏನು? ದೇವರು ಒಂದು ಧರ್ಮ ಕೊಟ್ಟಿದ್ರು ಆದಾಮ್ ಹವ್ವಳಿಗೆ, ಈ ಹಣ್ಣನ್ನು ತಿನ್ನಬಾರ್ದು. ಇದು ಧರ್ಮ ಹೌದಾ ಇಲ್ವಾ? ಅಷ್ಟು ಹಣ್ಣನ್ನು ನೀವು ತಿನ್ಬೋದು. ನೀವು ಅಷ್ಟು ಲಕ್ಷ ಹಣ್ಣಿದೆಯಾ ತೋಟದಲ್ಲಿ, ಅಷ್ಟನ್ನು ನೀವು ತಿನ್ಬೋದು. ಒಂದು ಹಣ್ಣನ್ನು ಮಾತ್ರ ತಿನ್ನಬಾರ್ದು. ಇದನ್ನು ಏನಂತ ಕರಿತೀವಿ? ಧರ್ಮ, ಸತ್ಯ, ಹೌದಾ ಇಲ್ವಾ? ಇಷ್ಟು ಹಣ್ಣನ್ನು ನೀವು ತಿನ್ನಬಾರ್ದು, ಇದೊಂದೇ ಹಣ್ಣನ್ನು ತಿಂತಾನೇ ಇರಬೇಕು ಅಂತ ಹೇಳಿದರೆ ಅದು ತಪ್ಪಾಗ್ತಿತ್ತು. ಅಧರ್ಮ, ಅನ್ಯಾಯ ಅದು, ಹೌದಾ ಇಲ್ವಾ? ಅಷ್ಟು ಹಣ್ಣನ್ನು ಸೃಷ್ಟಿ ಮಾಡಿಬಿಟ್ಟು ಕಣ್ಮುಂದೆ ಇಟ್ಟು ಇದೊಂದನ್ನು ಮಾತ್ರ ಬೆಳಗ್ಗೆ ಸಂಜೆ ಮಧ್ಯಾಹ್ನ 3 ಹೊತ್ತು ತಿಂತಾ ಇರಬೇಕು ಅಂತ ಹೇಳಿದ್ರೆ ಕಷ್ಟನಾ ಇಲ್ವಾ? ಆದರೆ ದೇವರು ಏನು ಮಾಡಿದ್ರು? ಅಷ್ಟು ಹಣ್ಣನ್ನು ತಿನ್ಬೋದು, ಇದೊಂದು ಮಾತ್ರ ತಿನ್ನಬಾರ್ದು. ಇದು ದೇವರ ಧರ್ಮ, ಹೌದಾ? ದೇವರ ನ್ಯಾಯ. ಹಾಗೆ ನಮ್ಮೆಲ್ಲರಿಗೂ ಒಂದೊಂದು ನ್ಯಾಯವನ್ನು ದೇವರು ಕೊಟ್ಟಿದ್ದಾರೆ. ಏನಂತ? ನಾವು ತಪ್ಪು ಮಾಡಬಾರ್ದು, ನೀತಿವಂತರಾಗಿರಬೇಕು, ಪರಿಶುದ್ಧರಾಗಿರಬೇಕು, ಪರಲೋಕಕ್ಕೆ ಬರಬೇಕು, ಅದಕ್ಕೆ ಕನಸನ್ನು ಕಾಣಬೇಕು, ಅದಕ್ಕೆ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡಬೇಕು. ಇದು ನಮಗೆ ದೇವರು ಕೊಟ್ಟಿರುವಂತಹ ನ್ಯಾಯ, ಇದು ನಮಗೆ ದೇವರು ಕೊಟ್ಟಿರುವಂತಹ ಧರ್ಮ. ಅಧರ್ಮ ಸ್ವರೂಪನು ಅಂದರೆ ನಮಗೆ ದೇವರು ಕೊಟ್ಟಿರುವಂತಹ ಧರ್ಮಕ್ಕೆ ವಿರುದ್ಧವಾಗಿ ನಮ್ಮನ್ನು ಮಾಡುವಂತೆ ಪ್ರೇರೇಪಿಸುವಂತಹ ಆತ್ಮ, ಹೌದಾ ಇಲ್ವಾ? ಆದಮ್ ಮಾತ್ರ ಒಂದೇನಂತು? ಹಣ್ಣು ತಿನ್ನಿಸ್ತು, ತಿನ್ನಬಾರ್ದು ಅಂತ ಹೇಳಿದ ಹಣ್ಣನ್ನು ತಿನ್ನಿಸ್ತು. ನಮಗೆ ಪಾಪ ಮಾಡಬಾರ್ದು ಅಂತ ಹೇಳಿದ್ದಾರೆ ದೇವರು. ಏನು ಮಾಡ್ತೀವಿ? ಪಾಪ ಮಾಡ್ತೀವಿ. ಮಾಡಿಸ್ತಿದೆಯಾ ಅಪವಾದಿ ನಮ್ಮ ಕೈಯಲ್ಲಿ? ಮಾಡಿಸ್ತಿದೆ. ದೇವರು ಕೊಟ್ಟಂತಹ ಧರ್ಮಕ್ಕೆ ವಿರುದ್ಧವಾಗಿ ಹೋಗು ಅಂತ ಹೇಳಿ ಹೇಳ್ಕೊಡ್ತಿದೆ, ಮಾಡಿಸ್ತಿದೆ ನಮ್ಮ ಕೈಯಲ್ಲಿ. ಅಧರ್ಮ ಸ್ವರೂಪನು ಅಂದರೆ ಯಾರು? ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿ ಮಾಡಿಸುವಂತಹ ಆತ್ಮ. ಈಗೇನು ಮಾಡ್ತಿದೆಯಂತೆ? ಅಪವಾದಿಯ ಅಂತ್ಯ ಯಾವಾಗಂತೆ? ಆ ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸುರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಸಾಕು. ಅಧರ್ಮ ಸ್ವರೂಪನು ಅಂತ ಹೇಳಿದ್ರೆ ಅಪವಾದಿ, ಸೈತಾನನು ಅಂತ ಹೇಳಿ ನಮಗೆ ಇವಾಗವರೆಗೂ ಅರ್ಥ ಆಗಿದೆ. ಇಷ್ಟಕ್ಕೂ ಅಪವಾದಿ ಅಂತ್ಯ ಯಾವಾಗಂತೆ? ಯಾವಾಗ? ಯೇಸು ಕರ್ತನು ತನ್ನ ಬಾಯ ಉಸುರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಯಾವುದಾ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಯೇಸು ಕ್ರಿಸ್ತರು ಬಂದು ಏನು ಮಾಡ್ತಾರಂತೆ? ಬಾಯ ಉಸುರಿನಿಂದ ಕೊಲ್ತಾರಂತೆ, ಹೌದಾ? ಇಷ್ಟಕ್ಕೂ ಮತ್ತೆ ಯಾವಾಗ ಬರ್ತಾರೆ ಯೇಸು ಕ್ರಿಸ್ತರು? ಹೆಡ್ಡಿಂಗನ್ನು ಓದಿ ಪ್ರಿಯರೇ. 2ನೇ ಅಧ್ಯಾಯ ಮೇಲೆ ಹೆಡ್ಡಿಂಗ್ ಇದೆಯಲ್ವಾ ಬ್ಲ್ಯಾಕ್ ಲೆಟರ್ಸಲ್ಲಿ? ಕರ್ತನಾದ ಯೇಸು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಅನೇಕ ಸಂಗತಿಗಳು ನಡೆಯಬೇಕು. ಯೇಸು ಕ್ರಿಸ್ತರ 2ನೇ ಬರೋಣ ಆಗುತ್ತಲ್ವ? ಅದಕ್ಕೆ ಅಲ್ವಾ ನಾವು ಇಷ್ಟು ವರ್ಷ ಎದುರು ನೋಡ್ತಿರುವಂತಹದ್ದು ಕ್ರೈಸ್ತರೆಲ್ಲರೂ ಸಹ. ಆ ಯೇಸು ಕ್ರಿಸ್ತರ 2ನೇ ಬರೋಣ ಆಗಬೇಕು ಅಂತ ಹೇಳಿದ್ರೆ ಆ ಕಾಲ ಹೆಂಗಿರುತ್ತಂತೆ? ಯೇಸು ಕ್ರಿಸ್ತರ 2ನೇ ಬರೋಣದಲ್ಲಿ ಏನೇನಾಗುತ್ತಂತೆ? ಬಹಳ ಕೆಲಸಗಳಾಗತ್ತೆ. ಅದರಲ್ಲಿ ಮುಖ್ಯವಾಗಿರುವಂಥ ಕೆಲಸ ಯಾವುದು? ಅತಿ ಪ್ರಾಮುಖ್ಯವಾಗಿರುವಂಥ ಕೆಲಸ ಏನು? ಅಪವಾದಿಯನ್ನು ಅಂತ್ಯಗೊಳಿಸುವಂತಹದ್ದು, ಹೌದಾ ಇಲ್ವಾ? ನೀವು ನೋಡಿದ್ರಿ ಯೇಸು ಕ್ರಿಸ್ತರ 2ನೇ ಬರೋಣದ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾದಾಗ ಅಪವಾದಿಯ ಸ್ಥಿತಿ ಹೆಂಗಿರುತ್ತೆ? ಅಧರ್ಮ ಸ್ವರೂಪನು ಕಾಣಬರುವನು, ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸುರಿನಿಂದ ಕೊಲ್ಲುವನು. ಅಲ್ಲಿಗೆ ಅಪವಾದಿ ಅಂತ್ಯ ಆಗೋಯ್ತು. ಯಾವಾಗ? ಯೇಸು ಕ್ರಿಸ್ತರ 2ನೇ ಬರೋಣಿಗೆ. ಯೇಸು ಕ್ರಿಸ್ತರು ಮತ್ತೆ 2ನೇ ಸರಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅಪವಾದಿ ಆಯುಷ್ಯ ಮುಗ್ದೋಯ್ತಾ? ಅಪವಾದಿ ಕೊಲ್ಲಲ್ಪಟ್ಟ ಮುಗ್ದೋಯ್ತು, ಹೌದಾ? ಇದನ್ನು ಹೀಗೆ ನೆನ್ಪಿಟ್ಕೊಳ್ಳಿ ಪ್ರಿಯರೇ. ಅಲ್ಲ ಬ್ರದರ್, ಇಷ್ಟೊತ್ತು ಸಹ ಏನು ಎಕ್ಸ್ಪ್ಲೇನ್ ಮಾಡಿದ್ರಿ ನಮಗೆ? ಏನಂದ್ರೆ ಇಷ್ಟೊತ್ತು ಅಪವಾದಿಯನ್ನು ಕೊಲ್ಲಬೇಕಾದ್ರೆ, ಅಪವಾದಿ ಅಂತ್ಯ ಆಗಬೇಕಾದ್ರೆ ಅದು ಯಾರ ಕೈಯಲ್ಲಿದೆ ಕತ್ತಿ ಅಂದರೆ? ನಮ್ಮ ಕೈಯಲ್ಲಿದೆ, ಮನುಷ್ಯರ ಕೈಯಲ್ಲಿದೆ, ಕ್ರೈಸ್ತರ ಕೈಯಲ್ಲಿದೆ ಅಂತ ಹೇಳಿದ್ರಿ. ಇವಾಗ ಸಡನ್ನಾಗಿ ಯೇಸು ಕ್ರಿಸ್ತರ 2ನೇ ಬರೋಣದ ಸಮಯದಲ್ಲಿ ಅಪವಾದಿ ಅಂತ್ಯ ಆಗ್ತಿದ್ದಾನೆ ಅಂತ ಹೇಳ್ತಿದ್ದೀರಾ. ಅಂದರೆ ಅಪವಾದಿ ಅಂತ್ಯ ಯಾರ ಕೈಯಲ್ಲಿದೆ ಅಂತ ಇದರ ಅರ್ಥ? ಯೇಸು ಕ್ರಿಸ್ತರ ಕೈಯಲ್ಲಿದೆ ಅಂತ ನೀವೇ ಹೇಳ್ಬಿಟ್ರಿ. ಥೆಸ್ಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ಮಾತನ್ನು ತೋರಿಸಿ, ಹೌದಾ?
ಒಂದು ಸಾರಿ ಅಪವಾದಿಯ ಅಂತ್ಯ ನಮ್ಮ ಕೈಯಲ್ಲಿದೆ ಅಂತೀರ, ಒಂದು ಸಾರಿ ಅಪವಾದಿಯ ಅಂತ್ಯ ಯೇಸುಕ್ರಿಸ್ತರ ಕೈಯಲ್ಲಿದೆ, ಯೇಸುಕ್ರಿಸ್ತರ ಎರಡನೇ ಬರೋಣದ ಸಂದರ್ಭದಲ್ಲಿ ಅಪವಾದಿ ಮುಗ್ದೋಗ್ತಾನೆ ಅಂತೀರ. ಯಾವುದು ಸರಿ, ಯಾವುದು ಸುಳ್ಳು? ಓಕೆ, ಇಷ್ಟೊತ್ತು ನಮ್ಗೆ ಅರ್ಥ ಆಗಿದ್ದೇನು? ಒಂದು ವಚನವನ್ನು ಓದಿದ್ದೀವಿ, ಸಂದೇಶ ಶುರುವಾದಾಗಿಂದ ಒಂದು ವಚನವನ್ನು ಓದಿದ್ದೀವಿ. ಏನರ್ಥ ಆಯಿತು? ಯೇಸುಕ್ರಿಸ್ತರ ಎರಡನೇ ಬರೋಣ ನಡೆದ ತಕ್ಷಣ ಅಪವಾದಿ ಕೊಲ್ಲಲ್ಪಡ್ತಾನೆ, ಹೌದಾ? ಈಗ ಯೇಸುಕ್ರಿಸ್ತರ ಎರಡನೇ ಬರೋಣಿಗೆ ಯಾವಾಗ ನಡೆಯುತ್ತೆ? ಯೇಸುಕ್ರಿಸ್ತರ ಎರಡನೇ ಬರೋಣಿಗೆ ಯಾವಾಗ ನಡೆಯುತ್ತೆ? ಅದೇ ಅಲ್ವಾ ನಮ್ಗೆ ಅರ್ಥ ಆಗಬೇಕು. ಅಪವಾದಿ ಅಂತ್ಯ ಯಾವಾಗ ಆಗುತ್ತೆ? ಎರಡನೇ ಬರೋಣ ಆದಾಗ. ಈಗ ಎರಡನೇ ಬರೋಣಿಗೆ ಯಾವಾಗ ಆಗುತ್ತೆ? ನಮಗೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ ಎರಡನೇ ಬರೋಣಿಗೆ ಬೇಗ ಆಗಬೇಕು ಅನ್ನೋದಕ್ಕೋಸ್ಕರ ನಾವೇನಾದರೂ ಪಾತ್ರವನ್ನು ಪೋಷಿಸಬೇಕಾಗಿರುವಂತಹ ಬಾಧ್ಯತೆ ನಮ್ಮ ಮೇಲೆ ಏನಾದರೂ ಇದೆಯಾ? ತುಂಬ ಜನ ಮರಣಾಥ ಈ ಪದವನ್ನು ಕೇಳಿದ್ದೀರಾ ಪ್ರಿಯರೇ? ತುಂಬ ಜನ ಪ್ರಾರ್ಥನೆ ಮಾಡಬೇಕಾದ್ರೆ ಈ ಪದವನ್ನು ಮತ್ತೆ ಮತ್ತೆ ಉಪಯೋಗ ಮಾಡಿ ಕಿರುಚ್ತಿರ್ತಾರೆ. ಏನು ಹಾಗಂದರೆ ಮರಣಾಥ ಅಂದರೆ ಏನು? ಅದಕ್ಕೆ ಅರ್ಥ ಏನು? ಪ್ರಾರ್ಥನೆ ಮಾಡಬೇಕಾದ್ರೂ ಈ ಪದವನ್ನು ಬಳಸ್ತಾರೆ. ಅದಕ್ಕೆ ಅರ್ಥ ಏನು ಗೊತ್ತಾ? ಕರ್ತರೇ ಬನ್ನಿ ಅಂತ ಹೇಳಿ ಕಿರುಚ್ತಿರೋ ಹಾಗೆ ಅದರ ಅರ್ಥ. ಮರಣಾಥ ಅಂತ ಹೇಳಿ ನಾವು ಜೋರಾಗಿ ಕಿರುಚ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ನಾವು ಯೇಸುಕ್ರಿಸ್ತರನ್ನ ಕರಿತಿದ್ದೀವಿ, ಬನ್ನಿ 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 ಅಂತ ಹೇಳಿ. ಇಬ್ಬರು ಸಿಕ್ಕಿದಾಗೂ ಈ ಪದವನ್ನು ಯೂಸ್ ಮಾಡ್ತಿದ್ದಾರೆ. ಅದಕ್ಕೆ ಅರ್ಥ ಏನು? ಯೇಸುಕ್ರಿಸ್ತರು ಬರಲಿ ಅಂತ ನಾವು ಹೇಳ್ತಿದ್ದೀವಿ, ಯೇಸುಕ್ರಿಸ್ತರು ಬರಲಿ ಅಂತ ಅವರು ಹೇಳ್ತಿದ್ದಾರೆ. ನಾವೇನಂತ ಕಿರುಚ್ತಾ ಇದ್ದೀವಿ? ಯೇಸುಕ್ರಿಸ್ತರು ಬರಲಿ, ಯೇಸುಕ್ರಿಸ್ತರು ಬರಲಿ. ಹೌದಾ? ಕಿರುಚಿದ್ರೆ ಬರ್ತಾರೆ ಯೇಸುಕ್ರಿಸ್ತರು? ಕಿರುಚಿದ್ರೆ ಬರ್ತಾರಾ? ನ್ಯಾಯ ತೀರ್ಪು ನಡಿಬೇಕಾದ್ರೆ ಯೇಸುಕ್ರಿಸ್ತರ ಮುಂದೆ ನಿಂತ್ಕೊಂಡು ಏನೇನು ಅಂತೀವಂತೆ? ಪ್ರಭು ನಿನ್ನ ಹೆಸರಲ್ಲಿ ಅದು ಮಾಡಿಲ್ವಾ, ಇದು ಮಾಡಿಲ್ವಾ, ಇದು ಮಾಡಿಲ್ವಾ ಅಂದಾಗ ಯೇಸುಕ್ರಿಸ್ತರು ಒಂದೇ ಮಾತು ಹೇಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ. ಹೌದಾ? ಮಾತಾಡಿದವರೆಲ್ಲ ಯೇಸುಕ್ರಿಸ್ತರಿಗೆ ಹತ್ತಿರ ಆಗೋದಿಲ್ಲ. ಈಗ ನಾವೇನು ನೋಡ್ತಿದ್ದೀವಿ? ಯೇಸುಕ್ರಿಸ್ತರೇ ಬನ್ನಿ 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 ಪ್ರಭು ಬನ್ನಿ ಅಂತ ಹೇಳಿ ಕರೆದ್ರೂ ಸಹ ಕೆಲಸ ನಡೆಯೋದಿಲ್ಲ. ಯಾವುದು ನಡೆಯೋದಿಲ್ಲ? ಯೇಸುಕ್ರಿಸ್ತರ ಎರಡನೇ ಬರೋಣಿಗೆ ಆಗೋದಿಲ್ಲ. ನಾವು ಮಾತ್ರ ಇದೇ ಥರ ಕಿರುಚ್ತಾ ಇರಬೇಕು. ಆಗತ್ತಾ? ಆಗೋದಿಲ್ಲ. ಇಷ್ಟಕ್ಕೂ ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಆಗಬೇಕಾದ್ರೆ ನಡಿಬೇಕಾಗಿರುವಂಥ ಕೆಲಸ ಒಂದೇ ಒಂದಿದೆ. ಮತ್ತೆ ಹೇಳ್ತಿದ್ದೀನಿ, ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಆಗಬೇಕಾದ್ರೆ ನಡಿಬೇಕಾಗಿರುವಂಥ ಕೆಲಸ ಒಂದೇ ಒಂದಿದೆ. ಆ ಕೆಲಸ ಏನು? ಇಷ್ಟಕ್ಕೂ ಆ ಕೆಲಸ ಏನು? ಆ ಕೆಲಸ ಇವತ್ತೇ ಆಗೋಯ್ತಾ? ಯೇಸುಕ್ರಿಸ್ತರು ಇವತ್ತೇ ಬಂದುಬಿಡ್ತಾರೆ. ಅಂದರೆ ಯೇಸುಕ್ರಿಸ್ತರು ಬರಬೇಕಾದ್ರೆ ಎರಡನೇ ಬರುವಣಿಗೆಯಲ್ಲಿ ನಡಿಬೇಕಾಗಿರುವಂಥದ್ದು ಒಂದೇ ಒಂದು ಕೆಲಸ. ಆ ಕೆಲಸ ಇವತ್ತೇ ಮುಗ್ದು ಹೋಯ್ತಾ? ಇವತ್ತೇ ಯೇಸುಕ್ರಿಸ್ತರು ಬರ್ತಾರೆ. ನಾಳೆ ಮುಗ್ದು ಹೋಯ್ತಾ? ನಾಳೆನೇ ಬರ್ತಾರೆ. ನೀವು ಇನ್ನೂ 10,000 ವರ್ಷ ಆದರೂ ಕೆಲಸವನ್ನು ಮಾಡೋದಿಲ್ವಾ? ಹಾಗಾದರೆ 10,000 ವರ್ಷ ಆದರೂ ಏನು ನಡೆಯುವುದಿಲ್ಲ? ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ನಡೆಯೋದಿಲ್ಲ. ಇಷ್ಟಕ್ಕೂ ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಆದರೆ ಅಪವಾದಿ ಅಂತ್ಯ ಆಗುತ್ತೆ. ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಯಾವಾಗ ಆಗತ್ತೆ? ಅದೇ ಅಲ್ವಾ ನಮ್ಮ ಪ್ರಶ್ನೆ. ಯಾವಾಗ ಆಗತ್ತೆ? ನಾನು ಹೇಳಿದೆ ನಿಮಗೆ, ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಆಗಬೇಕಾದ್ರೆ ನಾವೊಂದು ಪ್ರಪ್ರಥಮವಾಗಿರುವಂತಹ ಪ್ರಾಮುಖ್ಯವಾಗಿರುವಂಥ ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಆ ಕೆಲಸ ಮುಗಿದ ದಿನ ಯೇಸುಕ್ರಿಸ್ತರ ಬರುವಣಿಗೆ ಆಗುತ್ತೆ. ಆ ಕೆಲಸ ಏನು? ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ. 24:14. 24ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು. ಇಲ್ಲಿ ಹೇಳ್ಬಿಡ್ತಿದ್ದಾರೆ, ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಆಗಬೇಕಾದ್ರೆ, ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ಅಂದರೆ ಏನು? ಈ ಪ್ರಪಂಚ ಅಂತ್ಯ ಆಗಬೇಕು. ಹೌದಾ ಇಲ್ವಾ? ನಮಗೆ ಗೊತ್ತು ಆ ವಚನಗಳೆಲ್ಲ. ಈ ಭೂಮಿ ಇಲ್ದಂತೆ ಹೊರಟೋಗುತ್ತೆ, ಆಕಾಶ ಇಲ್ದಂತೆ ಹೊರಟೋಗುತ್ತೆ. ಯಾವಾಗ? ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ. ಅಂತ್ಯ ಅಂದರೆ ಏನು? ಈ ಪ್ರಪಂಚಕ್ಕೆ ಅಂತ್ಯ ಅಂದರೆ ಏನು? ಯೇಸುಕ್ರಿಸ್ತರು ಎರಡನೇ ಸರಿ ಬರಬೇಕು. ಹೌದಾ? ಆ ಅಂತ್ಯ ಬರಬೇಕಾದ್ರೆ, ಯೇಸುಕ್ರಿಸ್ತರು ಎರಡನೇ ಸರಿ ಬರೋ ಕಾಲ ಹತ್ತಿರ ಬರಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಏನು ಮಾಡಬೇಕಂತ 14ನೇ ವಚನ ಮತ್ತೆ ಓದ್ತಿದ್ದೀನಿ ಪ್ರಿಯರೇ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಪರಲೋಕ ನೆನ್ಪಿಟ್ಕೊಳ್ಳಿ ಪ್ರಿಯರೇ, ಪ್ರತಿ ಪದವನ್ನೂ ಸಹ ನೆನ್ಪಿಟ್ಕೊಳ್ಳಿ. ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಏನೇನಂದ್ರು ದೇವರು? ಯೇಸುಕ್ರಿಸ್ತರ ಎರಡನೇ ಬರುವಣಿಗೆ ನಡಿಬೇಕಾದ್ರೆ ಏನೇನಾಗಬೇಕು? ಸುವಾರ್ತೆ ಸಾರಲ್ಪಡಬೇಕು. ಸುವಾರ್ತೆ ಅಂದರೆ ಯಾವ ಸುವಾರ್ತೆ? ಯಾವ ಸುವಾರ್ತೆ? ಪರಲೋಕ ರಾಜ್ಯದ ಸುವಾರ್ತೆ. ಹೌದಾ?
ಫಸ್ಟ್ ಪಾಯಿಂಟ್, ಪರಲೋಕದ ರಾಜ್ಯದ ಸುವಾರ್ತೆ ಎಲ್ಲಿಗೆ ಸಾರಲ್ಪಡಬೇಕು? ಸರ್ವಲೋಕಕ್ಕೆ, ಎಲ್ಲ ಜನಾಂಗಗಳಿಗೆ ಸಾರಲ್ಪಡಬೇಕು. ಎಲ್ಲ ಜನಾಂಗಗಳಿಗೂ ಸಾರಲ್ಪಡಬೇಕಾ? ಎಲ್ಲರ ಕಿವಿಗೂ ಬೀಳಬೇಕಾ? ಬೀಳಬೇಕು. ಈಗ ನೆಕ್ಸ್ಟ್, ಎಲ್ಲ ಜನಾಂಗಗಳಿಗೂ ಸಾರಿ ಅಂದರೆ ಅದರ ಅರ್ಥ ನೀವು ಹೋಗಿ ಹೇಳಬೇಕು, ಅವ್ರು ಚೇಂಜ್ ಆಗಲೇಬೇಕು, ಅವ್ರ ಬ್ಯಾಪ್ಟಿಸಮ್ ತೊಗೊಳ್ಳೇಬೇಕು, ಮನಸ್ಸು ಮಾರ್ಪಡಿಸ್ಕೊಳ್ಳೇಬೇಕು. ಭೂಮಿ ಮೇಲಿರುವಂಥವ್ರೆಲ್ಲರೂ ಸಹ ಯಾವತ್ತು ಬ್ಯಾಪ್ಟಿಸಮ್ ತಗೋತಾರೋ ಅವತ್ತು ಯೇಸು ಕ್ರಿಸ್ತರು 2ನೇ ಸರಿ ಬರ್ತಾರೆ ಅಂತ ಅಲ್ಲ ಅದರ ಅರ್ಥ. ಅಲ್ಲ, ಅದಕ್ಕೆ ಸ್ಪಷ್ಟವಾಗಿ ಬರೆದಿದ್ದಾರೆ, ಪರಲೋಕ ರಾಜ್ಯದ ಸುವಾರ್ತೆ ಎಲ್ಲ ಜನಾಂಗಗಳಿಗೂ ಸರ್ವಲೋಕದಲ್ಲಿ ಸಾಕ್ಷಿಗಾಗಿ ಸಾರಲ್ಪಡಬೇಕು. ಸಾಕ್ಷಿಗಾಗಿ ಅಂದರೆ ಅವ್ರು ಕೇಳ್ತಾರೋ ಬಿಡ್ತಾರೋ, ನಿಜವಾದ ಸುವಾರ್ತೆ. ಯಾವ ಸುವಾರ್ತೆ? ನಿಜವಾದ ಸುವಾರ್ತೆ. ಅದಕ್ಕೆ ಅಲ್ಲಿ ಪ್ರಾರಂಭದಲ್ಲಿ ಒಂದು ಪದ ಹೇಳಿದ್ದಾರೆ. ಏನು ಅದು ಪದ ಇಷ್ಟಕ್ಕೂ? ರಾಜ್ಯ ಸುವಾರ್ತೆ, ಪರಲೋಕ ರಾಜ್ಯದ ಸುವಾರ್ತೆ. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ಬ್ರದರ್, ಸುವಾರ್ತೆ ಸಾರ್ಬಿಟ್ಟು ಮುಗಿದ್ಬಿಟ್ರೆ ಎಲ್ಲರ ಕಿವಿಗೂ ಸುವಾರ್ತೆ ಬಿದ್ದುಬಿಟ್ರೆ ಮುಗಿದು ಹೋಯ್ತು, ಯೇಸು ಕ್ರಿಸ್ತರು ಬಂದುಬಿಡ್ತಾರೆ, ಅಂತ್ಯ ಆಗೋಗುತ್ತೆ, ಅಪವಾದಿ ಅಂತ್ಯ ಆಗೋಗುತ್ತೆ ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ? ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಪ್ರಪಂಚದಲ್ಲಿ ಇಷ್ಟು ಜನ ಕ್ರೈಸ್ತರಿದ್ದಾರೆ, ಇಷ್ಟೊಂದು ಸಾವಿರಾರು ಕೋಟ್ಯಾಂತರ ಚರ್ಚ್ಗಳಿದೆ. ಫಾರಿನ್ ಕಂಟ್ರೀಸ್ಗೆ ಹೋದರೆ ಏರಿಯಾಗೂ ಚರ್ಚ್ಗಳಿದೆಯಲ್ವ. ಇಷ್ಟು ಜನ ಕ್ರೈಸ್ತರಿದ್ದಾರೆ, ಇಷ್ಟು ಸರಿ ಆರಾಧನೆ ನಡೆಯುತ್ತೆ ವಾರಕ್ಕೆ, ಇನ್ನೂ ಸಹ ಸುವಾರ್ತೆ ಸಾರಲ್ಪಟ್ಟಿಲ್ವಾ? ಏನು ಮಾತಾಡ್ತಿದ್ದೀರಾ? ಇನ್ನೂ ಸುವಾರ್ತೆ ಸಾರಲ್ಪಟ್ಟಿಲ್ವಾ? ಇವ್ರು ಪ್ರತಿ ವಾರನೂ ಸಾರ್ತಾನೆ ಇದ್ದಾರಲ್ವ ಸುವಾರ್ತೆ. ಎಲ್ಲರಿಗೂ ಸಹ ಯೇಸು ಕ್ರಿಸ್ತರು ಅಂತ ಹೇಳಿದ್ರೆ ಯಾರು ಅಂತ ಪ್ರಪಂಚ ಪೂರ್ತಿಗೆ ಗೊತ್ತಲ್ವಾ? 700 ಕೋಟಿ ಜನರಿಗೂ ಏನು ಗೊತ್ತು? ಯೇಸು ಕ್ರಿಸ್ತರ ಬಗ್ಗೆ ಗೊತ್ತು. ಯೇಸು ಕ್ರಿಸ್ತರು ಶಿಲುಬೆ ಹೊತ್ತಿದ್ದು ಕ್ರೈಸ್ತರಾದರೂ ಗೊತ್ತು, ಕ್ರೈಸ್ತರಾಗದೇ ಇದ್ದರೂ ಸಹ ಗೊತ್ತು. ಹೌದಾ ಇಲ್ವಾ? ಇಷ್ಟು ಜನ ಇದ್ದಾರಲ್ವ ಪ್ರಪಂಚದಲ್ಲಿ. ಇನ್ನೂ ಸಾರಿಲ್ವಾ ಸುವಾರ್ತೆಯನ್ನು? ಇನ್ನೂ ಯೇಸು ಕ್ರಿಸ್ತರ ರಾಜ್ಯ ಸುವಾರ್ತೆ ಎಲ್ಲರ ಕಿವಿಗೂ ಬಿದ್ದಿಲ್ವಾ ಅಂತ ನೀವು ಕೇಳ್ಬೋದು. ಅದಕ್ಕೆ ಪ್ರಾರಂಭದಲ್ಲೇ ಅಲ್ಲೊಂದು ಪದ ಬರೆದಿದ್ದಾರೆ, ಪರಲೋಕ ರಾಜ್ಯದ ಸುವಾರ್ತೆಯನ್ನೇ ಸಾರಬೇಕು. ಈ ಸುವಾರ್ತೆ ಎಲ್ಲರೂ ಸಹ ನಂಬಬೇಕು, ಎಲ್ಲರೂ ಬ್ಯಾಪ್ಟಿಸಮ್ ತಗೋಬೇಕು ಅನ್ನುವಂಥ ರೂಲ್ ಏನಿಲ್ಲ ಪ್ರಿಯರೇ. ಸಾಕ್ಷಿಗಾಗಿ ಮಾತ್ರ ಸಾರಲ್ಪಡಬೇಕು. ಅದೇ ವಚನದಲ್ಲಿದೆ. ನಾನು ಹೇಳ್ತಿರುವಂಥ ಇಷ್ಟು ಪದಗಳು ಅದೇ ವಚನದಲ್ಲಿದೆ. ಸಾಕ್ಷಿಗೋಸ್ಕರ ಸಾರಲ್ಪಡಬೇಕಷ್ಟೆ. ಸಾಕ್ಷಿಗೋಸ್ಕರ ಅಂದರೆ ಅವ್ರ ಕಿವಿಗೆ ನೀವು ಈ ಮಾತನ್ನು ಮುಟ್ಟಿಸ್ಬೇಕು ಅಷ್ಟೇ. ಏನಂತ ನಮ್ಮ ಲೋಕ ಇದಲ್ಲ, ಇನ್ನೊಂದು ಲೋಕ ಇದೆ. ಆ ಲೋಕಕ್ಕೆ ಪ್ರವೇಶ ಹೊಂದಬೇಕಾದ್ರೆ ಯೇಸು ಕ್ರಿಸ್ತರನ್ನು ನಂಬಬೇಕು, ಬ್ಯಾಪ್ಟಿಸಮ್ ತಗೋಬೇಕು. ಈ ಸೃಷ್ಟಿ ಮಾಡಿದವ್ರು ದೇವರೇ, ಸೃಷ್ಟಿಯನ್ನು ತೋರಿಸಿ ಹೇಳ್ತೀರಾ ದೇವ್ರ ಬಗ್ಗೆ? ಹೇಳ್ಬೋದು. ಈ ಸುವಾರ್ತೆ ಪರಲೋಕ ರಾಜ್ಯದ ಸುವಾರ್ತೆ. ದೇವ್ರ ನಂಬ್ಕೊಳ್ಳಿ, ಸ್ವಸ್ಥತೆ ಆಗತ್ತೆ. ದೇವ್ರ ನಂಬ್ಕೊಳ್ಳಿ, ಉದ್ಯೋಗ ಬರುತ್ತೆ. ದೇವ್ರ ನಂಬ್ಕೊಳ್ಳಿ, ಇದಾಗತ್ತೆ. ಆ ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಈ ಥರ ಎಲ್ಲ ಆಗುತ್ತೆ. ಕಣ್ಣಿಲ್ಲದೆ ಇರೋರು ಕಣ್ಣು ಬರುತ್ತೆ, ಸತ್ತೋಗಿರೋರನ್ನ ಎಬ್ಬರಿಸಿದ್ದಾರೆ. ಹೌದಾ? ಹಾಂ, ಇದನ್ನು ನೋಡಿ ನಂಬ್ರಿ ಅಂತ ಹೇಳಿ ಈ ಸುವಾರ್ತೆಯನ್ನು ನಾವು ಹೇಳಿದ್ರೆ, ಆ ಸುವಾರ್ತೆ ಹೇಳಿದ್ರೆ ಯೇಸು ಕ್ರಿಸ್ತರು ಬರೋದಿಲ್ವಂತೆ. ಮತ್ತೆ ಹೇಳ್ತಿದ್ದೀರಿ ಅಲ್ಲಿ ಬರೆದಿರುವಂತಹ ಪದ ಏನು? ಪರಲೋಕ ರಾಜ್ಯದ ಸುವಾರ್ತೆ. ಸುವಾರ್ತೆ ಹೆಂಗಿರ್ಬೇಕು ಗೊತ್ತಾ? ನಮ್ಮ ಲೋಕ ಇದಲ್ಲ. ನೀವೇ ಯೋಚನೆ ಮಾಡಿ 60 ವರ್ಷ ಬದುಕ್ತೀವ, ಅದಾದ ನಂತರ ನಮ್ಮ ಶರೀರ ಇಲ್ಲೇ ಇರುತ್ತಾ? ನಮ್ಮ ಶರೀರ ಇಲ್ಲೇ ಬಿಟ್ಬಿಟ್ಟಿರ್ತೀವ. ಎಲ್ಲಿಗೆ ಹೋದ್ವಿ ನಾವು? ಇಷ್ಟು ದಿನ, 60 ವರ್ಷಗಳ ಕಾಲ ಆ ಶರೀರವನ್ನು ನಡೆಸಿದಂತಹ ಶಕ್ತಿ ಎಲ್ಲಿಗೋಯ್ತು? ಯಾರನ್ನಾದರೂ ಕೇಳಿದ್ರೆ ಹೊರಟೋದ್ರು ಅಂತಾರೆ. ಹೊರಟೋದ್ರೆ ಮರಣ ಹೊಂದಿದ ಮನೆಯಲ್ಲಿ ಶವ ಅಲ್ಲೇ ಇರುತ್ತೆ. ಏನಾದರೂ ಅಂತ ಹೇಳಿದ್ರೆ ಹೊರಟೋದ್ರು ಅಂತಾರೆ. ಶವ ಅಲ್ಲೇ ಇದೆಯಲ್ವಾ? ಅಂದರೆ ಹೊರಟೋಗಿದ್ಯಾರು? ಆತ್ಮ ಹೋಗುವಂಥ ಇನ್ನೊಂದು ಲೋಕ ಇದೆ ಬ್ರದರ್, ಅದು ನಿಜವಾದ ಲೋಕ. ಅಲ್ಲಿ ನಾವು ಶಾಶ್ವತವಾಗಿರ್ತೀವಿ. ಇದು ಟೆಂಪ್ರರಿಯಾಗಿ ಮಾತ್ರ ಇಲ್ಲಿದ್ದೀವಿ. ಈ ದೇಹವನ್ನು ಅತಿ ಬೇಗನೆ ಬಿಟ್ಬಿಡ್ತೀವಿ. ಎಷ್ಟು ಕಾಲ ಇರ್ತೀವಿ ಅಂತಲೂ ಗೊತ್ತಿಲ್ಲ. ಪರಲೋಕಕ್ಕೋಸ್ಕರ ದೇವರನ್ನು ನಂಬ್ಕೊಳ್ಳಿ ಅಂತ ಹೇಳ್ತೀವಲ್ವ, ಇದು ರಾಜ್ಯ ಸುವಾರ್ತೆ. ಯಾವ ರಾಜ್ಯದ ಸುವಾರ್ತೆ? ಪರಲೋಕ ರಾಜ್ಯದ ಸುವಾರ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಪರಲೋಕದ ರಾಜ್ಯ ಸುವಾರ್ತೆ ಸಾಕ್ಷಿಗಾಗಿ ಪ್ರಪಂಚ ಪೂರ್ತಿ ಎಲ್ಲ ಜನಾಂಗಗಳಲ್ಲೂ ಸಾರಲ್ಪಡಬೇಕು. ಸಾಕ್ಷಿಗೋಸ್ಕರ ಮಾತ್ರ. ನೀವು ಇದನ್ನು ಹೇಳಿದ್ರೆ ಅವ್ರು ಕೇಳಿದ್ರೋ ಬಿಟ್ಟರು ಅದನ್ನು ದೇವ್ರು ನೋಡೋದಿಲ್ಲ. ನೀವು ಹೇಳಿದ್ರಾ ಇಲ್ವಾ, ಅವ್ರ ಕಿವಿಗೆ ಈ ಸುವಾರ್ತೆ ಮುಟ್ತಾ ಇಲ್ವಾ, ಅಷ್ಟು ಮಾತ್ರ ಕಂಡೀಷನ್ ಯೇಸು ಕ್ರಿಸ್ತರು ಬರಲಿಕ್ಕೆ. ನೀವು ಹೇಳಿದ್ರೂ ಸಹ ಅವ್ರು ಕೇಳದೆ, ಬ್ಯಾಪ್ಟಿಸಮ್ ತೊಗೊಳ್ಳದೆ, ನಂಬದೆ, ದೇವರನ್ನು ನಂಬದೆ, ಪರಲೋಕವನ್ನು ನಂಬದೇ ಇದ್ದಾರಾ? ಪರವಾಗಿಲ್ಲ, ಆದರೂ ಸಹ ಯೇಸು ಕ್ರಿಸ್ತರು ಬರ್ತಾರೆ. ಆದರೆ ಕಂಡೀಷನ್ ನೆರವೇರಬೇಕಾಗಿರುವಂತಹದ್ದು ಏನು? ಅಟ್ಲೀಸ್ಟ್ ಅವ್ರ ಕಿವಿಗೆ ಈ ಮಾತು ಬೀಳಬೇಕು. ಪ್ರಪಂಚದಲ್ಲಿರುವಂಥ ಎಲ್ಲ ಜನರ ಕಿವಿಗೆ ಪರಲೋಕ ರಾಜ್ಯದ ಸುವಾರ್ತೆ, ಶಾಶ್ವತವಾಗಿರುವಂಥ ಲೋಕ ಅದು ಅನ್ನುವಂತಹ ಮಾತು ಯಾವಾಗ ಸಾರಲ್ಪಡುತ್ತೋ ಸಾಕ್ಷಿಗೋಸ್ಕರ ಏನಕ್ಕೋಸ್ಕರ? ಸಾಕ್ಷಿಗೆ ಏನಕ್ಕೆ ಸಾರಬೇಕು? ನ್ಯಾಯ ತೀರ್ಪಿನ ದಿನದಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು, ನಿನಗಿಷ್ಟ ಬಂದಂತೆ ಬದುಕದಲ್ವ ಇಷ್ಟು ದಿನ, ಹೋಗು, ನಿನಗಾಗಿ ಸಿದ್ಧ ಮಾಡಲ್ಪಟ್ಟಿರುವಂಥ ನರಕ ಇದೆ ಅಂತ ಹೇಳಿದ್ರೆ
ಆಗ ನಾವು ನಿಂತ್ಕೊಂಡು ದೇವ್ರ ಮುಂದೆ ಪ್ರಶ್ನೆ ಮಾಡಬಾರ್ದಲ್ವ? ಪ್ರಶ್ನೆ ಮಾಡ್ತೀವಿ, ಹೌದಾ ಇಲ್ವಾ? ನಾವು ಏನಂತ, ಯಾರೂ ನನಗೆ ಹೇಳಿಲ್ಲ ಅಪ್ಪ ನೀವು ದೇವರು ಅಂತ ಹೇಳಿ, ಪರಲೋಕ ಇನ್ನೊಂದು ಲೋಕ ಇದೆ ಅಂತ ಹೇಳಿ, ಪರಲೋಕ ರಾಜ್ಯದ ಸುವಾರ್ತೆ, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸುವಾರ್ತೆಯನ್ನು ಒಬ್ಬರು ನಮ್ಗೆ ಇವತ್ತವರೆಗೂ ಹೇಳಿಲ್ಲ. ನಮ್ಮ ತಪ್ಪೇನಾದರೂ ಇದೆಯಾ? ಹೇಳಿದರೆ ಮಾರ್ಪಡ್ತಿದ್ವಿ. ಈಗ ನಮ್ಮದೇನು ತಪ್ಪು ಅಂತ ಹೇಳಿ ನಾವು ಪ್ರಶ್ನೆ ಮಾಡಬಾರ್ದಲ್ವ? ಸಾಕ್ಷಿ ತೋರಿಸ್ಬೇಕಲ್ವ ದೇವರು ನಮ್ಮೆಲ್ಲರಿಗೂ. ಅದಕ್ಕೋಸ್ಕರ ಸಾಕ್ಷಿಗೋಸ್ಕರ ಆದರೂ ಈ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಎಲ್ಲರ ಕಿವಿಗೂ ಬೀಳಿಸ್ಬೇಕು. ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಸಾರಬೇಕಾ? ಸಾರಬೇಕು. ನೀವೊಂದು ಪಾಂಪ್ಲೆಟಲ್ಲಿ ನಿಜವಾದ ಸುವಾರ್ತೆಯನ್ನು ಬರೆದು ಪ್ರಿಂಟ್ ಮಾಡಿ ಒಂದು 100 ಜನರಿಗೆ ಹಂಚಿ. ಆ ಪಾಂಪ್ಲೆಟಲ್ಲಿ ಬರೆದಿರುವಂಥದ್ದು ಏನಿರಬೇಕು? ಇದನ್ನು ನಂಬ್ಕೊಳ್ಳಿ, ರೋಗಕ್ಕೋಸ್ಕರ ಇಷ್ಟು ಪೇ ಮಾಡಿ, ನೀವು 3,000 ಕಟ್ಟಿದ್ರೆ ಈ ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ, 4,000 ಕಟ್ಟಿದ್ರೆ ಉದ್ಯೋಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀವಿ. ಈ ಥರ ಸುವಾರ್ತೆ ಇರಬಾರ್ದು ಪ್ಯಾಂಪ್ಲೆಟಲ್ಲಿ. ಏನಿರಬೇಕು? ನಾನು ಈಗ ತಾನೇ ಹೇಳಿದ್ನಲ್ವ, ಪರಲೋಕ ರಾಜ್ಯ ಸುವಾರ್ತೆ ಅಂತ ಹೇಳಿದ್ರೆ ಏನು? ಪರಲೋಕಕ್ಕೆ ಸಂಬಂಧಪಟ್ಟಂಥ ಸುವಾರ್ತೆ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಆ ತಂದೆಯನ್ನು ನೋಡ್ಲಿಕ್ಕೆ ಮತ್ತೆ ಹೊರಟೋಗ್ಬೇಕು. ನಾವು ಯಾತ್ರಿಕರು, ಪ್ರಯಾಣಿಕರು. ಇದೆಲ್ಲ ಇದ್ದರೆ ಆ ಪ್ಯಾಂಪ್ಲೆಟಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿ 10 ಜನರಿಗೆ ನೀವು ಕೊಟ್ರಿ ಅಂತ ಅಂದ್ಕೊಳ್ಳಿ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಅದನ್ನು ಹಿಂಗೆ ನೋಡಿ ಹಿಂಗೆ ಎಸೆದ್ರೆ ಅವ್ರು ಓದ್ದೇನೂ ಸ್ವಲ್ಪ ಜನ ಬಿಸಾಕುವಂಥವ್ರು ಇರ್ತಾರೆ, ಹೌದಾ ಇಲ್ವಾ? ನೋಡದೆ ಹಿಂಗೆ ಎಸೆದ್ರೆ ಅಥವಾ ಓದಿ ಬಿಸಾಕಿದ್ರೆ ಏನು ಮಾಡಿದ್ರೂ ಸಹ ಸಾಕ್ಷಿಗೋಸ್ಕರ ಸುವಾರ್ತೆ ಸಾರಲ್ಪಟ್ಟಿದ್ದು ಮುಗಿದೋಯ್ತು. ಆ ವ್ಯಕ್ತಿಗೆ ಮುಗಿದೋಯ್ತು, ಹೌದಾ ಇಲ್ವಾ? ನೀವು ನಿಜವಾದ ಸುವಾರ್ತೆಯನ್ನು ಆ ವ್ಯಕ್ತಿ ಕೈಯಲ್ಲಿ ಇಟ್ರಿ, ನೋಡದೇ ಇರುವಂಥದ್ದು ಯಾರು ತಪ್ಪು? ಆ ವ್ಯಕ್ತಿಯ ತಪ್ಪು, ಹೌದಾ? ನೀವು ನಿಮಗೆ ಕೊಟ್ಟಿರುವಂಥ ಕೆಲಸ ಸಾಕ್ಷಿಗೋಸ್ಕರ ಸುವಾರ್ತೆ ಸಾರಬೇಕು, ಸಾರ್ಬಿಟ್ಟಿದ್ದೀರ, ಆ ವ್ಯಕ್ತಿಯ ಟರ್ನ್ ಮುಗಿದೋಯ್ತು. ಇದೇ ಥರ ಪ್ರಪಂಚದಲ್ಲಿರುವಂಥ ಎಲ್ಲರ ಕಿವಿಗೂ ಯಾವತ್ತು ಸುವಾರ್ತೆ ಬೀಳತ್ತೋ ಅವತ್ತು ಯೇಸು ಕ್ರಿಸ್ತರ ಬರುವಣಿಗೆ. ಯೇಸು ಕ್ರಿಸ್ತರ ಬರುವಣಿಗೆ ಅಂದರೆ ಏನು? ನಾವು ಆವಾಗಲಿಂದ ನೋಡ್ಕೊಂಡ್ಬರ್ತಿದ್ದೀವಿ. ಯೇಸು ಕ್ರಿಸ್ತರ ಬರುವಣಿಗೆ ದಿನ ಏನಾಗುತ್ತೆ? ಅಪವಾದಿಯ ಅಂತ್ಯ. ಅಪವಾದಿಯ ಅಂತ್ಯ ಯಾವಾಗತ್ತೆ? ಯೇಸು ಕ್ರಿಸ್ತರ 2ನೇ ಬರುವಣಿಗೆ ದಿನ. ಯೇಸು ಕ್ರಿಸ್ತರ 2ನೇ ಬರುವಣಿಗೆ ಯಾವಾಗ ಆಗತ್ತೆ ಅನ್ನುವಂಥದ್ದು ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ನಾವು ಸುವಾರ್ತೆ ಸಾರಿ ಪ್ರಪಂಚ ಪೂರ್ತಿಗೆ ಯಾವಾಗ ಸುವಾರ್ತೆ ಸಾರಲ್ಪಡತ್ತೋ ಆವಾಗ ಯೇಸು ಕ್ರಿಸ್ತರ 2ನೇ ಬರುವಣಿಗೆ ಆಗೋಗುತ್ತೆ, ಹೌದಾ? ನಾವೇನು ಮಾಡ್ತಿದ್ವಿ? ಪ್ರೇಯರ್ ಮಾಡ್ತಿದ್ದೀವ? ಈ ಕೆಲಸವನ್ನು ಸರಿಯಾಗಿ ನಮಗೆ ಕೊಟ್ಟಿರುವಂಥ ಕೆಲಸವನ್ನು ಮಾಡ್ತಿದ್ದೀವ? ಒಂದು ವೇಳೆ ಸುವಾರ್ತೆ ಸಾರೋದೇ ಇಲ್ಲ ಸ್ವಲ್ಪ ಜನ, ಇನ್ನೊಂದು ಸ್ವಲ್ಪ ಜನ ಸುವಾರ್ತೆ ಸಾರಿದ್ರೂ ಅದು ರಾಜ್ಯ ಸುವಾರ್ತೆ ಆಗಿರೋದಿಲ್ಲ, ಈ ಲೋಕದ ಸುವಾರ್ತೆ ಆಗಿರುತ್ತೆ. ಪರಲೋಕ ರಾಜ್ಯದ ಸುವಾರ್ತೆ ಆಗಿರುತ್ತೆ. ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದೆ. ಈ ದೇಹದಲ್ಲಿ ಒಂದು ಆತ್ಮ ಇದೆ, ಅದು ಶಾಶ್ವತವಾಗಿ ಇರುವಂತಹದ್ದು. ಅದರ ಬಗ್ಗೆ ಏನಾದರೂ ಪ್ರಕಟಣೆ ಇದೆಯಾ? ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರಗಳೇ ಪರಲೋಕ ರಾಜ್ಯದ ಸುವಾರ್ತೆ. ಅದನ್ನು ಮಾಡ್ತಿದ್ದೀವ? ಅದನ್ನು ಮಾಡದೇ ಹೋದರೆ ನಾವು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರ್ತಿಲ್ಲ. ಇನ್ನೊಂದು 10,000 ವರ್ಷ ಆದ್ರೂ ಹೀಗೇ ಹೇಳ್ಕೊಂಡು ಹೊರಟೋಗ್ತಾ ಇದ್ದೀವಿ, ಹೌದಾ ಇಲ್ವಾ? ಹೀಗೆ ಹೇಳ್ಕೊಂಡು ಹೊರಟೋಗ್ತಿದ್ದೀವಿ, ಈ ಲೋಕಕ್ಕೆ ಸಂಬಂಧಪಟ್ಟ ಸುವಾರ್ತೆಯನ್ನೇ ಸಾರ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ? ಯೇಸು ಕ್ರಿಸ್ತರ ಬರುವಣಿಗೆ 10,000 ವರ್ಷ ಆದರೂ ಆಗೋದಿಲ್ಲ. ಯಾರಿಂದ? ನಮ್ಮಿಂದ. ಯೇಸು ಕ್ರಿಸ್ತರ ಬರುವಣಿಗೆ ಆಗಿಲ್ಲ ಅಂತ ಹೇಳಿದ್ರೆ ಯಾರ ಅಂತ್ಯ ಆಗೋದಿಲ್ಲ? ಅಪವಾದಿಯ ಅಂತ್ಯ ಆಗೋದಿಲ್ಲ, ಹೌದಾ ಇಲ್ವಾ? ಅಪವಾದಿಗೆ ಪ್ರತಿದಿನ ಆಯುಷ್ಕಾಲವನ್ನು ಕೊಟ್ಟು, ನಾವೇ ಭಿಕ್ಷೆಯಾಗಿ ಆತನಿಗೆ ಆಯುಷ್ಕಾಲವನ್ನು ಕೊಟ್ಟು ಅಪವಾದಿಯನ್ನು ಬೆಳೆಸಿ 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 ಯಾವಾಗಲೂ ಆಗೋಗ್ಬೇಕಿತ್ತು ಅಪವಾದಿಯ ಅಂತ್ಯ. ಈಗಾಗಲೇ ಆಗೋಗ್ಬೇಕಿತ್ತು, ಮಾಡದೆ ಇನ್ನೂ ಸಹ ಅಪವಾದಿಗೆ ನಾವೇ ಆಯುಷ್ಕಾಲ ಕೊಟ್ಟು ಬೆಳೆಸ್ತಿದ್ದೀವಿ ಪ್ರತಿದಿನ ಅಂತ ಹೇಳಿದ್ರೆ ಯಾರು? ನಾವಲ್ವ? ನಾವೇ. ಮೊಟ್ಟ ಮೊದಲನೇದ ಕೇಳಿದ್ದನ್ನು ಸಾರೋದಿಲ್ಲ. ಕೇಳಿದ್ದನ್ನು ಸಾರಿದ್ರು ತಪ್ಪಾಗಿ, ಹೌದಾ ಇಲ್ವಾ? ನಾವು ಏನೋ ಕೇಳ್ತೀವಿ ಲೋಕಕ್ಕೆ ಸಂಬಂಧಪಟ್ಟ ವಿಚಾರ, ಅದನ್ನೇ ಹೋಗಿ ಸಾರ್ತೀವಿ. ಅದು ರಾಜ್ಯ ಸುವಾರ್ತೆನ ಅಲ್ಲ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ. 16ನೇ ಅಧ್ಯಾಯ 15ನೇ ವಚನ, 16-15. ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಇಲ್ಲೇನಂದ್ರು ಅದನ್ನೇ ಮತ್ತೆ ಹೇಳ್ತಿದ್ದಾರೆ. ಅಲ್ಲಿ ಏನಂತ ಹೇಳಿದ್ರು? ಯಾವಾಗ ರಾಜ್ಯ ಸುವಾರ್ತೆ ಅನ್ನುವಂತಹದ್ದು ಸಕಲ ಜನರಿಗೆ, ಎಲ್ಲ ಜನಾಂಗಗಳಿಗೆ, ಈ ಭೂಮಿ ಮೇಲೆ ಇರುವಂಥ ಎಲ್ಲ ಸ್ಥಳಗಳಿಗೆ ಸಾರಲ್ಪಡುತ್ತೋ ಆವಾಗ ಅಂತ್ಯ ಬರುತ್ತೆ. ಅಂದರೆ ಯೇಸು ಕ್ರಿಸ್ತರು ಅವಾಗ ಬರ್ತಾರೆ ಅಂತ ನೀವು ಓದಿದ್ರಿ. ಈಗೇನು ಹೇಳ್ತಿದ್ದಾರೆ ಮತ್ತೆ ಅದೇ ಯೇಸು ಕ್ರಿಸ್ತರು? ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಮತ್ತೆ ಅದನ್ನು ಹೇಳಿದ್ರೆ ಜಗತ್ತಿಗೆಲ್ಲ ಸುವಾರ್ತೆ ಸಾರಿ ಪ್ಲೀಸ್ ಅನ್ನುವಂಥ ಸ್ಥಾನಕ್ಕೆ ಬಂದು ನಿಂತ್ಕೊಬಿಟ್ಟಿದ್ದಾರೆ ಪ್ರಿಯರ ದೇವರು, ಹೌದಾ ಇಲ್ವಾ? ಏನಂತಿದ್ದಾರೆ? ಮತ್ತೆ ಅದೇ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ ಅರ್ಥ ಏನು? ನಾವು ಮಾಡ್ತಿಲ್ಲ ಅಂತ ತಾನೆ. ಒಂದು ಸರಿ ನೀವು ನೋಡಿದ್ರಿ, ಮತ್ತೆ ಹೇಳಿದ್ದಾರೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಅದನ್ನೇ ಹೇಳಿದ್ದಾರೆ. ಅದಕ್ಕೆ ಅರ್ಥ ಏನು? ಅದು ಪ್ರಾಮುಖ್ಯವಾಗಿರುವಂತಹದ್ದು, ನೀವು ಸುವಾರ್ತೆ ಸಾರುವಂತಹದ್ದು ಅತೀ ಪ್ರಾಮುಖ್ಯವಾಗಿರುವಂತಹದ್ದು. ಸಾರಿ ಪ್ಲೀಸ್. ಮೊದಲನೇ ಬರವಣಿಗೆಯಲ್ಲಿ ಯೇಸು ಕ್ರಿಸ್ತರು ಬಂದಾಗ
ಬಂದಾಗ ಹೇಳ್ತಿರುವಂತಹ ಮಾತೇನು? ಸರ್ವಲೋಕಕ್ಕೆ ಸುವಾರ್ತೆಯನ್ನು ಸಾರಿ. ಅಂದ್ರೆ ಯಾವ ಲೆಕ್ಕದಲ್ಲಿ ಯೇಸು ಕ್ರಿಸ್ತರು ಮಾತಾಡ್ತಿದ್ದಾರೆ ಗೊತ್ತಾ ಪ್ರಿಯರೇ? ನಾನು ಮೊದಲನೇ ಬರವಣಿಗೆಯಲ್ಲಿ ಬಂದಾಗ ನಿಮ್ಮ ಪಾಪಗಳಿಗೋಸ್ಕರ ನಾನು ಬಲಿಯಾದೆ. ನಾನು ಮತ್ತೆ ಎರಡನೇ ಸರಿ ಬರ್ಲಿಕ್ಕೆ ರೆಡಿ. ಎರಡನೇ ಸರಿ ಬಂದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಈ ಪ್ರಪಂಚ ನಾಶನ ಹೊಂದುತ್ತೆ, ಅಪವಾದಿ ಅಂತ್ಯ ಆಗೋಗುತ್ತೆ. ನಾನು ಎರಡನೇ ಬರವಣಿಗೆಗೆ ಬರಲಿಕ್ಕೆ ಯಾವಾಗ ಬೇಕಾದರೂ ರೆಡಿ. ಅದು ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿದೆ. ನೀವು ಸರ್ವಲೋಕಕ್ಕೆ ಹೋಗಿ, ಸರ್ವಲೋಕಕ್ಕೆ ಹೋಗದೆ ಹೋದ್ರು ಅಟ್ಲೀಸ್ಟ್ ಪಕ್ಕದಲ್ಲಿರುವಂಥವ್ರು ಹಾಗೇ ಸುವಾರ್ತೆ ಸಾಧಿದ್ರೆ ಅದು ಹರಡೋದಿಲ್ವಾ? ಹರಡುತ್ತೆ. ಅಟ್ಲೀಸ್ಟ್ ಪಕ್ಕದಲ್ಲಿ ಹರಡಿಸಿದ್ದೀವ ನಾವು ಇಷ್ಟು ದಿನ ಆದರೂ. ಯೇಸು ಕ್ರಿಸ್ತರು ಅದೇ ಹೇಳ್ತಿದ್ದಾರೆ, ನಾನು ರೆಡಿ. ಇವಾಗಲೂ ಸಹ ಕಾಯ್ತಿದ್ದಾರೆ ಯೇಸು ಕ್ರಿಸ್ತರು. ಎರಡನೇ ಬರವಣಿಗೆ ಯಾವಾಗ ಹೋಗಲಿ. ನಾನು ಹೋಗಿದ ತಕ್ಷಣ ಅಪವಾದಿಯ ಅಂತ್ಯ ಆಗುತ್ತೆ. ಆದರೆ ಅವ್ರು ಬರಬೇಕಾದ್ರೆ ಏನಾಗಬೇಕು? ಸುವಾರ್ತೆ ಸಾರಲ್ಪಡಬೇಕು. ಮಾಡ್ತಿದ್ದೀವಿ ಆ ಕೆಲಸವನ್ನು. ನಾನು ರೆಡಿ ಅಂತ ಯೇಸು ಕ್ರಿಸ್ತರು ಹೇಳಿದ್ರು. ಇವಾಗಲೇ ಬರಲ್ಲ ಅಂತ ಹೇಳಿ ನಾನು ರೆಡಿ ಅಂತ ಹೇಳಿ ಯೇಸು ಕ್ರಿಸ್ತರು ಹೇಳಿದ್ರು. ನಾವು ಮಾತ್ರ ನೀನು ಬರಬೇಕು ಅಂದರೆ ಸುವಾರ್ತೆ ಸಾರಬೇಕಲ್ವ? ನಾವು ಸಾರೋದಿಲ್ಲ ಅಂತ ನಾವು. ಹೌದಾ ಇಲ್ವಾ ಪ್ರಿಯರೇ? ಈ ಸಂದೇಶವನ್ನು ಕೇಳ್ತಿರುವಂತಹ ನೀವು ಸಹ ಇಷ್ಟು ಕಾಲ 5 ವರ್ಷದಿಂದ 4 ವರ್ಷದಿಂದ ಜಯಶಾಲಿ ಕನ್ನಡ ಕ್ರಿಸ್ಟಿಯನ್ TV ಮೂಲಕ ಲೈವ್ ನೋಡಿ ಪ್ರಸಂಗಗಳನ್ನು ಕೇಳಿ ಜ್ಞಾನ ಪಡಿತಿರುವಂಥವ್ರು ತುಂಬ ಜನ ನಿಮ್ಮಲ್ಲೂ ಸಹ ಇದ್ದೀರಾ. ಎಷ್ಟು ಸುವಾರ್ತೆ ಕೆಲಸ ಆಗಿದೆ ಇವತ್ತಿನವರೆಗೂ. ಈ ವಾರ ಕೇಳಿದ್ದನ್ನು ಮುಂದಿನ ವಾರ ಬಂದು ಯೂಟ್ಯೂಬ್ ಮುಂದೆ ಕೂತ್ಕೊಳ್ಳುವ ಮುಂಚೆ ಒಂದು 4 ಜನಕ್ಕೆ ಹೇಳಿದ್ದೀವ. ನಾವು ಚರ್ಚ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಳ್ಳಿ ವಾರಕ್ಕೊಂದು ಸಾರಿ, ಹೌದಾ? ಸುವಾರ್ತೆ ಸಾರದೆ ನಾವು ಚರ್ಚ್ಗೆ ಹೋಗೋದ್ರಿಂದ ಅಪವಾದಿಗೆ ಏನಾದರೂ ಲಾಸ್ ಇದೆಯಾ? ಅಪವಾದಿಗೆ ಬರುವಂತಹ ನಷ್ಟ ಏನಾದರೂ ಇದೆಯಾ? ಅಪವಾದಿಗೆ ಏನಾದರೂ ಕಷ್ಟ ಕೊಡ್ತೀವ ನಾವು ಚರ್ಚ್ಗೆ ಹೋಗೋದ್ರಿಂದ ವಾರಕ್ಕೊಂದು ಸಾರಿ? ಅಪವಾದಿಗೆ ಏನಾದರೂ ಆಯುಷ್ಕಾಲ ಕಡಿಮೆ ಆಗುತ್ತಾ? ಇಲ್ಲ. ನೀವು ಚರ್ಚ್ಗೆ ಹೋಗ್ತೀರಾ, ಹೋಗಿ ಅಲ್ಲಿ ಒಂದು ಹಾಡು ಹೇಳ್ತೀವ, ಒಂದು 4 ಹಾಡು ಹೇಳ್ತೀವ, ಕಾಣಿಕೆ ಕೊಡ್ತೀವ. ಹಾಡು ಹೇಳೋದ್ರಿಂದ ಏನಾದರೂ ಲಾಸಾ ಸೈತಾನನಿಗೆ? ಇಲ್ಲ. ಅಂತ್ಯ ಆಗುತ್ತಾ? ಅದರಿಂದ ಅಂತ್ಯ ಆಗುತ್ತಾ? ಇಲ್ಲ. ಚರ್ಚ್ಗೆ ಹೋಗೋದ್ರಿಂದ ಅಪವಾದಿ ಅಂತ್ಯ ಆಗೋದಿಲ್ಲ. ಹಾಡು ಹೇಳೋದ್ರಿಂದ 4 ನಾವು ಎದ್ದು ನಿಂತ್ಕೊಂಡು ಮತ್ತೆ ಕೂತ್ಕೊಂಡು ಮತ್ತೆ ಎದ್ದು ನಿಂತ್ಕೊಂಡು ಮತ್ತೆ ಕೂತ್ಕೊಂಡು ದೇವರನ್ನ ಸ್ತುತಿ ಮಾಡೋದ್ರಿಂದ ಅಪವಾದಿ ಅಂತ್ಯ ಆಗೋದಿಲ್ಲ. ಓಕೆ, ದಶಮಾಂಶ ನೀವು ಕಾಣಿಕೆ ಬುಟ್ಟಿಲಿ ಕಾಣಿಕೆ ಹಾಕೋದ್ರಿಂದ ಅಪವಾದಿಗೆ ಏನಾದರೂ ನಷ್ಟ ಆಗುತ್ತಾ? ಅಪವಾದಿ ಅಂತ್ಯ ಆಗುತ್ತಾ? ಇಲ್ಲ. ಅಂತ್ಯ ಆಗುವಂತಹದ್ದು ಯಾವಾಗ? ಅಪವಾದಿಗೆ ನಿಜವಾಗ್ಲೂ ಲಾಸ್ ಆಗುವಂತಹದ್ದು ಯಾವಾಗ? ತನ್ನ ಸಾವು ಬರುವಂತಹದ್ದು ಯಾವಾಗ? ಸುವಾರ್ತೆ ಸಾರಿದ್ರೆ ಮಾತ್ರ. ಅದಕ್ಕೆ ಏನು ಮಾಡ್ದ? ಎಲ್ಲ ಕ್ರೈಸ್ತರನ್ನು ಒಂದೇ ಕಡೆ ತಿರುಗಿಸಿದ್ದು. ನೀವು ಹಾಡು ಹೇಳಿ, ನನಗೇನೂ ತೊಂದರೆ ಇಲ್ಲ. ನೀವು ಸಂಘಕ್ಕೆ ಹೋಗಿ, ನನಗೇನೂ ತೊಂದರೆ ಇಲ್ಲ. ಹೌದಾ? ನೀವು ಕಾಣಿಕೆಗಳನ್ನು ಕೊಡಿ, ನನಗೇನೂ ತೊಂದರೆ ಇಲ್ಲ. ನೀವು ಕ್ರಿಸ್ಮಸ್ ಮಾಡ್ತೀರಾ, ನ್ಯೂ ಇಯರ್ ಮಾಡ್ತೀರಾ, ನೀವು ಏನಾದರೂ ಮಾಡಿ ತೊಂದರೆ ಇಲ್ಲ. ಸುವಾರ್ತೆ ಮಾತ್ರ ಸಾರಬೇಡಿ. ಹೌದಾ? ಅದೊಂದಾದರೆ ಮಾತ್ರ ನನ್ನ ಅಂತ್ಯ ಆಗೋಗುತ್ತೆ. ಯೇಸು ಕ್ರಿಸ್ತರು ಬಂದು ನನ್ನನ್ನು ಕೊಂದು ಬಿಡ್ತಾರೆ. ಮುಗಿದು ಹೋಯಿತು ನನ್ನ ಆಯುಷ್ಕಾಲ ಹೊತ್ತಿಗೆ. ಯಾವಾಗ? ಸುವಾರ್ತೆ ಮಾತ್ರ ಸಾರಬೇಡಿ. ಸಾರ್ತೀರಾ? ಸಾರಿ ಬೇಕಾದರೆ, ಆದರೆ ಅದು ನಿಜವಾಗ್ಲೂ ಪರಲೋಕ ರಾಜ್ಯದ ಸುವಾರ್ತೆ ಆಗಿರಬಾರ್ದು. ಸ್ವಲ್ಪ ಜನ ಕೇಳಿದಂಥವರು ಸಾರೋದಿಲ್ಲ. ಇನ್ನೊಂದು ಸ್ವಲ್ಪ ಜನ ಸಾರಿದ್ರೆ ಅದು ರಾಜ್ಯ ಸುವಾರ್ತೆ ಆಗಿರೋದಿಲ್ಲ. ಇನ್ನೊಂದು ಸ್ವಲ್ಪ ಜನ ಬ್ರದರ್ ನನಗೆ ಹಾಡಂದರೆ ಹುಚ್ಚು, ನೀವೇನಾದರೂ ಅಂದ್ಕೊಳ್ಳಿ, ಸತ್ಯವೇದ ಅಂದರೆ ನನಗೆ ಇಷ್ಟನೇ ಇಲ್ಲ ಅಂದ್ಬಿಡೋದು. ಹೌದಾ? ಹಾಡು ಹೇಳಿದ್ರೆ ಅಪವಾದಿಗೆ ಏನಾದರೂ ಲಾಸಾ? ಇಲ್ಲ. ಮೇಯ್ನ್ ಪಾಯಿಂಟ್ ಎಲ್ಲಿದೆ? ಸುವಾರ್ತೆಯಲ್ಲಿದೆ. ಅದು ಒಂದು ಬಿಟ್ಟು ನೀವು ಏನಾದರೂ ಮಾಡಿ ತೊಂದರೆನೇ ಇಲ್ಲ ಅಂತ ಅಪವಾದಿ. ಸುವಾರ್ತೆ ಸಾರಿದ್ರೆ ನಾನೇನಾಗಬೇಕು? ನನ್ನ ಆಯುಷ್ಕಾಲ ಮುಗ್ದೋಗುತ್ತೆ. ಸುವಾರ್ತೆ ಎಷ್ಟು ಬೇಗ ಹರಡಿದ್ರೆ, ನಿಜವಾದ ಸುವಾರ್ತೆ, ರಾಜ್ಯ ಸುವಾರ್ತೆ ಎಷ್ಟು ಬೇಗ ಹರಡುತ್ತೋ ಅಷ್ಟು ಬೇಗ ನನ್ನ ಆಯುಷ್ಕಾಲ ಮುಗ್ದೋಗುತ್ತೆ. ಈಗ ನನ್ನ ಆಯುಷ್ಕಾಲ ಮುಗಿಬಾರ್ದು. ನಾನು ಇನ್ನೂ ಜೀವಂತವಾಗಿ ಹಾಗೇ ಇನ್ನೊಂದಷ್ಟು ಜನರನ್ನು ಮೋಸ ಮಾಡಿಕೊಂಡು ಒಂದಷ್ಟು ಸಾವಿರಾರು ಲಕ್ಷಾಂತರ ಜನರನ್ನ ಪಾತಾಳಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಏನಾಗಬೇಕು? ಸುವಾರ್ತೆ ಸಾರಬಾರ್ದು. ಅದಕ್ಕೋಸ್ಕರ ನೀವು ಯಾರು ನಿಜವಾದ ಸುವಾರ್ತೆಯನ್ನು ಕೇಳಿಸ್ಕೋಬಾರ್ದು, ನೋಡಬಾರ್ದು, ಓದಬಾರ್ದು. ಯಾವುದಾ ಇಲ್ವಾ? ನಿಜವಾದ ಸುವಾರ್ತೆ ಬರ್ತಿದೆ ಅಂತ ಹೇಳಿದ್ರು ಇದು ತಪ್ಪು ಅಂತ ಹೇಳಿ ನಮಗೆ ಒಪ್ಕೊಳ್ಳಲಿಕ್ಕೆ ನಮ್ಮ ಈಗೋ ಇಶ್ಯೂಸ್. ಹೌದಾ? ಜನರ ಮುಂದೆ ನಾನು ಎಲ್ಲಿ ಚಿಕ್ಕವನಾಗಿ ಹೋಗ್ತಿದ್ದೀನೋ, ನಾನು 20 ವರ್ಷದಿಂದ ಸೇವೆ ಮಾಡ್ತಿದ್ದೀನಲ್ವ, 30 ವರ್ಷದಿಂದ ಪಾಸ್ಟರ್ ಆಗಿದ್ದೀನಲ್ವ, ಈಗ ಜನರಿಗೆ ಏನೇನೋ ಹೇಳ್ಕೊಂಬಂದಿದ್ದೀನಿ. ಈಗ ನಿಜವಾದ ಸುವಾರ್ತೆ ನನ್ನ ಕಿವಿಗೆ ಬಿದ್ದಿದೆ. ಈಗ ಮತ್ತೆ ಜನರ ಮುಂದೆ ಹೋಗಿ ನನ್ನ ತಪ್ಪಾಯಿತು, 30 ವರ್ಷದಿಂದ ಹೇಳಿರೋ ಮಾತು ಅಲ್ಲ ನಿಜ, ಸುವಾರ್ತೆ ಅಂದರೆ ಈಗ ಹೇಳ್ತೀನಿ ಕೇಳಿ ಅಂತ ಹೇಳೋದಕ್ಕೆ ಅವಮಾನ. ನಿಜವಾದ ಸುವಾರ್ತೆ ಗೊತ್ತಾದ್ರೂ ಸಹ ಅವಮಾನದಿಂದ ಹೇಳದೆ ಹೋಗ್ತಿದ್ದೀವ, ರಾಜ್ಯ ಸುವಾರ್ತೆಯನ್ನು ಪ್ರಕಟಿಸದೆ ಹೋಗ್ತಿದ್ದೀವ. ಹಾಗಾದರೆ ಕೇಳಿ, ನಾವೇ ನಮ್ಮ ಕೈಯಾರೆ ಏನು ಮಾಡ್ತಿದ್ದೀವಿ? ಅಪವಾದಿಗೆ ಆಯುಷನ್ನು ಕೊಡ್ತಾ ಇದ್ದೀವಿ. ಹೌದಾ ಇಲ್ವಾ ಪ್ರಿಯರೇ? ಒಂದು ವೇಳೆ ಭೂಮಿ ಮೇಲೆ ಇರುವಂತಹ ಕ್ರೈಸ್ತರು, ಪ್ರಪಂಚದ ಜನಸಂಖ್ಯೆ 700 ಕೋಟಿ, ಸುಮಾರು 700 ಕೋಟಿ, 700 ಕೋಟಿಗಿಂತ ಜಾಸ್ತಿ ಇದೆ, ಸುಮಾರು 700 ಕೋಟಿ ಅಂತ ಅಂದ್ಕೊಳ್ಳೋಣ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. 700 ಕೋಟಿ ಅಂದರೆ ಪ್ರಪಂಚದ ಜನಸಂಖ್ಯೆ. ಅದರಲ್ಲಿ ಅರ್ಧ ಭಾಗ ಜನ ಯಾರಿದ್ದಾರೆ? 350 ಕೋಟಿ ಜನ
ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 250 ಕೋಟಿ ಜನ. ಆದರೆ ಹೇಳಿಕೊಳ್ಳದೆ ಹೊರಗಡೆ ಹೇಳಿಕೊಳ್ಳದೆ ಯೇಸುಕ್ರಿಸ್ತರನ್ನು ನಂಬುವಂಥವ್ರು ಇನ್ನೂ 100 ಕೋಟಿ ಜನ ಇದ್ದಾರೆ. ಅಂದರೆ ಪ್ರಪಂಚದ ಜನಸಂಖ್ಯೆ 700 ಕೋಟಿ ಅಂದರೆ ಅದಕ್ಕೆ ಅರ್ಧ 350 ಕೋಟಿ ಜನ ಯಾರಿದ್ದಾರೆ? ಕ್ರೈಸ್ತರೇ. ಎಲ್ಲರಿಗೂ ಯೇಸುಕ್ರಿಸ್ತರು ಗೊತ್ತಾ? ಗೊತ್ತು. ಯೇಸುಕ್ರಿಸ್ತರು ನಮಗೋಸ್ಕರ ಬಲಿಯಾಗಿದ್ದು ಗೊತ್ತಾ? ಗೊತ್ತು. ಎಲ್ಲರೂ ಸಭೆಗೆ ಹೋಗುವಂಥವ್ರೇನೋ ಆಗಾಗಾದರೂ ಹೋಗ್ತಾರೆ. ಈ 350 ಕೋಟಿ ಜನ ಒಬ್ಬೊಬ್ಬರಿಗೆ ಸುವಾರ್ತೆ ಸಾರಿದ್ರು. ಒಬ್ಬೊಬ್ಬರಿಗೆ ಪ್ರಿಯರೇ, ಒಬ್ಬರಿಗೆ ಮಾತ್ರ. ನಾವು ಒಬ್ರಿಗೆ ಸಾರದ್ವಾ? ನೀವು ಒಬ್ರಿಗೆ ಸಾರಿದ್ರಿ ಅಂತ ಅಂದ್ಕೊಳ್ಳಿ. 350 ಕೋಟಿ ಜನ ಒಬ್ಬೊಬ್ಬರಿಗೆ ಸುವಾರ್ತೆ ಸಾರಿದ್ರೆ ಎಷ್ಟಾಗೋಗುತ್ತೆ? 700 ಕೋಟಿ ಜನರಿಗೂ ಸಹ ಸುವಾರ್ತೆ ಪ್ರಕಟ ಆಗೋಗುತ್ತೆ. ಹೌದಾ ಇಲ್ವಾ? ನಾವು 350 ಕೋಟಿ ಜನ ಕ್ರೈಸ್ತರಿದ್ದೀವಿ. ಈಗ ನಾವು 350 ಕೋಟಿ ಜನ ಇರುವಂಥವರು, ಇನ್ನೂ 350 ಕೋಟಿ ಜನ ಕ್ರೈಸ್ತರಲ್ಲದೇ ಇರುವಂಥವ್ರು ಇದ್ದಾರಾ? ಯೇಸುಕ್ರಿಸ್ತರನ್ನು ನಂಬದೇ ಇರುವಂಥವರು. ಈ 350 ಕೋಟಿ ಜನ ಆ 350 ಕೋಟಿ ಜನಕ್ಕೆ ಸುವಾರ್ತೆಯನ್ನು ಸಾರಲಿಕ್ಕೆ ನಿಂತರೆ 1 ಅವರಲ್ಲಿ ಸಾರು ಮುಗಿಸ್ಬೋದ ಸುವಾರ್ತೆಯನ್ನು? ನಿಜವಾದ ಸುವಾರ್ತೆ, ಅದು ರಾಜ್ಯ ಸುವಾರ್ತೆ ಆಗಿರಬೇಕು. 1 ಅವರಲ್ಲಿ ಹೇಳಿ ಮುಗಿಸ್ಬೋದಾ ಸುವಾರ್ತೆಯನ್ನು? ಪ್ರಾರಂಭದಿಂದ ಯೇಸುಕ್ರಿಸ್ತರು ಏನಕ್ಕೋಸ್ಕರ ಬಂದರು, ನಾವೇನು ಮಾಡಬೇಕು, ಪರಲೋಕಕ್ಕೆ ಹೋಗ್ಲಿಕ್ಕೆ, ಎಲ್ಲವನ್ನು ಹೇಳಿ ಮುಗಿಸ್ಬೋದಾ? 1 ಅವರಲ್ಲಿ ಹೇಳಿ ಮುಗಿಸ್ಬೋದು. 1 ಅವರ್ ಆಗಿದ ತಕ್ಷಣ ಏನು ನಡೆಯುತ್ತೆ ಹೇಳಿ? ನಂಬಿಕೆ ಇದ್ರೆ ಈ ವಚನದ ಪ್ರಕಾರ ಎಲ್ಲೆಲ್ಲಿ ರಾಜ್ಯ ಸುವಾರ್ತೆ ಸಾರಲ್ಪಡತ್ತೋ, ಪೂರ್ತಿಯಾಗಿ ಪ್ರಪಂಚ ಪೂರ್ತಿ ರಾಜ್ಯ ಸುವಾರ್ತೆ ಪ್ರಕಟ ಆದ ದಿನ ನಾನು ಬರ್ತೀನಿ, ಅಂತ್ಯ ಆಗತ್ತೆ ಅಂತ ಯೇಸುಕ್ರಿಸ್ತರು ಹೇಳಿರೋ ಮಾತಿನ ಮೇಲೆ ನಂಬಿಕೆ ಇದ್ದರೆ ನಾವೇನನ್ಬೇಕು? ಈ 350 ಕೋಟಿ ಜನ ಒಬ್ಬೊಬ್ಬರಿಗೆ ಸುವಾರ್ತೆ ಸಾರಿದ್ರೆ 700 ಕೋಟಿ ಜನಕ್ಕೆ ಸುವಾರ್ತೆ ಹೋದಾಗೆ. ಎಲ್ಲರ ಕಿವಿಗೂ ಸುವಾರ್ತೆ ಬಿತ್ತ ಮುಗೀತಲ್ಲಿಗೆ. 1 ಅವರ್ ಆಗಿದ ತಕ್ಷಣ ಯಾರು ಬರ್ತಾರೆ? ಯೇಸುಕ್ರಿಸ್ತರ 2ನೇ ಬರುವಣಿಗೆ. ಹೀಗೆ ಹೇಳಿ, ಯೇಸುಕ್ರಿಸ್ತರ ಬರುವಣಿಗೆ ಆಗಿದ ತಕ್ಷಣ ನೆಕ್ಸ್ಟ್ ನಿಮಿಷದಲ್ಲಿ ಏನಾಗುತ್ತೆ? ಅಪವಾದಿಯ ಅಂತ್ಯ. 1 ಅವರಲ್ಲಿ ಮಾಡಿ ಮುಗಿಸ್ಬೇಕಾಗಿರುವಂಥ ಕೆಲಸವನ್ನು 2000 ವರ್ಷ ಆದರೂ ನಾವು ಮಾಡಿಲ್ಲ. ಕಾರಣ ಗೊತ್ತಿದ್ರೂ ಹೇಳದೇ ಇರುವಂತಹದ್ದು. ಈಗ ನೀವು ಕೇಳ್ತಿರುವಂಥವ್ರು ಯೂಟ್ಯೂಬ್ ಚಾನಲ್ನ ಮುಖಾಂತರ ನೀವು ಕೇಳಿದಂತಹ ಜನರ ಬಾಧ್ಯತೆ ಏನಿರುತ್ತೆ? ಹೇಳಬೇಕು. ಹೌದಾ ಇಲ್ವಾ? ಅವಮಾನ ಆದರೂ, ಬಾಧೆ ಆದರೂ, ನಿಂದನೆ ಆದರೂ, ನಾವಿಷ್ಟು ವರ್ಷದಿಂದ ಒಂದು ಪದ್ಧತಿ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಈಗ ಹೋಗಿ ನೀವು ಹೇಳುವಂಥ ಸುವಾರ್ತೆ ನಾನು ಹೇಳಿದೆ ಅಂತ ಅಂದ್ಕೊಳ್ಳಿ, ನಮಗೆ ಬೈತಾರೆ. ದಯವಿಟ್ಟು ಹೇಳಬೇಡಿ ಬ್ರದರ್ ಇನ್ನು ಮುಂದೆ ಬಂದು ಸುವಾರ್ತೆಯನ್ನು ಅಂತ ಕೈ ಮುಗಿದ್ರೂ, ಅವಮಾನ ಆದರೂ, ಬಾಧೆ ಆದರೂ, ಸುವಾರ್ತೆಯನ್ನು ಹೇಳಿದ್ವಾ ಅಲ್ಲಿಗೆ ಲೆಕ್ಕ ತೀರ್ತು. ಆ ವ್ಯಕ್ತಿಯ ಲೆಕ್ಕ ಮುಗೀತು. ಅವ್ರು ನಂಬಿದ್ರ ಬಿಟ್ರ ಅದು ಅವ್ರಿಗೆ ಸಂಬಂಧಪಟ್ಟಿತ್ತು. ಸಾಕ್ಷಿಗೋಸ್ಕರ ನೀವು ಸಾರದ್ರ ಅಲ್ಲಿಗೆ ನಿಮ್ಮ ಹಕ್ಕು, ನಿಮ್ಮ ಬಾಧ್ಯತೆ ಮುಗೀತು. ಮಾಡ್ತಿದ್ದೀವ? ಕೇಳುವಂಥವ್ರು ಹೇಳುವಂಥವ್ರು ಸರಿಯಾಗಿ ಹೇಳೋದಿಲ್ಲ. ಹೌದಾ ಇಲ್ವಾ? ಬರೀ ಲೋಕಕ್ಕೆ ಸಂಬಂಧಪಟ್ಟ ವಿಚಾರಗಳೇ. ಅದಕ್ಕೆ ರಾಜ್ಯ ಸುವಾರ್ತೆಯನ್ನೇ ಸಾರಬೇಕು. ಎಷ್ಟು ಚೆನ್ನಾಗಿ ಮಾರಳು ಮಾಡಿಬಿಟ್ಟಿದೆ ಪ್ರಿಯರೇ ಅಪವಾದಿ. ಯಾವಾಗಲೂ ಅಪವಾದಿಯ ಅಂತ್ಯವನ್ನು ನೋಡಬೇಕಾಗಿರುವಂತಹ ನಾವು ಇನ್ನೂ ಸಹ ಅಪವಾದಿಯ ಮಾಯೆಯಲ್ಲಿ ಬಿದ್ದು ಇವತ್ತಿಗೂ ಸಹ ಪರಲೋಕಕ್ಕೆ ದೂರ ಹೊರಟೋಗ್ತಿದ್ದೀವಿ, ದೇವರಿಂದ ದೂರ ಆಗ್ತಿದ್ದೀವಿ. ಅಂದರೆ ಕಾರಣ ಅಪವಾದಿಗೆ ಆಯುಷ್ ಕೊಟ್ಟಿದ್ಯಾರು? ನಾವೇ ಅಲ್ವಾ? ನಮ್ಮ ಕೈಯಾರೇ ಅಲ್ವಾ ಕೊಟ್ಟಿದ್ದು ನಿಜವಾದ ಸುವಾರ್ತೆ ಸಾರದೆ? ಇನ್ನೊಂದೆರಡು ವಚನಗಳನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 15ನೇ ವಚನ. 10:15. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 15ನೇ ವಚನ. ಇಲ್ಲೇನು ಹೇಳ್ತಿದ್ದಾರೆ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದತೆ. ಯಾವ ಸುವಾರ್ತೆನೂ ಅಲ್ಲ, ಸರಿಯಾದ ಸುವಾರ್ತೆ. ಯೇಸುಕ್ರಿಸ್ತರು 1ನೇ ಶತಮಾನದಲ್ಲಿ, ಅಪೋಸ್ತಲರು 1ನೇ ಶತಮಾನದಲ್ಲಿ ಹೇಳಿದಂಥ ಸುವಾರ್ತೆ, ಅದು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸುವಾರ್ತೆ. ಈ ಸುವಾರ್ತೆನ ಏನು ಮಾಡಬೇಕಂತೆ? ಆ ಸುವಾರ್ತೆ ಮಾತ್ರ. ಯಾವ ಸುವಾರ್ತೆ? ಇಲ್ಲೇನು ಹೇಳಿದ್ದಾರೆ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು. ಶುಭದ ಸುವಾರ್ತೆ ಅಂದರೆ ಮರಿಯಳ ಹತ್ರ ಬಂದಾಗ ದೇವದೂತ ಏನಂತಾನೆ? ಶುಭ ಸುದ್ದಿಯನ್ನು ಹೇಳ್ತಿದ್ದೀನಿ. ಹೌದಾ? ಲೂಕನು ಬರೆದ ಸುವಾರ್ತೆ ಎಲ್ಲ ಮಾತಿರುತ್ತೆ. ಏನಂತ ಹೇಳ್ತಾರೆ? ನಿನಗೆ ಶುಭವಾಗಲಿ. ಏನಕ್ಕೆ ಶುಭ ಆಯಿತು? ಯೇಸುಕ್ರಿಸ್ತರು ನಿನ್ನ ಗರ್ಭದಲ್ಲಿ ಹುಟ್ಟಲಿಕ್ಕೆ ಹೊರಟಿದ್ದಾರೆ. ಯೇಸುಕ್ರಿಸ್ತರು ಹುಟ್ಟೋದು ಅಂದರೆ ಪಾಪಿಗಳು ರಕ್ಷಣೆ ಹೊಂದುತ್ತಾರೆ ಅಂತ ಅದರ ಅರ್ಥ. ಪಾಪಿಗಳು ನರಕವನ್ನು ತಪ್ಪಿಸ್ಕೊಂಡು ಮತ್ತೆ ಪರಲೋಕದ ಕಡೆ ಪ್ರವೇಶ ಬೆಳೆಸಲಿಕ್ಕೆ ಒಂದು ಯೋಗ್ಯತೆ, ಅರ್ಹತೆ ಸಿಗುತ್ತೆ ಅಂತ ಅದರ ಅರ್ಥ. ಹೌದಾ? ಪಾಪಿಗಳಿಗೆ ರಕ್ಷಣೆ ಕೊಡಿಸುವಂಥವರು, ಪಾಪಿಗಳು ಮನಸ್ಸು ಮಾರ್ಪಡಿಸ್ಕೊಂಡು ತಿರುಗಿದಾಗ ಅವರಿಗೆ ರಕ್ಷಣೆ ಕೊಡುವಂತಹ ಪುರುಷನು, ಅವರಿಗೆ ರಕ್ಷಣೆ ಕೊಟ್ಟಂತಹ ಮಹಾದೇವರು ಎಲ್ಲಿ ಹುಟ್ಟುತ್ತಿದ್ದಾರೆ? ನಿನ್ನ ಗರ್ಭದಲ್ಲಿ. ಅದಕ್ಕೋಸ್ಕರ ನಿನಗೆ ಶುಭವಾಗಲಿ. ಶುಭವಾಯಿತು ಹೇಳಿದ್ರ? ಶುಭ ಅಂದರೆ ಏನು? ಇಷ್ಟಕ್ಕೂ ಸತ್ಯವೇದದ ಪ್ರಕಾರ ಪಾಪಿ ಯಾವಾಗ ರಕ್ಷಣೆ ಹೊಂದುತ್ತಾರೋ ಹಾಗೆ ಯೇಸುಕ್ರಿಸ್ತರು ಪಾಪಿಗಳನ್ನು ರಕ್ಷಿಸುವಂಥವರು ಹುಟ್ಟಬೇಕಾದ್ರೆ ಈ ಮಾತನ್ನು ಹೇಳಿದ್ರು, ಶುಭವಾಗಲಿ ಅನ್ನುವಂತಹ ಮಾತನ್ನು.
ಶುಭ ಅಂದರೆ ಏನು? ಪಾಪಿಗಳು ರಕ್ಷಣೆ ಹೊಂದುವಂತಹ ಆ ಸಂದರ್ಭ, ಪಾಪಿಗಳು ರಕ್ಷಣೆ ಮಾರ್ಗದಲ್ಲಿ ಬರುವಂತಹ ಆ ಸಂದರ್ಭ, ಅದೇನಾ ಶುಭ? ಆ ಸುವಾರ್ತೆಯನ್ನು, ಯಾವ ಸುವಾರ್ತೆ? ಪಾಪಿಗಳಿಗೆ ಸುವಾರ್ತೆಯನ್ನು ಸಾರಿ ಅವರ ಪಾಪವನ್ನು ಬಿಡಿಸಿ ಮತ್ತೆ ತಿರುಗಿಸಿ ಆ ರಕ್ಷಣೆ ಮಾರ್ಗದಲ್ಲಿ ನೀವು ಕರ್ಕೊಬರ್ತೀರಲ್ವ, ಆ ಸುವಾರ್ತೆ, ಅದನ್ನು ಶುಭದ ಸುವಾರ್ತೆ ಅಂತ ಹೇಳಿ ಕರಿಬೋದು. ಈಗೇನು ಹೇಳಿದ್ದಾರೆ? ಇದಕ್ಕೆ ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಬರೆದದೆ. ಲೋಕದ ಸುವಾರ್ತೆ ಅಲ್ಲ, ಶುಭದ ಸುವಾರ್ತೆ, ಪಾಪಿಯ ರಕ್ಷಣೆಗೆ ಬೇಕಾಗಿರುವಂತಹ ಸುವಾರ್ತೆ ಸಾರ್ತಿದ್ದೀವಾ? ಈ ಸಂದೇಶ ಕೇಳಿದ್ರು ಅಂತ ಅಂದ್ಕೊಳ್ಳಿ ಪ್ರಿಯರೇ. ತಮ್ಮ ಸ್ಥಾನವನ್ನು ಕೆಳಗಡೆ ಬಿಡಲಿಕ್ಕಾಗದೇ ಇರುವಂಥವ್ರು, ಮುಖ್ಯವಾಗಿ ಒಂದು ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಿರುವಂಥವ್ರು ಈ ಸಂದೇಶವನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ. ಏನಂತಾರೆ ಅಂತ ನನಗೆ ಹೇಳಿ. ಏನಂತಾರೆ? ಅಲ್ಲ, ನಾನು 30 ವರ್ಷದಿಂದ ಕಷ್ಟಪಟ್ಟಿದ್ದೀನಿ ಇಲ್ಲಿಗೆ ಬಂದು ನಿಂತ್ಕೋಬೇಕಾದ್ರೆ ಈ ಸ್ಥಾನದಲ್ಲಿ ಪಾಸ್ಟ್ರಾಗಿ. ಈಗ 30 ವರ್ಷ ಆದ ನಂತರ ನೀವೇನು ಹೇಳ್ತಿದ್ದೀರಾ? ಅಪವಾದಿ ಅಂತ್ಯ ಆಗಬೇಕು ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ಸುವಾರ್ತೆ ಹೇಳಬೇಕಾ? ರಸ್ತೆಗಳಲ್ಲಿ, ಇಲ್ಲಿ ಅಲ್ಲಿ ಊರುಗಳಲ್ಲಿ ಸುವಾರ್ತೆ ಹೇಳಬೇಕಾ? ವಿಶ್ವಾಸಿಗಳು ನಾವು ಎಲ್ಲ ಹೊರಟೋಗ್ಬೇಕಾ ಹಾಗಾದರೆ ಸುವಾರ್ತೆಗೆ? ಅಲ್ವಾ? ಮತ್ತೆ ಅಲ್ವಾ? 20 ವರ್ಷ ಆಯಿತು ರಕ್ಷಣೆ ಹೊಂದಿ ಅಂತ ಹೇಳಿದ್ರೆ, ಈ ರಕ್ಷಣೆ ಮಾರ್ಗದಲ್ಲಿ ಬಂತು ಅಂತ ಹೇಳಿದ್ರೆ, 40 ವರ್ಷ ಆಯಿತು ಒಬ್ಬ ವ್ಯಕ್ತಿಗೆ. 50 ವರ್ಷ 60 ವರ್ಷ ಆಗೋಗಿರುತ್ತೆ, 40 ವರ್ಷ ಆಗೋಗಿದೆ ರಕ್ಷಣೆ ಮಾರ್ಗದಲ್ಲಿ ಬಂದು ಅಂತ ಹೇಳಿದ್ರೆ ಹೆಂಗಿರಬೇಕು ಪ್ರಿಯರೇ ಭಕ್ತಿ? 40 ವರ್ಷ ರಕ್ಷಣೆ ಮಾರ್ಗದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಹೆಂಗಿರಬೇಕು? ಪ್ರತಿ ವಾರನೂ ಬೆಳೆದು ಆತ್ಮಿಕವಾಗಿ ಹೇಳ್ತಿರುವಂತಹದ್ದು. ದೈವಿಕವಾಗಿ ಎಲ್ಲರೂ ಬೆಳೀತಾರೆ, ಆತ್ಮಿಕವಾಗಿ ಪ್ರತಿದಿನವೂ ಸಹ ಬೆಳೀತಾನೆ ಹೋಗಬೇಕು. ಎಲ್ಲಿರಬೇಕು ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಮ್ಮ ಆತ್ಮಿಕ ಜೀವನ ಹೆಂಗಿರಬೇಕು? 40 ವರ್ಷ ಆದರೂ ಸಹ ಅದೇ ಫ್ಯಾನ್ ಕೆಳಗಡೆ ಅದೇ ಚೇರು. ಈ ಚೇರ್ ಯಾರ್ದು ಅಂತ ಹೇಳಿದ್ರೆ ಈ ಅಯ್ಯವ್ರು ಬರ್ತಾರೆ, ಇಲ್ಲಿ ಕುತ್ಕೋತಾರೆ, ಇವಾಗ ಬಂದು ತೂಗುಡಿಸ್ತಾರೆ ಅಂತ ಹೇಳಿ ರಿಸರ್ವ್ ಮಾಡಿ ಬೇರೆ ಸಂಘದಲ್ಲಿ ಇಟ್ಕೊಂಡಿರ್ತಾರೆ. ಅದೇ ಚೇರ, ಅದೇ ಫ್ಯಾನ. ಮತ್ತೆ ಸಂಘಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ. ಸಂಘಕ್ಕೆ ಹೋದ್ವಾ, ಮುಗೀತಾ, ಮತ್ತು ಮನೆಗೆ ಬಂದು ನಾನ್ ವೆಜ್ ಮಾಡ್ಕೊಂಡು ತಿಂದ್ವಾ, ಭಾನುವಾರ ರಜೆ ಕಳೀತಾ, ಸೋಮವಾರದಿಂದ ಉದ್ಯೋಗಕ್ಕೆ ಹೋದ್ವಾ, ಇದಾಗಿರಬಾರ್ದು ನಮ್ಮ ಲೈಫ್ ಸ್ಟೈಲ್. ಕೇಳಿದ್ದನ್ನು ಭಾನುವಾರ ಅಟ್ಲೀಸ್ಟ್ ಬಂದ ನಂತರ ಆದರೂ ಅದು ಸರಿಯಾಗಿದೆಯಾ ಅಂತ ಹೇಳಿ ಫಸ್ಟ್ ನಾವೇನು ಮಾಡಬೇಕು? ಸತ್ಯವೇದದಲ್ಲಿ ನೋಡಬೇಕು. ಅದು ರಾಜ್ಯ ಸುವಾರ್ತೆನೇನಾ ಕೇಳಿರುವಂತಹದ್ದು? ಅದು ರಾಜ್ಯ ಸುವಾರ್ತೆನೇ ಆದರೆ ಏನು ಮಾಡಬೇಕು? ಆ ರಾಜ್ಯ ಸುವಾರ್ತೆನ ಒಂದು 4 ಜನರಿಗೆ ತಲುಪಿಸುವುದಕ್ಕೆ ಪ್ರಯತ್ನ ಪಡಬೇಕು. ನೀವು ನಾನ್ ವೆಜ್ ತಿನ್ನಬಾರ್ದು ಅಂತ ಏನಾದರೂ ಹೇಳ್ತಿದ್ದೀನ? ಸಂಡೇದು ಬ್ರದರ್ ರಜೆ ಇರಬೇಕಾದ್ರೆ ಇದನ್ನೂ ಮಾಡಬಾರ್ದು ಅಂತ ಹೇಳ್ತೀರಾ ಅಂತ ಇನ್ನೊಂದು ಸ್ವಲ್ಪ ಜನ ಪ್ರಶ್ನೆ. ಮನೆಗೆ ಬಂದ ನಂತರ ಕೇಳಿರುವಂತಹ ಸಂದೇಶವನ್ನು ನೋಟ್ಸ್ ಮಾಡಿಟ್ಕೊಂಡು ಅದು ರಾಜ್ಯ ಸುವಾರ್ತೆ ಆಗಿದ್ದರೆ ಪರಿಶೀಲನೆ ಮಾಡಿ ಇದು ರಾಜ್ಯ ಸುವಾರ್ತೆ ಅಂತ ಹೇಳಿ ಅನಿಸಿದ್ರೆ ಸತ್ಯವೇದದ ಪ್ರಕಾರ ಒಂದು 4 ಜನರಿಗೆ ಹೇಳ್ಬೋದಾ? ಫೋನ್ ಮಾಡಿ ಒಂದು 5 ನಿಮಿಷ ಈ ಸುವಾರ್ತೆಯ ವಿಚಾರ ಮಾತಾಡ್ಬೋದಾ? ಒಂದು 4 ಜನರಿಗೆ. ಸಂಡೇ ಹಾಗೇ ಹೋಗ್ತಿರಲ್ವ, ಎಲ್ಲೆಲ್ಲೋ ಸುತ್ತಕ್ಕೆ ಹೋಗ್ತೀವಾ ಇಲ್ವಾ? ಅದರ ಬದಲು ಒಂದು 4 ಜನರ ಮನೆಗೆ, ಸಭಿಕರ ಮನೆಗೆ ಹೋಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಯತ್ನ ಪಟ್ಟು ಅವ್ರು ಅವಮಾನ ಮಾಡ್ತಾರೋ ಬಾಧೆ ಪಡ್ತಾರೋ ಅದು ಬೇರೆ ವಿಚಾರ. ಸಾಕ್ಷಿಗೋಸ್ಕರ ಆದರೂ ಸಾರ್ದ ಹಾಗಾಗತ್ತಲ್ವ? ಮಾಡ್ತಿದ್ದೀವಾ ಈ ಕೆಲಸವನ್ನು? ಒಂದನ್ನು ನೆನ್ಪಿಟ್ಕೊಳ್ಳಿ ಪ್ರಿಯರೇ, ನೀವು ಹೊರಗಡೆ ಕಾಲಿಡ್ತಿದ್ದೀರಾ ಸುವಾರ್ತೆ ಸಾರಲಿಕ್ಕೆ ಅಂತ ಹೇಳಿದ್ರೆ ನೀವು ಕಾಲಿಡ್ತಿರುವಂತಹದ್ದು ಯಾರ ಮೇಲೆ ಗೊತ್ತಾ? ಯಾರ ಮೇಲೆ? ಅಪವಾದಿಯ ಕುತ್ತಿಗೆಯ ಮೇಲೆ. ಮತ್ತೆ ಹೇಳ್ತಿದ್ದೀರಿ, ನೀವು ಸುವಾರ್ತೆ ಸಾರಿದ್ರೆ ಏನಾಗುತ್ತೆ? ರಾಜ್ಯ ಸುವಾರ್ತೆ ಎಲ್ಲರಿಗೂ ಸಾರಲ್ಪಟ್ಟರೆ ಯೇಸು ಕ್ರಿಸ್ತರ 2ನೇ ಬರುವಣಿಗೆ. ಯೇಸು ಕ್ರಿಸ್ತರ 2ನೇ ಬರುವಣಿಗೆ ಆದರೆ ಅಪವಾದಿಯ ಅಂತ್ಯ ಆಗುತ್ತೆ. ಹಾಗಾದರೆ ನೀವು ಸುವಾರ್ತೆ ಸಾರಲಿಕ್ಕೆ ಹೊರಗಡೆ ಕಾಲಿಡ್ತಿದ್ದೀರಾ ಅಂತ ಹೇಳಿದ್ರೆ ಅಪವಾದಿಯ ಕುತ್ತಿಗೆ ಮೇಲೆ ಕಾಲಿಡ್ತಿದ್ದೀರಾ, ಅಪವಾದಿಯನ್ನು ಕೊಲ್ಲಿಕ್ಕೆ. ಯಾವಾಗ ಬರುತ್ತೆ ನಮಗೆ ಆಕ್ರೋಶ, ರೋಷ? ನಾನೂ ಸುವಾರ್ತೆ ಸಾರಬೇಕು, ನನ್ನ ಇಷ್ಟು ವರ್ಷ ದೇವರಿಂದ ದೂರ ಮಾಡಿದ್ನಲ್ವ ಅಪವಾದಿ, ಆತನ ಅಂತ್ಯವನ್ನು ನಾನು ನೋಡಬೇಕು. ಇನ್ನೊಂದಷ್ಟು ದಿನಗಳು ಬಿಟ್ಟರೆ ಅಪವಾದಿ ಅಂತ್ಯ ಆಗದೆ ಹಾಗೆ ಬಿಟ್ಬಿಟ್ರೆ ನಾವು ಸುವಾರ್ತೆ ಸಾರದೆ ಇನ್ನೂ ಒಂದಷ್ಟು ಸಾವಿರಾರು ವರ್ಷ ಇರ್ತಾನೆ ಅಪವಾದಿ. ಇನ್ನೂ ಅದೆಷ್ಟು ಜನರನ್ನು ಮೋಸ ಮಾಡ್ತಾನೋ ಗೊತ್ತಿಲ್ಲ, ಅದೆಷ್ಟು ಕೋಟಿ ಜನರನ್ನು ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ ನರಕಕ್ಕೆ. ಹೌದಾ ಇಲ್ವಾ? ನಮ್ಮನ್ನು ನಂಬಿಕೊಂಡು ನಾವೇನೋ ಅಪವಾದಿನ ಅಂತ್ಯ ಮಾಡಿಬಿಡ್ತೀನಿ ಅಂತ ದೇವ್ರು ಚಾಲೆಂಜ್ ಮಾಡಿದ್ದಾಗೋಯ್ತು. ನಾನು ನಿನ್ನನ್ನು ಮುಗಿಸಲ್ಲ, ನನ್ನ ಮಕ್ಕಳು ಮುಗಿಸ್ತಾರೆ ಅಂತ ಹೇಳಿ ದೇವ್ರು ಹೇಳಿದ್ದಾಗೋಯ್ತು. ನಮ್ಮನ್ನು ನಂಬಿಕೊಂಡು ಇನ್ನೂ ದೇವ್ರು ಇನ್ನೊಂದು ಮಾತು ಹೇಳಿದ್ದಾರೆ ನೋಡಿ, ಒಂದು 3 ವಚನಗಳು ಮುಗಿಸ್ಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 20ನೇ ವಚನ, 16-20. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಏನಂತಿದ್ದಾರೆ? ನಮ್ಮನ್ನು ನಂಬ್ಕೊಂಡು ದೇವರು ಏನಂತಿದ್ದಾರೆ? ಶೀಘ್ರವಾಗಿ ಏನು ಮಾಡ್ತೀನಿ? ಸೈತಾನನನ್ನು ನಾನು ಮುಗಿಸೋದಿಲ್ಲ, ನಿಮ್ಮ ಕಾಲುಗಳ ಕೆಳಗೆ ಮುಗಿಸ್ತೀನಿ ಅಂತ ಹೇಳಿದ್ರೆ ಮತ್ತೆ ಓದೋಣ.
ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವೆನು ಅಂತ ದೇವರು ಅಂತಿದ್ದಾರೆ. ದೇವರೇನೋ ಅಂದ್ಕೊಂಡಿದ್ದಾರೆ, ಹೌದಾ ಇಲ್ವಾ? ಮಕ್ಕಳನ್ನು, ನನ್ನ ಮಕ್ಕಳು ಹಿಂಗೆ ಜೀವನ ಮಾಡ್ತಾರೆ, ಎಲ್ಲರೂ ಹೋಗಿ ಸುವಾರ್ತೆಯನ್ನು ಸಾರ್ತಾರೆ, ತಂದೆ ಬಗ್ಗೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ, ಪರಲೋಕ ರಾಜ್ಯದ ಬಗ್ಗೆ ಹೇಳ್ತಾರೆ, ನಾನು ಆ ಕಾಲದಿಂದ ಈ ಕಾಲದವರೆಗೂ ಪರಲೋಕದ ನಿರ್ಮಾಣ ಮಾಡ್ತಾನೇ ಇದ್ದೀನಲ್ವ, ಇಷ್ಟೊಂದು ಸುಂದರವಾಗಿರುವಂಥ ಲೋಕ ಇದೆ ಅಂತ ಹೇಳ್ತಾರೆ ಅಂತ ದೇವ್ರು ಅಂದ್ಕೊಂಡ್ರೆ, ನಾವು ಮಾತ್ರ ನಿಮ್ಮ ಮಕ್ಕಳ ನೀವಿದ್ದೀರಲ್ವ, ನಿಮ್ಮ ಕಾಲುಗಳ ಕೆಳಗೆ ಹಾಕಿ ಸೈತಾನನನ್ನು ತುಳಿಸ್ತೀನಿ, ಹಾಗೆ ಮುಗಿಸ್ತೀನಿ, ಸೈತಾನನ ನಿಮ್ಮ ಕಾಲುಗಳ ಕೆಳಗೆ ಮುಗಿಸ್ತೀನಿ ಅಂತ ದೇವ್ರಂದರೆ ನಾವು ಪ್ರಭುನೇ. ಆಮೇಲೆ ಸೈತಾನನ ಮೇಲೆ ನಾವು ಕಾಲಿಟ್ಟು ಕೊಲ್ಲುವಂತಹದ್ದು, ಆಮೇಲೆ ಫಸ್ಟ್ ನಾವೇ ಸೈತಾನನ ನಮ್ಮ ತಲೆ ಮೇಲೆ ಏನು ಇಟ್ಕೋತೀವಿ? ಸೈತಾನನ ಕಾಲುಗಳನ್ನು ಇಟ್ಕೋತೀವಿ. ಮಾಡ್ತಿಲ್ವ ಈ ಕೆಲಸವನ್ನು ನಾವು? ತನಗೆ ಆಯುಷ್ಕಾಲ ಕೊಟ್ಟು 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 ಪ್ರತಿ ವಾರ ಬೆಳೆಸ್ತಿದ್ದೀವಿ, ಹೌದಾ ಇಲ್ವಾ? ಈಗ ಸೈತಾನನ ಮೇಲೆ ಕಾಲಿಟ್ಟು ಕೊಲ್ಲುವಂತಹ ಅವಕಾಶ ನಮ್ಮ ಕೈಯಲ್ಲಿದೆ ಇಲ್ವಾ? ನಮ್ಮ ಕೈಯಲ್ಲಿ ಆ ಕತ್ತಿ ಇಲ್ವಾ? ವಾಕ್ಯ ಅನ್ನುವಂಥ ಕತ್ತಿ ಇಲ್ವಾ? ವಾಕ್ಯವನ್ನು ಸಾರಿದ್ರೆ ಅಪವಾದಿ ಅಂತ್ಯ ಆಗತ್ತೆ. ಎಷ್ಟು ಸಿಂಪಲ್ಲಾದ ಲಾಜಿಕನ್ನು ದೇವರು ಕೊಟ್ಟಿದ್ದಾರೆ ಪ್ರಿಯರೇ. ನಾವು ಕೊಟ್ಟಿರುವಂಥ ಕೆಲಸ ಏನೂ ಇಲ್ಲ. ಯೇಸು ಕ್ರಿಸ್ತರ ಥರ ಆಣಿ ಹೊಡಿಸ್ಕೋಬೇಕಾ? ಯೇಸು ಕ್ರಿಸ್ತರ ಥರ ಚಾಟಿ ಏಟು ಹೊಡಿಸ್ಕೋಬೇಕಾ? ಯಾವ ಕೆಲಸವನ್ನು ಕೊಟ್ಟಿದ್ದಾರೆ? ಏನೂ ಕೊಟ್ಟಿಲ್ಲ. ಪರಲೋಕ ರಾಜ್ಯದ ಸುವಾರ್ತೆ, ನಿಜವಾದ ಸುವಾರ್ತೆ ಎಲ್ಲರಿಗೂ ಸಾರುವಂತಹದ್ದು ಮಾತ್ರ ನಮ್ಮ ಕೆಲಸ. ಅವ್ರನ್ನ ಮಾರ್ಪಡಿಸ್ಬೇಕು. ನೀವು ಬ್ಯಾಪ್ಟಿಸಮ್ ತೊಗೊಳ್ಳೇಬೇಕು. ಆಗಾಗ ಈ ಲೋಕದಲ್ಲಿ ಒಂದು ಸ್ಕೀಮ್ ಹುಡುಕೊಂಡಿದ್ದಾರೆ ದುಡಿಲಿಕ್ಕೆ, ಹಣ ಮಾಡಲಿಕ್ಕೆ. ಏನು ಆ ಸ್ಕೀಮ್ ಇಷ್ಟಕ್ಕೂ? ಏನದು? ಒಂದು ಪ್ರಾಡಕ್ಟನ್ನು ನಾವು ತೊಗೋಬೇಕಂತೆ, ಆ ಪ್ರಾಡಕ್ಟನ್ನು ಇನ್ನೊಬ್ರಿಗೆ ಮಾರಬೇಕಂತೆ. ಆಗ ಆ ಮಾರಿದಂತಹ ವ್ಯಕ್ತಿ ಕಾಸು ಕೊಟ್ಟು ಕೊಂಡುಕೊಂಡ್ರೆ ನಮಗೆ ಬರಬೇಕಾಗಿರುವಂಥ ಕಮಿಷನನ್ನು ಇವ್ರು ಕೊಡ್ತಾರಂತೆ. ಮತ್ತೆ ಹೇಳ್ತಿದ್ದೀನಿ, ಫಸ್ಟ್ ನಾವು ಮೆಂಬರ್ ಆಗಬೇಕಂತೆ, ಅದಾದ ನಂತರ ನಾವು ಒಂದು ಪ್ರಾಡಕ್ಟ್, ಅದೇ ಕಂಪನಿಯ ಪ್ರಾಡಕ್ಟನ್ನು ಇನ್ನೊಬ್ಬರಿಗೆ ಮಾರಬೇಕಂತೆ. ಇನ್ನೊಬ್ಬ ವ್ಯಕ್ತಿ ಕಾಸು ಕೊಟ್ಟು ಆ ಕಂಪನಿಯ ಪ್ರಾಡಕ್ಟನ್ನು ಕೊಂಡುಕೊಂಡ್ರೆ ನಮ್ಮ ಕಡೆಯಿಂದ, ಆಗ ಕಂಪನಿ ಏನು ಮಾಡ್ತಾರೆ? ನಮಗೊಂದು 10% ಅಂತ ಕಮಿಷನ್ ಕೊಡ್ತಾರಂತೆ. ಇದಕ್ಕೆ ಒಂದು ಹೆಸರು ಕೊಟ್ಟು ಮಾರ್ಕೆಟಿಂಗ್ ಅಂತ ಹೇಳಿ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಆದರೆ ದೇವರು ಏನು ಹೇಳ್ತಿದ್ದಾರೆ ಗೊತ್ತಾ? ಸುವಾರ್ತೆನ ಹೇಳಿ ಸಾಕು. ಅವ್ರು ತೊಗೋತಾರೋ ಬಿಡ್ತಾರೋ, ಅವ್ರು ಬ್ಯಾಪ್ಟಿಸಮ್ ತೊಗೋತಾರೋ ಬಿಡ್ತಾರೋ, ನಂಬ್ತಾರೋ ಬಿಡ್ತಾರೋ, ಅದರ ಬಗ್ಗೆ ನನಗೆ ಯಾವ ಅಭ್ಯಂತರವೂ ಸಹ ಇಲ್ಲ. ಅದು ಅವರೇ ಬಿಟ್ಟಿತ್ತು. ಅವರ ರಕ್ಷಣೆ ಮಾರ್ಗದಲ್ಲಿ ಬರುವಂತಹದ್ದು ಬರದೇ ಇರುವಂತಹದ್ದು ಅವರಿಗೆ ಬಿಟ್ಟಿತ್ತು. ನೀವೇನು ಮಾಡಬೇಕು? ಹೇಳಬೇಕಷ್ಟೇ. ಸಾಕ್ಷಿಗೋಸ್ಕರ ಮಾತ್ರ ಹೇಳಿ ಅಷ್ಟೇ. ಅದನ್ನಾದರೂ ಮಾಡ್ತಿದ್ದೀವಾ? ಇವ್ರು ರಕ್ಷಣೆ ಹೊಂದಲೇಬೇಕು, ಇವ್ರು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರಲೇಬೇಕು, ನಿಮ್ಮ ಮಾತನ್ನು ಕೇಳಿ ಇವ್ರು ಬ್ಯಾಪ್ಟಿಸಮ್ ತೊಗೊಳ್ಳಲೇಬೇಕು, ಇದೇ ಪರಲೋಕ ರಾಜ್ಯದ ಸುವಾರ್ತೆ ಅಂತ ಒಪ್ಕೊಳ್ಳೇಬೇಕು. ಅವಾಗ ಮಾತ್ರ ನಿಮಗೆ ಪರಲೋಕ, ಅವಾಗ ಮಾತ್ರ ನಾನು ಯೇಸು ಕ್ರಿಸ್ತರ 2ನೇ ಬರುವವನಿಗೆ ಯೇಸು ಕ್ರಿಸ್ತನಾಗಿ ಬರ್ತೀನಿ ಅಂತ ಹೇಳಿದರೆ ಇಲ್ಲ. ನಮಗೆ ಕೊಟ್ಟಿರುವಂತಹ ಬಾಧ್ಯತೆ ಏನು? ಸಾರಬೇಕು ಅಷ್ಟೇ, ಸಾಕ್ಷಿಗೋಸ್ಕರ. ಸಾರದ್ವಾ? ನಮ್ಮ ಕೆಲಸ ಮುಗೀತು, ಅವರ ಲೆಕ್ಕ ಪೂರ್ತಿ ಆಯಿತು. ಈ ಥರ ಪ್ರಪಂಚಕ್ಕೆ ಸಾರಲಿಕ್ಕೆ ಎಷ್ಟು ದಿನ ಆಗುತ್ತೆ ಪ್ರಿಯರೇ? ಕ್ರೈಸ್ತರೆಲ್ಲರೂ ಒಂದೇ ಕಡೆ ಬಂದು ಪಣ ತೊಟ್ಟರೆ, ನಿಜವಾದ ರಾಜ್ಯ ಸುವಾರ್ತೆ ಯಾವುದು ಅಂತ ಹೇಳಿ ಪ್ರತಿ ಕ್ರೈಸ್ತನು ತಿಳ್ಕೊಂಡು ಸಾರಲಿಕ್ಕೆ ಮುಂದಾದರೆ ಎಷ್ಟೊತ್ತು ಬೇಕು ಹೇಳಿ? ಅರ್ಧ ಗಂಟೆ ಆಗಿದ ತಕ್ಷಣ ಯೇಸು ಕ್ರಿಸ್ತರ 2ನೇ ಬರೋಣವನ್ನು ನೋಡ್ಬೋದು. ಈ ಕೆಲಸವನ್ನು ಮಾಡ್ತಿದ್ದೀವ? ಈ ಕೆಲಸವನ್ನು ಮಾಡದೆ ನಾವು ಮಾತಾಡುವಂತಹದ್ದು ಏನು ಗೊತ್ತಾ? ಬ್ರದರ್, ಯಾಕೋ ಯೇಸು ಕ್ರಿಸ್ತರ ಮೇಲೆ ನಂಬಿಕೆನೇ ಹೊರಟೋಗ್ತಿದೆ ಬ್ರದರ್ ನನಗೆ ಇತ್ತೀಚೆಗೆ. ಏನಕ್ಕೋಯ್ತು ನಿಮ್ಗೆ ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಅಂತ ಹೇಳಿ ಕೇಳಿ ನೋಡಿ ಅವ್ರನ್ನ. ಏನಂತಾರೆ? ಅಲ್ಲ ಬ್ರದರ್, 2000 ವರ್ಷ ಆಯಿತು ಹೇಳಿ. ಏನಂತ? ನಾನು 2ನೇ ಬರುವಣಿಗೆಯಲ್ಲಿ ಬರ್ತೀನಿ 2ನೇ ಸಾರಿ ಮತ್ತೆ ಅಂತ ಹೇಳಿ ಯೇಸು ಕ್ರಿಸ್ತರು ಎಷ್ಟು ವರ್ಷ ಆಯಿತು? 2000 ವರ್ಷ ಆಯಿತು. ಇನ್ನೂ ಬಂದಿಲ್ಲ ಅಲ್ವಾ? ನೀವೇನಂತೀರಾ ಈ ಮಾತಿಗೆ? ಮತ್ತೆ ಬರ್ತಾರೆ ಅಂತೀರಾ ಅಥವಾ ಮೋಸ ಮಾಡಿ ಹೊರಟೋದ್ರು ಮತ್ತೆ ಯಾವತ್ತೂ ಬರೋದಿಲ್ಲ ಅಂತ ಅಂತೀರಾ? ಈ ವಿಚಾರವಾಗಿ ನನಗೆ ಯೇಸು ಕ್ರಿಸ್ತರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದೀನಿ ಅಂತ ಸ್ವಲ್ಪ ಜನ, ಹೌದಾ ಇಲ್ವಾ? ಹೇಳಿದಂತಹ ವ್ಯಕ್ತಿ ಬರಬೇಕಲ್ವಾ? ಬೇಗ ಬರ್ತೀನಿ ಅಂದ್ಬಿಟ್ಟು ಹೇಳಿದಂತಹ ವ್ಯಕ್ತಿ 2000 ವರ್ಷ ಆದರೂ ಇನ್ನೂ ಬಂದಿಲ್ವಲ್ಲ? ಯಾವ ಲೆಕ್ಕದಲ್ಲಿ ನಂಬಬೇಕು ಈ ವ್ಯಕ್ತಿಯನ್ನು ದೇವರು ಅಂತ? ಈ ಥರ ಕ್ರೈಸ್ತರಲ್ಲದೇ ಇರುವಂಥವ್ರು ಗೇಲಿ ಮಾಡುವಂತಹದ್ದು ಏನಂತ? ಎಲ್ಲಿ ಯೇಸು ಕ್ರಿಸ್ತರು? 2000 ವರ್ಷದಿಂದನೇ ಬೇಗ ಬರ್ತೀನಿ ಅಂದ್ರಲ್ವ? ಎಲ್ಲಿ ನಿಮ್ಮ ಯೇಸು ಕ್ರಿಸ್ತರು? ತೋರಿಸಿ. ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಅಷ್ಟೇ. ಅವ್ರು ದೇವ್ರು ಹೆಂಗೆ ಆಗ್ತಾರೆ? ಮೋಸ ಮಾಡಿದಂಥವ್ರು ಅಂತ ಇನ್ನೊಂದು ಸ್ವಲ್ಪ ಜನ. ಕ್ರೈಸ್ತರು ಈ ಥರ, ಕ್ರೈಸ್ತರಲ್ಲದೇ ಇರುವಂಥವ್ರು ಆ ಥರ. ಆದರೆ ಇಲ್ಲಿ ತಪ್ಪ್ಯಾರ್ದು ಯೇಸು ಕ್ರಿಸ್ತರದ್ದ? ನಮ್ಮದೇ ಅಲ್ವ ತಪ್ಪು? ನಾವು ನಂಬ್ಕೊಂಡಿರುವಂಥ ಯೇಸು ಕ್ರಿಸ್ತರನ್ನ ಜನರು ನಿಂದಿಸ್ತಿದ್ದಾರೆ ಅಂತ ಹೇಳಿದರೆ ತಪ್ಪ್ಯಾರದು? ನಮ್ಮದೇ. ಯಾಕೆ? ನಾವು ಸುವಾರ್ತೆ ಸಾರಿಲ್ಲ. ಯೇಸು ಕ್ರಿಸ್ತರೇನೋ ನಾನು ರೆಡಿ, ನಾನು ಮತ್ತೆ 2ನೇ ಸಾರಿ ಭೂಮಿ ಮೇಲೆ ಬರಲಿಕ್ಕೆ ರೆಡಿ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ನಿಮ್ಮ ಕೈಯಲ್ಲಿದೆ. ನಾನು ಯಾವಾಗ ಬರಬೇಕು ಭೂಮಿ ಮೇಲೆ ಅನ್ನುವಂತಹದ್ದು ನಿಮ್ಮ ಕೈಯಲ್ಲಿದೆ. ನೀವು ಯಾವಾಗ ಸಾರ್ತಿರೋ, ಯಾವಾಗ ಪೂರ್ತಿಯಾಗಿ ಸಾರಲ್ಪಡುತ್ತೋ ಸಾಕ್ಷಿಗೋಸ್ಕರ, ಆವಾಗ ನಾನು ಬರ್ತೀನಿ ಅಂತ ಯೇಸು ಕ್ರಿಸ್ತರು. ನಾವು ಮಾತ್ರ ಸಾರ್ತಿದ್ದೀವ? ಈ ಥರ ಜನರು ಇದ್ದಾರಾ ಭೂಮಿ ಮೇಲೆ? ಎಲ್ಲಿ ಯೇಸು ಕ್ರಿಸ್ತರು ಒಂದೇ ಇಲ್ವಲ್ಲ 2000 ವರ್ಷ ಆದರೂ ಅಂತ ಹೇಳುವಂತಹ ಜನ ಇದ್ದಾರಾ? ಈಗ ಸತ್ಯವೇದದಿಂದ ಒಂದು ವಚನವನ್ನು ನೋಡಿ ಪ್ರಿಯರೇ. ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. ಇದಾದ ನಂತರ ಒಂದೇ ವಚನ.
ಪೇತ್ರನ 2ನೇ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನ. 3:4. ಆತನ ಜನ ಏನಂತಾರಂತೆ? ಆತನ ಪ್ರತ್ಯಕ್ಷತೆಯ ವಿಷಯವಾಗಿ ವಾಗ್ದಾನವು ಏನಾಯಿತು? ಹೌದಾ? ಇದೇ ಅಲ್ವ ಮಾತಾಡುವಂಥ ಮಾತು. ಎಲ್ಲಿ ಯೇಸು ಕ್ರಿಸ್ತರು ಬರ್ತೀನಿ ಅಂದಿದ್ರಲ್ವ, ಏನಾಯ್ತು ಆ ವಿಚಾರ? ಬಂದೇ ಇಲ್ವಲ್ಲ ಇನ್ನೂ. ಮಾತಾಡುವಂಥ ಜನ ಇದ್ದಾರೆ. ಏನಂತಿದೆ ಸತ್ಯವೇದ? ಆತನ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು? ಪ್ರಶ್ನೆ ಮಾಡ್ತಾರೆ. ಅದರ ತಪ್ಪು ಯಾರ ಮೇಲೆ ಹಾಕೋಬೇಕು? ಯೇಸು ಕ್ರಿಸ್ತರ ಮೇಲಲ್ಲ. ವಾಗ್ದಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವರು, ಕಳಿಸ್ಕೊಡ್ತೀನಿ, ಮತ್ತೆ 2ನೇ ಬರವಣಿಗೆಯಲ್ಲಿ ನನ್ನ ಮಗ ಬರ್ತಾನೆ ಭೂಮಿ ಮೇಲೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಬರ್ತಾರೆ. ತಪ್ಪೆಲ್ಲ ಪೂರ್ತಿ ನಮ್ಮ ಕಡೆ ಇದೆ. ಆದರೆ ನಮಗೆ ಯಾವತ್ತಾದರೂ ಇದು ಅರ್ಥ ಆಗಿತ್ತಾ? ಅಪವಾದಿ ನೀವು ಹಾಡಾಡಿ, ನೀವು ಚರ್ಚ್ಗೆ ಹೋಗಿ, ನೀವು ಕಾಣಿಕೆ ಹಾಕಿ, ನನಗೇನು ತೊಂದರೆ ಇಲ್ಲ, ಆದರೆ ಸುವಾರ್ತೆ ಮಾತ್ರ ನೀವು ಮಾಡಬಾರ್ದು, ಸುವಾರ್ತೆ ಕಲಿಬಾರ್ದು, ಸುವಾರ್ತೆ ಕೇಳಬಾರ್ದು, ನಿಜವಾದ ಸುವಾರ್ತೆ. ಇಷ್ಟೇ ಅಪವಾದಿಗೆ ಬೇಕಾಗಿರುವಂತಹದ್ದು. ನಾವು ಸುವಾರ್ತೆ ಕೇಳಿದ್ರೆ ಅಪವಾದಿಗೆ ಏನಾಗುತ್ತೆ? ನಾವು ಸುವಾರ್ತೆ ಕೇಳಿದ್ರೆ ಕಲ್ತ್ಕೊಂಡ್ಬಿಡ್ತೀವಿ, ಕಲ್ತ್ಕೊಂಡ್ರೆ ಸಾರ್ತೀವಿ. ಅದಕ್ಕೋಸ್ಕರ ಏನಾಗಬೇಕು? ನಿಜವಾದ ಸುವಾರ್ತೆಯನ್ನು ಯಾರೂ ಕಲಿಬಾರ್ದು, ನಿಜವಾದ ಸುವಾರ್ತೆ ಯಾರೂ ಸಾರಬಾರ್ದು, ಅದಕ್ಕೆ ಏನೇನು ಅಡ್ಡಿ ಬೇಕೋ ನಾನು ಮಾಡ್ತೀನಿ ಅಂತ ಅಪವಾದಿ. ಏನಕ್ಕೋಸ್ಕರ? ಇವ್ರು ಸುವಾರ್ತೆ ಸಾರಿದ್ರೆ ನನ್ನ ಆಯುಷ್ಕಾಲ ಕಡಿಮೆ ಆಗುತ್ತೆ, ನಾನು ಬೇಗ ಕೊಲ್ಲಲ್ಪಡ್ತೀನಿ. ಈಗ ಅಪವಾದಿಯನ್ನು ಕೊಲ್ಲುವಂತಹ ಡೆಸಿಷನ್ ನಿಮ್ಮ ಕೈಯಲ್ಲೇ ಇದೆ ಪ್ರಿಯರೇ. ಈ ಗುಟ್ಟು ನಮಗೆ ಗೊತ್ತಿತ್ತಾ? ಎಷ್ಟು ವರ್ಷ ಅಪವಾದಿ ಕೊಲ್ಲುವಂತಹ ಅವಕಾಶ ನಮಗೆ ಕೊಟ್ಟಿದ್ದಾರಾ ದೇವರು? ಆ ಕತ್ತಿ ನಮ್ಮ ಕೈಯಲ್ಲಿದೆಯಾ? ಯೇಸು ಕ್ರಿಸ್ತರ 2ನೇ ಬರವಣಿಗೆಯನ್ನು ನೋಡುವಂತಹ ಭಾಗ್ಯ ಯಾವಾಗ ನೋಡಬೇಕು ಅನ್ನುವಂತಹ ಸಮಯಾವಕಾಶ ನಮ್ಮ ಕೈಯಲ್ಲಿದೆಯಾ? ಅಂದರೆ ನಮ್ಮ ಕೈಯಲ್ಲಿದೆಯಾ? ಈ ಚಾನ್ಸ್ ಎಲ್ಲ ನಮ್ಮಿಂದ ಆಗುತ್ತಾ? ನಮ್ಮಿಂದ ಆಗುತ್ತೆ. ಆದರೆ ಇಷ್ಟು ವರ್ಷ ನಮಗೆ ಗೊತ್ತಿಲ್ಲ ಅಲ್ವಾ? ಯಾಕೆ ಗೊತ್ತಿಲ್ಲ? ಕೊನೆ ವಚನ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. 4:4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಮ್ಮ ಮನಸ್ಸು ಏನಾಗೋಗಿದೆ? ಮಂಕು. ಏನು ಗೊತ್ತಾಗಬಾರ್ದು ನಮಗೆ? ಮಂಕಾಗಿರುವಂಥವ್ರಿಗೆ ಮುಂದೆ ಏನು ಬಂದರೂ, ಒಂದು ಹಾವು ಬಂದರೂ, ಇದು ಬಂದರೂ ತಪ್ಪಿಸ್ಕೊಂಡು ಓಡಲಿಕ್ಕೆ ಆಗೋದಿಲ್ಲ. ಹೌದಾ ಇಲ್ವಾ? ಮುಂದೆ ಒಂದು ಡೈಮಂಡ್ ಪೀಸ್ ಬಿದ್ದಿದ್ರು ಮಂಕಾಗಿರುತ್ತಲ್ವ, ಕಣ್ಣು ಮಂಜಾಗಿರುತ್ತಲ್ವ, ಗೊತ್ತಾಗೋದಿಲ್ಲ. ಹಾಗೆ ಅಪವಾದಿಯನ್ನು ಕೊಲ್ಲುವಂತಹ ಕತ್ತಿಯನ್ನು, ಯೇಸು ಕ್ರಿಸ್ತರ ಬರವಣಿಗೆಯನ್ನು ಬೇಗ ಬರಿಸುವಂತಹ ಆಯುಧವನ್ನು, ಎರಡನ್ನೂ ದೇವರು ನಮ್ಮ ಕೈಯಲ್ಲೇ ಕೊಟ್ಟಿದ್ರು. ಈ ಆಯುಧ ನಮ್ಮ ಕೈಯಲ್ಲಿದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಇಷ್ಟು ವರ್ಷ. ಅಂದರೆ ಏನಾಗಿದ್ವಿ? ಮತ್ತೆ ಓದೋಣ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು, ಅಂದರೆ ಸೈತಾನನು, ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಮಂಕಾಗಿದ್ವಾ? ಇಷ್ಟು ವರ್ಷ ಮಂಕಾಗಿದ್ದು ಸಾಕು ಪ್ರಿಯರೇ. ಇಷ್ಟು ವರ್ಷ ಕ್ರೈಸ್ತವ್ಯದಲ್ಲೇ ಇದ್ಕೊಂಡು ನಿದ್ರೆ ಮಾಡಿದ್ದು ಸಾಕು. ಇನ್ನು ಮುಂದೆ ಏನು ಮಾಡೋಣ? ಎಚ್ಚರಿಕೆಯಾಗಿ ಹೊರಗಡೆ ಬರೋಣ. ಎಚ್ಚರವಾಗಿ ನಿದ್ರೆಯಿಂದ ಮೇಲ್ಗೊಂಡು ಹೊರಗಡೆ ಬರೋಣ, ಸುವಾರ್ತೆ ಸಾರೋಣ. ಈ ಸಂದೇಶಗಳನ್ನು ಶುಕ್ರವಾರ ಕೇಳಿದ ನಂತರ, ಅಥವಾ ಅಣ್ಣ ಏನು ಮಾತಾಡ್ತಿದ್ದಾರೆ ರಾತ್ರಿ ಹೊತ್ತು, ಸಂಡೇ ಏನು ಮೆಸೇಜ್ ನೀವು ಕೇಳ್ತಿದ್ದೀರಾ, ಇದನ್ನೆಲ್ಲ ಕೇಳಿದ ಮೇಲೆ ತುಂಬ ಜನ ಅಟ್ಲೀಸ್ಟ್ ಅವರು ಸುವಾರ್ತೆಯನ್ನು ಹೊರಗಡೆ ಹೋಗಿ ಸಾರಲಿಕ್ಕಾಗಿಲ್ಲ ಅಂತ ಹೇಳಿದ್ರು, ವಿಡಿಯೋ ದೊಡ್ಡದಾಗಿ ಮಾಡಿ ಬಿಡುವಂಥ ಅವಕಾಶ ಇಲ್ಲದೆ ಹೋಗಿದ್ದರೂ ಸಹ ವಾಟ್ಸಪ್ ಸ್ಟೇಟಸ್ಗಳಿದೆಯಾ, ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಅವ್ರು ಕೇಳಿದಂಥ, ಅವ್ರು ಕನ್ನಡದಲ್ಲಿ ಕೇಳಿದಂತಹ ಸುವಾರ್ತೆಯನ್ನು ಕೊಂಕಣಿ ಭಾಷೆಯಲ್ಲಿ, ಇನ್ನೊಂದು ಭಾಷೆಯಲ್ಲಿ ಮಾತಾಡಿ ಸ್ಟೇಟಸ್ಗಳಿಗೆ ಅಪ್ಲೋಡ್ ಮಾಡಿ ಕಳಿಸ್ತಿದ್ದಾರೆ. ಏನಕ್ಕೋಸ್ಕರ? ಸುವಾರ್ತೆ ಸಾರಲಿ. ಅದೇ ಅಲ್ವಾ ಅವ್ರಿಗಿರುವಂಥ ಆಸೆ. ನನ್ನಿಂದ ಅಟ್ಲೀಸ್ಟ್ ಇನ್ನು ಬೇರೆ ಥರ ಎಲ್ಲ ಸುವಾರ್ತೆ ಸಾರಲಿಕ್ಕಾಗದೆ ಹೋದರು, ಈ ಥರ ಸುವಾರ್ತೆ ಸಾರ್ಬೋದಲ್ವ? ಅವ್ರು ಮಾತಾಡಿ ನನ್ನ ಭಾಷೆಯ ಜನರಿಗೆ ಆದರೂ ನಾನು ಸುವಾರ್ತೆಯನ್ನು ಸಾರಬೇಕು, ನಿಜವಾದ ಸುವಾರ್ತೆ. ಎಲ್ಲಿ ಅವ್ರಿಗಿರುವಂಥ ಆಸಕ್ತಿ ಎಲ್ಲಿ ನಮಗೆ? ಹೌದಾ ಇಲ್ವಾ? ಇದೆಯಾ ಅದೇ ಆಸಕ್ತಿ? ಸುವಾರ್ತೆ ಸಾರಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಹೆಂಗೆ ಬೇಕಾದರೂ ಸಾರ್ಬೋದು. ಮನೇಲಿರುವಂತಹ ಜನರಿಗೆ ಹೇಳ್ಬೋದು. ಹೌದಾ ಇಲ್ವಾ? ಮೊಬೈಲಲ್ಲಿ ಒಂದು ವಾಯ್ಸ್ ಮೆಸೇಜನ್ನು ನಿಮ್ಮ ಪರಿಚಯ ಇರುವಂತಹ ಜನರಿಗೆ ಕಳಿಸ್ಬೋದು. ಏನು ಬೇಕಾದರೂ ಮಾಡ್ಬೋದು. ಮಾಡ್ತಿದ್ದೀವಾ? ಮಾಡ್ತಿಲ್ಲ ಅಂತ ಹೇಳಿದ್ರೆ ಮಂಕಾಗಿ ನಿದ್ರೆ ಮಾಡ್ತಿದ್ದೀವಿ. ಓಕೆ, ಹಾಗಾದರೆ ಈ ಸಂದೇಶದಿಂದ ನಮಗೇನು ಅರ್ಥ ಆಯಿತು? ಅಪವಾದಿಗೆ ಪ್ರತಿದಿನ ಆಯುಷ್ಕಾಲ ಕೊಟ್ಟು ಬೆಳೆಸ್ತಿರುವಂತಹದ್ದು ನಾವೇ. ನಿಜವಾದ ಸುವಾರ್ತೆ ಕೇಳಿದ್ರು ಹೇಳದೇ ಇರುವಂತಹ ದೊಡ್ಡ ತಪ್ಪು. ಅದಕ್ಕಿಂತ ದೊಡ್ಡ ತಪ್ಪೇನು? ಸುವಾರ್ತೆ ಕೇಳಿಸ್ಕೊಂಡ್ರು ಇದು ಬೇಡ ನಮಗೆ ಅಂತ ಹೇಳಿ ತಳ್ಳಿ ಹಾಕುವಂತಹದ್ದು ಇನ್ನೂ ದೊಡ್ಡ ತಪ್ಪು. ಇನ್ನೊಂದು ದೊಡ್ಡ ತಪ್ಪು, ಅದಕ್ಕಿಂತ ದೊಡ್ಡ ತಪ್ಪು ಏನು? ಕೇಳಿದಂಥವ್ರು ಹೇಳೋದಿಲ್ಲ. ಇನ್ನೊಂದು ದೊಡ್ಡ ತಪ್ಪು, ಹೇಳಿದ್ರು ಅದು ರಾಜ್ಯ ಸುವಾರ್ತೆ ಆಗಿರೋದಿಲ್ಲ. ಈ ಲೋಕಕ್ಕೆ ಸಂಬಂಧಪಟ್ಟ ಚಿಕ್ಕ 70 ವರ್ಷ 60 ವರ್ಷಕ್ಕೆ ಏನೇನು ಬೇಕೋ, ತಲೆನೋವು ಬಂತು, ದೇವರು ವಾಸಿ ಮಾಡಿದ್ರು, ದೇವರನ್ನು ನಂಬ್ಕೊಳ್ಳಿ, ಈ ಲೋಕಕ್ಕೆ ಸಂಬಂಧಪಟ್ಟ ವಿಚಾರ. ಪರಲೋಕಕ್ಕೆ ಸಂಬಂಧಪಟ್ಟಂಥ ರಾಜ್ಯ ಸುವಾರ್ತೆ ಹೇಳ್ತಿದ್ದೀವ? ಇಲ್ಲ. ಇನ್ನು ಮುಂದೆ ನಿದ್ರೆ ಮಾಡುವಂಥ ನಾವು ಎಚ್ಚರಗೊಂಡು
ದೇವರು ನಮ್ಮ ಕೈಯಲ್ಲಿಟ್ಟಿರುವಂತಹ ಅಪವಾದಿಯನ್ನು ಅಂತ್ಯ ಮಾಡುವಂಥ ಆಯುಧವನ್ನು ಉಪಯೋಗ ಮಾಡಿ ಅತಿ ಬೇಗನೆ ಅಪವಾದಿಯ ಆಯುಧ ಅಂತ್ಯ ಮಾಡಿ ಯೇಸುಕ್ರಿಸ್ತರ ಬರೋಣಿಕೆಯನ್ನು, ಯೇಸುಕ್ರಿಸ್ತರು ಬರ್ತೀನಿ ಅಂತ ಹೇಳಿ ರೆಡಿ ಇದ್ದಾರೆ, ಅವರನ್ನು ಆಹ್ವಾನ ಮಾಡುವಂತಹ ಆಯುಧ ನಮ್ಮ ಕೈಯಲ್ಲಿದೆ. ಅದನ್ನು ಉಪಯೋಗಿಸೋಣ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೀವಿ ತಂದೆ. ಹೌದು ಅಪ್ಪ, ಇಷ್ಟು ದಿನ ಮಂಕಾಗಿ ನಿದ್ರೆ ಮಾಡ್ತಾ 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 ನಮ್ಮ ಕೈಯಲ್ಲಿ ಆಯುಧ ಇದೆ, ಅಪವಾದಿಯನ್ನು ಕೊಲ್ಲುವಂಥ ಆಯುಧ ನಮ್ಮ ಕೈಯಲ್ಲೇ ಇದೆ, ನಿಮ್ಮ ಮಗನನ್ನು ನಮ್ಮ ಮಧ್ಯೆ ಆಹ್ವಾನ ಮಾಡಿಕೊಳ್ಳುವಂಥ ಆಯುಧ ನಮ್ಮ ಕೈಯಲ್ಲಿದೆ, ನಾವೆಲ್ಲರೂ ಪರಲೋಕಕ್ಕೆ ಬರುವಂಥ ಆಯುಧ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿ ಗೊತ್ತಿಲ್ಲದೆ ಜೀವನ ಮಾಡಿದ್ದೀವಿ. ತಪ್ಪಾಯಿತು ತಂದೆ. ಇದನ್ನೆಲ್ಲ ಕೇಳಿರುವಂತಹ ನಾವು ಇನ್ನು ಮುಂದೆ ಸುವಾರ್ತೆ ಸಾರ್ತೀವಿ, ಸುವಾರ್ತೆಗೋಸ್ಕರ ಶ್ರಮಿಸ್ತೀವಿ, ಯಾವ ಮಾರ್ಗದಲ್ಲಾದರೂ ಸುವಾರ್ತೆ ಸಾರ್ತೀವಿ, ರಾಜ್ಯ ಸುವಾರ್ತೆಯನ್ನು ಮೊದಲು ನಾವು ಕಲ್ತ್ಕೋತೀವಿ ಅನ್ನುವಂತಹ ಪಣ ತೊಟ್ಟು ಅಪವಾದಿಯನ್ನು ಅಂತ್ಯ ನೋಡುವಂತಹ ಮನಸ್ಥಿತಿ ನಮಗೆ ಬರುವಂತೆ ಕೃಪೆ ಕೊಡಿ, ದಯೆ ಕೊಡಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ಆ ದೇವ ನೀಡಿದ ಕಾಲವಾಯಿತು, ಆ ದೇವ ನೀಡಿದ ಕಾಲವಾಯಿತು, ಬರಬೇಕೆಂದು ನೀನು ಬರಬೇಕೆಂದು, ಬರಬೇಕೆಂದು ಬರಬೇಕೆಂದು ಈ ಲೋಕಕ್ಕೆ ಕಳಿಸುವಾಗ ಹೇಳಿದನು ನಿನಗೆ, ಮರಳಿ ಬಾ ಎಂದು, ಮರಳಿ ಬಾ ಎಂದು. ಈ ಲೋಕಕ್ಕೆ ಕಳಿಸುವಾಗ ಹೇಳಿದನು ನಿಮಗೆ, ಮರಳಿ ಬಾ ಎಂದು. ಮನುಜರೇ ಬನ್ನಿರೆಂದು ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ, ನಿನ್ನೊಂದಿಗೆ ನಾನಿರುವೆ ಬಾರೋ, ನಿನಗಾಗೆ ಬಾನ ಮೇಲಿರುವೆ ಬಾರೋ. ನಿನ್ನ ಹೆತ್ತು ನಾನು ಸಾಕಿ ಸಲುಹಲು, ಸೈತಾನನ ಮಾಯೆಗೆ ಬಿದ್ದಿರುವೇನಿ. ನಿನ್ನ ರಕ್ಷಿಸಲು ಯೇಸುವನ್ನು ಕಳಿಸಲು, ಶಿಲುಬೆಗೆ ಜಡಿವಾಗಲು ನಾ ಮೌನಿಯಾದೆ. ನಿನ್ನ ಪಾಪದಿಂದ ನನ್ನ ದೂರ ತಳ್ಳಲು, ಕ್ಷಮಿಸಲು ನಿರ್ಧರಿಸಿದೆ ಎಂದೋ ನಾನು. ನಿನ್ನ ರಕ್ಷಿಸಲು ಯೇಸುವನ್ನು ಕಳಿಸಲು, ನಿನ್ನ
ನಿನಗಾಗಿ ಯೇಸುವನ್ನೇ ಶಿಕ್ಷಿಸಿದೆ ನಾನು. ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ, ನಿನ್ನೊಂದಿಗೆ ನಾನಿರುವೆ ಬಾರೋ, ನನ್ನ ತಂದೆ ಎಂದು ಕರೆಯೋ ಮನಸಾರೆ. ನಿನಗಾಗಿ ದಿನವೆಲ್ಲ ಕೈ ಚಾಚಿರುವ ತಂದೆಯು ನಾನೇ, ನನ್ನ ಅಂಗೈಲಿ ನಿನ್ನ ರೂಪವ ಚಿತ್ರಿಸಿದ ತಂದೆಯು ನಾನೇ. ಚಿತ್ರಿಸಿದ ರೂಪವನ್ನು ನಿನಗೆ ನೀಡಿದೆ, ನನ್ನ ದೃಷ್ಟಿಯೆಲ್ಲ ನಿನ್ನ ಮೇಲೆ ಇಟ್ಟಿರುವೆ. ಗರ್ಭದಲ್ಲೇ ಇದ್ದಾಗ ನೋಡಿದ ತಂದೆಯು ನೀಬೇಕೆಂದು ಕೋರಿದೆ, ನಾನೇ ನಿನ್ನ ದೇವರೆಂದು. ನನ್ನ ನೋಡಲಾದರೂ ನೀ ಬಾರೋ, ನನ್ನ ಬಳಿ ಇರಲು ನೀ ಬಾರೋ, ನಿನ್ನೊಂದಿಗೆ ನಾನಿರುವೆ ಬಾರೋ, ನನ್ನ ತಂದೆ ಎಂದು ಕರೆಯೋ ಮನಸ್ಸಾ.